ಎಲ್ಲ ತಾಂತ್ರಿಕ ಗೆಳೆಯರಿಗೆ ನಮಸ್ಕಾರ. PUC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಕಂಪ್ಯೂಟರ್ ಸೈನ್ಸ್ ಶಿಕ್ಷಕ ಅಮೋಘ್. ಸೊ ಇವತ್ತು ಏನು ಡಿಸ್ಕಸ್ ಮಾಡೋಣ? PU1 ಟಾಪಿಕ್ ಆಲ್ರೆಡಿ ಕಂಪ್ಯೂಟರ್ ಸಿಸ್ಟಮ್ ಡಿಸ್ಕಸ್ ಮಾಡೀವಿ. ಸೊ ಇವತ್ತು ಯಾವ ಟಾಪಿಕ್ ಡಿಸ್ಕಸ್ ಮಾಡೋಣ? ನನ್ನ ಕಮೆಂಟ್ಸ್ ಓದಿದೆ, ಕೆಲವರು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಕೆಲವೊಂದು ಕಮೆಂಟ್ಸಲ್ಲಿ PU2 ಕೂಡ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರಿ. ಸೊ ಇವತ್ತು PU2 ಟಾಪಿಕ್ನೇ ಸ್ಟಾರ್ಟ್ ಮಾಡೋಣ. PU2 ಟಾಪಿಕ್ನ ಫಸ್ಟ್ ಚಾಪ್ಟರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಷ್ಟು ಮಾರ್ಕ್ಸ್ ಅಲೋಕೇಟ್ ಆಗಿದೆ ಇದು ಕೂಡ ನೋಡೋಣ. ಸೊ ಯಾವ ಮಾರ್ಕ್ಸು ಅಲೋಕೇಟ್ ಆಗಿಲ್ವಾ, ಎಲ್ಲ ಹೈಫನ್ ಕೊಟ್ಕೊಂಡಿನಿ. ಸೊ ಬ್ಲೂ ಪ್ರಿಂಟ್ ಇನ್ನೂ ರಿಲೀಸ್ ಆಗಿಲ್ಲ ನಿಮ್ಮ PU ಬೋರ್ಡಿಂದ. ಬ್ಲೂ ಪ್ರಿಂಟ್ ಇಸ್ ನಾಟ್ ರಿಲೀಸ್ ಸ್ಟಿಲ್. ಸೊ ಅದು ರಿಲೀಸ್ ಆದಮೇಲೆ ನಾನು ಈ ಮಾರ್ಕ್ ಶೀಟ್ನ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಇದಾದಮೇಲೆ ಏನು ಗೊತ್ತಿರಬೇಕು ಈ ಚಾಪ್ಟರ್ ಓದೋಕ್ಕೆ? ಯಾವ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು ಅಂದರೆ, ಬೇಸಿಕ್ಸ್ ಆಫ್ ಪೈಥಾನ್ ಪ್ರೋಗ್ರಾಮಿಂಗ್ ಗೊತ್ತಿರಬೇಕು, ಫಂಕ್ಷನ್ಸ್ ಗೊತ್ತಿರಬೇಕು, ಒಂದು ಚೂರ್ ಫಂಕ್ಷನ್ಸ್ ಕಾಲಿಂಗು, ಫಂಕ್ಷನ್ ಡೆಫಿನೇಷನ್ ಇದೆಲ್ಲ ಗೊತ್ತಿದ್ರೆ ಒಳ್ಳೆಯದು. ಆಮೇಲೆ ಫ್ಲೋ ಆಫ್ ಕಂಟ್ರೋಲ್ ಅಂದರೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಓದಿರ್ತೀರ ಅಲ್ವಾ? PU1ನಲ್ಲಿ ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ ಸ್ಟೇಟ್ಮೆಂಟ್, ಎಲಿಫ್ ಸ್ಟೇಟ್ಮೆಂಟ್ಸ್, ಇಫ್ ಎಲಿಫ್ ಎಲ್ಸ್. ಸೊ ಇದೆಲ್ಲ ಗೊತ್ತಿದ್ರೆ ಸ್ವಲ್ಪ ಈ ಚಾಪ್ಟರ್ ಇನ್ನೂ ಈಸಿ ಆಗುತ್ತೆ. ಬಟ್ ಮೇನ್ಲಿ ಬೇಸಿಕ್ಸ್ ಆಫ್ ಪೈಥಾನ್ ಆಮೇಲೆ ಫಂಕ್ಷನ್ಸ್ ಚಾಪ್ಟರ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಈ ಚಾಪ್ಟ್ರಲ್ಲಿ ಏನೇನು ಕಾನ್ಸೆಪ್ಟ್ ಇದೆ ನೋಡೋಣ. ಸೊ ನಾವು ಸ್ಟಾರ್ಟ್ ಮಾಡೋದು ಇಂಟ್ರೊಡಕ್ಷನ್ ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಿಂದ. ಸೊ ಈ ಇಂಟ್ರೊಡಕ್ಷನ್ ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಎಕ್ಸೆಪ್ಷನ್ ಅಂದರೆ ಏನು, ಯಾವ ಟೈಪ್ ಎರರ್ಸ್ ಇದೆ, ಇದೆಲ್ಲ ಡಿಸ್ಕಸ್ ಮಾಡೋಣ. ಬಿಲ್ಟ್ ಇನ್ ಎಕ್ಸೆಪ್ಷನ್ಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸೆಪ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವುದು ಬಿಲ್ಟ್ ಇನ್ ಆಗಿದೆ, ಆಲ್ರೆಡಿ ರೆಕಗ್ನೈಸ್ಡ್ ಆಗಿದೆ ಇಂಟರ್ಪ್ರೆಟರಿಂದ, ಸೊ ಅದೆಲ್ಲ ಎಕ್ಸೆಪ್ಷನ್ಸ್ ಡಿಸ್ಕಸ್ ಮಾಡೋಣ. ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸಲ್ಲಿ ಯೂಸರೇ ಹೇಗೆ ಎಕ್ಸೆಪ್ಷನ್ಸ್ ಕ್ರಿಯೇಟ್ ಮಾಡೋದು ಎನಿ ಕಂಡೀಷನ್ಗೆ, ವಿ ವಿಲ್ ಡಿಸ್ಕಸ್ ಇಟ್ ಹಿಯರ್. ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ಸಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಏನಕ್ಕೆ ಬೇಕು, ವಾಟ್ ಈಸ್ ದ ಪ್ರೋಸೆಸ್ ಬಿಹೈಂಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಇದೆಲ್ಲ ಡೈಗ್ರಾಮ್ಯಾಟಿಕ್ಲಿ ಕಾನ್ಸೆಪ್ಟ್ಸ್ ತಿಳ್ಕೊಳ್ಳೋಣ. ಸೊ ಫಿಫ್ತ್ ಕಾನ್ಸೆಪ್ಟಲ್ಲಿ ಕೋಡಿಂಗ್ ಹೆಂಗೆ ಬರೆಯೋದು, ಒಂದು ಎಕ್ಸೆಪ್ಷನ್ ಅರೈಸ್ ಆದರೆ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡೋದು, ಅದನ್ನು ಫಿಫ್ತ್ ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡೋಣ. ಇನ್ ದ ಸಿಕ್ಸ್ತ್ ಕಾನ್ಸೆಪ್ಟ್ ವಿಲ್ ಸಿ ಸಮ್ ಎಕ್ಸಾಂಪಲ್ಸ್. ಟ್ರೈ ಎಕ್ಸೆಪ್ಟ್ ಎಕ್ಸಾಂಪಲ್ಸ್ ಹೆಂಗೆ ಮಾಡೋದು, ಟ್ರೈ ಎಕ್ಸೆಪ್ಟ್ ಎಲ್ಸ್ ಎಕ್ಸೆಪ್ಷನ್ಸ್ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಈ ಬ್ಲಾಕ್ಸಲ್ಲಿ, ಅದನ್ನು ಡಿಸ್ಕಸ್ ಮಾಡೋಣ. ಕೊನೆಗೆ ಫೈನಲಿ ಕೂಡ ಡಿಸ್ಕಸ್ ಮಾಡೋಣ. ಫೈನಲಿ ಕ್ಲಾಸ್ ಹೆಂಗೆ ಯೂಸ್ ಮಾಡ್ತೀವಿ ಒಂದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕೋಡಲ್ಲಿ ಅಂತ ಕೂಡ ಡಿಸ್ಕಸ್ ಮಾಡೋಣ. ಸೊ ಇದಿಷ್ಟು ಕಾನ್ಸೆಪ್ಟ್ಸ್ ವಿ ವಿಲ್ ಡಿಸ್ಕಸ್ ಇನ್ ದಿಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಚಾಪ್ಟರ್. ಸೊ ಫಸ್ಟ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋಣ, ಇಂಟ್ರೊಡಕ್ಷನ್ ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಏನು ಸರ್ ಇದು ಎಕ್ಸೆಪ್ಷನ್ ಅಂದರೆ? ವಿ ವಿಲ್ ಡಿಸ್ಕಸ್ ಇಟ್ ಹಿಯರ್. Exception handling is a feature in Python that allows us to handle errors and prevent the program from crashing. So ಏನು ಮಕ್ಕಳೇ, ಇದು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಒಂದು ಪೈಥಾನಲ್ಲಿ ಫೀಚರ್. ಸೊ ಪ್ರೋಗ್ರಾಮ್ ಕ್ರ್ಯಾಶ್ ಆಗೋದನ್ನು ಪ್ರಿವೆಂಟ್ ಮಾಡೋದಕ್ಕೆ ವಿ ಹ್ಯಾವ್ ದಿಸ್ ಕಾನ್ಸೆಪ್ಟ್ ಕಾಲ್ಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. Errors are problems due to which programs will stop the execution. ಸೊ ಎರರ್ಸ್ ಅಂದರೆ ಏನು ಮಕ್ಕಳೇ? ನೀವು PU1ಅಲ್ಲಿ ಕಲ್ತಿದ್ದೀರಾ ಅಲ್ವಾ? ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್ಸ್ ಕಲ್ತಿದ್ದೀರಾ, ಸಿಂಟ್ಯಾಕ್ಸ್ ಎರರ್, ಲಾಜಿಕಲ್ ಎರರ್, ರನ್ ಟೈಮ್ ಎರರ್. ಸೊ ಎರರ್ಸಿಂದ ಏನಾಗುತ್ತೆ, ನಿಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋದು ಸ್ಟಾಪ್ ಆಗುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್ಸ್. ಸೊ ಎರರ್ಸ್ ಏನೇನಾಗಿರ್ಬೋದು? ಇಟ್ ಮೇ ಬಿ ಸಿಂಟ್ಯಾಕ್ಸ್ ಎರರ್ಸ್ ಅಥವಾ ರನ್ ಟೈಮ್ ಎರರ್ಸ್ ಅಥವಾ ಲಾಜಿಕಲ್ ಎರರ್ಸ್ ಅಲ್ವಾ? ಈ 3 ಟೈಪ್ಸು ನೀವು ಕಲ್ತಿದ್ದೀರಾ. ಸೊ ಇವಾಗ ಸಿಂಟ್ಯಾಕ್ಸ್ ಎರರ್ ಅಂದರೆ ಏನು? ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ಎಕ್ಸೆಪ್ಷನ್ಸ್? ಹೌದು, ಎಕ್ಸೆಪ್ಷನ್ಗೆ ಸಿಂಟ್ಯಾಕ್ಸ್ ಎರರ್ಗೆ ಡಿಫ್ರೆನ್ಸ್ ಇದೆ. ಏನು ಅಂತ ತಿಳ್ಕೊಳ್ಳೋಣ. ಸಿಂಟ್ಯಾಕ್ಸ್ ಎರರ್ ಅಂದರೆ ಏನು? Syntax errors occur when we have not followed the rules of the particular programming language while writing the program. So syntax error ಅಂದರೆ ನೀವು ಸ್ಟೇಟ್ಮೆಂಟ್ಸ್ ಬರ್ದಿದ್ದೀರಾ, ಆ ಸ್ಟೇಟ್ಮೆಂಟಲ್ಲಿ ಯು ಆರ್ ನಾಟ್ ಫಾಲೋಯಿಂಗ್ ದ ರೂಲ್ಸ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇವಾಗ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಪ್ಯಾರಂಥೆಸಿಸ್ ಮರ್ತೋಗೋದು ಅಥವಾ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಡಬಲ್ ಕೋಟ್ಸ್ ಮರ್ತೋಗೋದು, ಇದೆಲ್ಲ ಸಿಂಟ್ಯಾಕ್ಸ್ ಎರರ್ಸ್ ಅಂತ ಕರಿತೀವಿ. ಯು ಆರ್ ವೈಲೇಟಿಂಗ್ ದ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ, ಇದು ಸಿಂಟ್ಯಾಕ್ಸ್ ಎರರ್. ಇಲ್ಲಿ ನೋಡ್ಬೋದು, ದೀಸ್ ಆರ್ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಮೇಡ್. Examples of syntax errors include missing parentheses ಅಂದರೆ ಬ್ರಾಕೆಟ್ಸ್, ಪ್ರಿಂಟಲ್ಲಿ ಬ್ರಾಕೆಟ್ಸ್ ಹಾಕ್ತಿರಲ್ಲ, ಒನ್ ಆಫ್ ದ ಬ್ರಾಕೆಟ್ಸ್ ಮರ್ತೋದ್ರೂ ಕೂಡ ಯು ವಿಲ್ ಗೆಟ್ ಸಿಂಟ್ಯಾಕ್ಸ್ ಎರರ್. ಓಕೆ, ಯು ಆರ್ ವೈಲೇಟಿಂಗ್ ದ ರೂಲ್ಸ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಕೊಟೇಷನ್ ಮಾರ್ಕ್ಸ್, ಡಬಲ್ ಕೋಟ್ಸ್ ಹಾಕ್ತಿರಲ್ಲ, ಸ್ಟಾರ್ಟಿಂಗ್ ಡಬಲ್ ಕೋಟ್ಸ್, ಎಂಡಿಂಗ್ ಡಬಲ್ ಕೋಟ್ಸ್, ಯಾವುದೇ ಒಂದು ಡಬಲ್ ಕೋಟ್ಸ್ ಮರ್ತೋದ್ರೂ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸಿಂಟ್ಯಾಕ್ಸ್ ಎರರ್. ಅಥವಾ ಫಂಕ್ಷನ್ ಡಿಫೈನ್ ಮಾಡ್ತಾ ಇದ್ದೀರಾ, ಡೆಫ್ ಅಂತ ಹಾಕ್ತಿರಲ್ಲ, ಡೆಫಿನೇಷನ್ ಆಫ್ ಫಂಕ್ಷನ್ ಸ್ಟಾರ್ಟಿಂಗ್, ಫಂಕ್ಷನ್ ನೇಮ್ ಏನೋ ಒಂದು ಕೊಡ್ತೀರಾ, ರೈಟ್? ಲೆಟ್ಸ್ ಸೇ ಚೆಕ್ ಅಂತ ಕೊಟ್ರಿ. ಎಕ್ಸಾಂಪಲ್, ಲೆಟ್ಸ್ ಸೇ ಡೆಫ್ ಅಂತ ಫಂಕ್ಷನ್ ತೊಗೊಂಡಿದ್ದೀರಾ, ಲೆಟ್ಸ್ ಸೇ ಫಂಕ್ಷನ್ ನೇಮ್ ಚೆಕ್ ಅಂತ ಕೊಟ್ಟಿದ್ದೀರಾ. ಸೊ ಫಂಕ್ಷನ್ ನೇಮ್ ಆದಮೇಲೆ ಯು ವಿಲ್ ಓಪನ್ ದ ಪ್ಯಾರಂಥೆಸಿಸ್ ಅಲ್ವಾ? ಸಪೋಸ್ ಪ್ಯಾರಂಥೆಸಿಸ್ ಓಪನ್ ಮಾಡಿ ಇಲ್ಲಿ ಕೋಲನ್ ಕೊಡ್ಬೇಕು, ರೈಟ್? ಈ ಕೋಲನ್ ಕೊಡೋದು ಮರ್ತೋದ್ರೆ ಏನಾಗುತ್ತೆ ಅಗೇನ್? ಸೊ ಇಲ್ಲಿ ಕೋಲನ್ ಕೊಡಬೇಕಲ್ವಾ ಫಂಕ್ಷನ್ ಸ್ಟಾರ್ಟ್ ಮಾಡುವಾಗ. ಸೊ ಕೋಲನ್ ಕೊಡೋದು ಮರ್ತೋದ್ರೆ ಕೂಡ ಯು ವಿಲ್ ಗೆಟ್
ಸಿಂಟ್ಯಾಕ್ಸ್ ಎರರ್. ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ನೀವು ಮಾಡಿದ್ರೆ ಸಿಂಟ್ಯಾಕ್ಸ್ ಎರರ್ಸ್. ಓಕೆ, ಈಗ ಕೆಲವು ಎಕ್ಸಾಂಪಲ್ಸ್ ನೋಡೋಣ ಸಿಂಟ್ಯಾಕ್ಸ್ ಎರರ್ ಬಗ್ಗೆ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಜಸ್ಟ್ ಇದನ್ನು ಐಡಲ್ ಯೂಸ್ ಮಾಡ್ತಿದ್ದೀರಲ್ಲ, ಐಡಲಲ್ಲೇ ನಾನು ಕೂಡ ಎಕ್ಸಾಂಪಲ್ಸ್ನ ಟೈಪ್ ಮಾಡಿದ್ದೀನಿ. ಸೊ ಎಕ್ಸಾಂಪಲ್ಸ್ ಆಫ್ ಸಿಂಟ್ಯಾಕ್ಸ್ ಎರರ್ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಪ್ರಿಂಟ್ ಅಂತ ಕೊಟ್ಟು ಹಾಯ್ ಅಂತ ಐ ಹ್ಯಾವ್ ಡಿಸ್ಪ್ಲೇಡ್. ಬಟ್ ಹಾಯ್ ಕೊಡುವಾಗ ಜಸ್ಟ್ ಸ್ಟಾರ್ಟಿಂಗ್ ಕೊಟೇಶನ್ ಮಾರ್ಕ್ಸ್ ಕೊಟ್ಟೀನಿ, ಬಟ್ ಕೊಟೇಶನ್ ಮಾರ್ಕ್ಸ್ ಕ್ಲೋಸ್ ಮಾಡಿಲ್ಲ. ಸೊ ಗ್ರಾಮರ್ ಮಿಸ್ಟೇಕ್ ಮಾಡ್ತಾಯಿನಲ್ವಾ, ವೈಲೇಟ್ ಮಾಡ್ತಾಯಿನಿ ರೂಲ್ಸ್ನ. ಸೊ ಇಟ್ ರಿಸಲ್ಟ್ಸ್ ಇನ್ ಸಿಂಟ್ಯಾಕ್ಸ್ ಎರರ್. ಏನು ಸಿಂಟ್ಯಾಕ್ಸ್ ಎರರ್? ಅನ್ಟರ್ಮಿನೇಟೆಡ್ ಸ್ಟ್ರಿಂಗ್ ಲಿಟರಲ್. ಟರ್ಮಿನೇಟ್ ಫುಲ್ಲಿ ಮಾಡ್ತಿಲ್ಲ, ಸೊ ಇಲ್ಲಿ ಡಬಲ್ ಕೋಟ್ ಕ್ಲೋಸ್ ಮಾಡ್ತಿಲ್ಲ. ಸೊ ಐ ವಿಲ್ ಗೆಟ್ ಸಿಂಟ್ಯಾಕ್ಸ್ ಎರರ್. ಐ ಆಮ್ ವೈಲೇಟಿಂಗ್ ದ ರೂಲ್ಸ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ ಸರ್, ಸಿಂಟ್ಯಾಕ್ಸ್ ಎರರ್ ಇಸ್ ಅಂಡರ್ಸ್ಟುಡ್. ಸೊ ಮತ್ತೆ ಎಕ್ಸೆಪ್ಷನ್ ಅಂದರೆ ಏನು ಸರ್ ಅಂತ ನೀವು ಕೇಳ್ಬೋದು. ಮಕ್ಕಳೇ, ಇದು ಸಿಂಟ್ಯಾಕ್ಸ್ ಎರರ್ ಇದು ಯಾವಾಗ ನಿಮಗೆ ಡಿಟೆಕ್ಟ್ ಆಗ್ತಿದೆ? ಇದು ಕಂಪೈಲ್ ಆಗೋಕೆ ಮುಂಚೆ ಡಿಟೆಕ್ಟ್ ಆಗೋ ಎರರ್ಸ್ ಎಲ್ಲ ಸಿಂಟ್ಯಾಕ್ಸ್ ಎರರ್ಸ್. ಸೊ ನೀವು ಒಂದು ತಿಳ್ಕೊಬೇಕು, ಕಂಪೈಲ್ ಆ್ಯಂಡ್ ರನ್ ಟೈಮ್ ಅಥವಾ ಕಂಪೈಲ್ ಆ್ಯಂಡ್ ಎಕ್ಸಿಕ್ಯೂಷನ್. ಕಂಪೈಲೇಷನ್ ಅಂದರೆ ಏನು? ನೀವು ಕೋಡ್ ಬರೆದಿರ್ತೀರಾ ಪ್ರಿಂಟ್ ಹಾಯ್ ಅಂತ. ಸೊ ಇಲ್ಲಿ ಏನು ಮಿಸ್ಟೇಕ್ ಇಲ್ಲ ಅಂದರೆ, ಸಿಂಟ್ಯಾಕ್ಸ್ ಎರರ್ ಇಲ್ಲ ಅಂದರೆ ಕಂಪೈಲೇಷನಿಂದ ಎಕ್ಸಿಕ್ಯೂಷನ್ವರೆಗೂ ಕ್ಲೀನಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ನೀವು ಇಲ್ಲೇ ಮಿಸ್ಟೇಕ್ ಮಾಡಿದ್ರೆ, ಸಪೋಸ್ ಕೋಡ್ಸ್ ಏನಾದರೂ ಮಿಸ್ ಮಾಡಿದ್ರೆ ಅಥವಾ ಕೋಡ್ಸ್ ಹಾಕಿಲ್ಲ ಅಂದರೆ ಈ ಕಂಪೈಲಿಂದ ಎಕ್ಸಿಕ್ಯೂಷನ್ಗೆ ಹೋಗಲ್ಲ. ಸೊ ಅಲ್ಲಿ ಸಿಂಟ್ಯಾಕ್ಸ್ ಎರರ್ಸ್ ಅಂತ ಬರುತ್ತೆ. ಓಕೆ, ಸೊ ಕಂಪೈಲೇಷನಲ್ಲಿ ನಿಮ್ಮ ಕೋಡು ಏನಾಗಿರುತ್ತೆ? ಪ್ರಿಂಟ್ ಹಾಯ್ ಅಂತ ಇರುತ್ತೆ, ರೈಟ್? ಅದು ಕರೆಕ್ಟಾಗಿದ್ದರೆ ಕೋಡ್ ಬ್ರೇಕ್ ಆಗುತ್ತೆ. ಸೊ ಇಲ್ಲಿ ಪಾರ್ಸಿಂಗ್ ಅಂತ ಕೂಡ ಕರಿತೀವಿ. ಇಲ್ಲಿ ಪ್ರಿಂಟ್ ಅಂತ ಒಂದು ಫಂಕ್ಷನ್ ಇರುತ್ತೆ, ಹಾಯ್ ಅಂತ ಇನ್ನೊಂದು ಸ್ಟೇಟ್ಮೆಂಟ್ಸ್ ಇರುತ್ತೆ. ಸೊ ಎರಡು ಸ್ಟೇಟ್ಮೆಂಟ್ ಆಗಿ ಅದು ಸ್ಪ್ಲಿಟ್ ಆಗುತ್ತೆ. ಸೊ ಕಂಪೈಲೇಷನ್ ಪ್ರೊಸೆಸಲ್ಲಿ ಏನಾಗುತ್ತೆ, ನಾವು ಕೊಡೋ ಸ್ಟೇಟ್ಮೆಂಟ್ ಎಲ್ಲ ಸ್ಪ್ಲಿಟ್ ಆಗ್ತಾ ಬರುತ್ತೆ. ಸೊ ಅದು ಕರೆಕ್ಟಾಗಿದ್ದರೆ ಸ್ಪ್ಲಿಟ್ ಆಗುತ್ತೆ. ನೋಡಿ, ಇಲ್ಲಿ ಕೋಡ್ಸ್ ನೀವು ಕ್ಲೋಸೇ ಮಾಡಿಲ್ಲ, ಸೊ ಸ್ಪ್ಲಿಟ್ ಆಗಲ್ಲ, ಎರರ್ ಇದೆ ಅಂತ ನಿಮಗೆ ಕೊಡುತ್ತೆ. ಸಪೋಸ್ ಆಯಿತು ಸರ್ ಎಲ್ಲ ಕರೆಕ್ಟಾಗಿ ಬರ್ದಿದ್ದೀನಿ ಅಂದರೆ, ಸೊ ಹಿಂಗೆ ಸ್ಪ್ಲಿಟ್ ಆಗುತ್ತೆ. ಪ್ರಿಂಟ್ ಅಂತ ಸ್ಪ್ಲಿಟ್ ಆಗುತ್ತೆ, ಈ ಹಾಯ್ ಅಂತ ಇನ್ನೊಂದು ಸ್ಪ್ಲಿಟ್ ಆಗುತ್ತೆ, ಇನ್ನೊಂದು ಸ್ಟೇಟ್. ಸೊ ಇಲ್ಲಿ ಒಂದೇ ಸ್ಟೇಟ್ಮೆಂಟ್ ಇದೆ, ಒಂದು ಸ್ಟೇಟ್ಮೆಂಟ್ ಕೂಡ ಸ್ಪ್ಲಿಟ್ ಆಗುತ್ತೆ. ಸೊ ಇಲ್ಲಿ ಸ್ಪ್ಲಿಟ್ ಆದಮೇಲೆ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಇವೆರಡು ಪ್ರಿಂಟ್ ಆಮೇಲೆ ಹಾಯ್ ಅನ್ನೋದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಯಾವುದು ಎಕ್ಸಿಕ್ಯೂಟ್ ಮಾಡುತ್ತೆ? ಪೈಥಾನ್ ವರ್ಚುವಲ್ ಮಿಷಿನ್ ಎಕ್ಸಿಕ್ಯೂಟ್ ಮಾಡುತ್ತೆ. ಆ ಎಕ್ಸಿಕ್ಯೂಷನ್ ಮಾಡುವಾಗ ಎರರ್ ಬಂದರೆ ಅದನ್ನು ಎಕ್ಸೆಪ್ಷನ್ ಅಥವಾ ರನ್ ಟೈಮ್ ಎರರ್ ಅಂತಾರೆ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಸೊ ಕಂಪೈಲೇಷನ್ ಆಗೋವಾಗ, ಸೊ ಇಲ್ಲಿಂದ ಈ ಪ್ರಿಂಟ್ ಹಾಯ್ ಅನ್ನೋ ಸ್ಟೇಟ್ಮೆಂಟ್ ಬ್ರೇಕ್ ಆಗೋಕೆ ಮುಂಚೆ ಬರೋ ಎರರ್ಸ್ ಎಲ್ಲ ಸಿಂಟ್ಯಾಕ್ಸ್ ಎರರ್ಸ್. ಸಿಂಟ್ಯಾಕ್ಸ್ ಎರರ್ನ ನೀವು ಕ್ಲಿಯರ್ ಮಾಡಲೇಬೇಕಿಲ್ಲ, ಅದು ಎಕ್ಸಿಕ್ಯೂಷನ್ ಪ್ರೋಸೆಸ್ಗೆ ಹೋಗೋದಿಲ್ಲ. ಸೊ ನೀವು ಸಿಂಟ್ಯಾಕ್ಸ್ ಎರರ್ಸ್ ಎಲ್ಲ ಕ್ಲಿಯರ್ ಮಾಡಿದ್ಮೇಲೆ ಅದು ಎಕ್ಸಿಕ್ಯೂಷನ್ಗೆ ಬರುತ್ತೆ. ಅಂದರೆ ನಿಮ್ಮ ಕೋಡೆಲ್ಲ ಸ್ಪ್ಲಿಟ್ ಆಗಿರುತ್ತೆ, ಆಮೇಲೆ ಅದು ಪೈಥಾನ್ ವರ್ಚುವಲ್ ಮಿಷಿನ್ ಎಕ್ಸಿಕ್ಯೂಟ್ ಮಾಡುತ್ತೆ. ಆ ಎಕ್ಸಿಕ್ಯೂಷನ್ ಮಾಡೋ ಟೈಮಲ್ಲಿ ಏನಾದರೂ ಎರರ್ಸ್ ಬಂದರೆ ಅದನ್ನು ಎಕ್ಸೆಪ್ಷನ್ಸ್ ಅಥವಾ ರನ್ ಟೈಮ್ ಎರರ್ಸ್ ಅಂತ ಕರೀತಾರೆ. ಈ ಎಕ್ಸೆಪ್ಷನ್ ನಾವು ಡಿಸ್ಕಸ್ ಮಾಡ್ತಾ ಇವಲ್ಲ ಈ ಚಾಪ್ಟ್ರಲ್ಲಿ. ಸೊ ಆ ಎಕ್ಸೆಪ್ಷನ್ಸ್ ಬರೋದು ರನ್ ಟೈಮಲ್ಲಿ. ಕಂಪೈಲೇಷನ್ ಎಲ್ಲ ನೀಟಾಗಿ ಆಗಿರುತ್ತೆ, ಬಟ್ ಆ ಸ್ಪ್ಲಿಟ್ ಆದಮೇಲೆ ನಮಗೆ ಕೋಡ್ ಮುಂದೆ ಹೋಗೋದಿಲ್ಲ, ಯಾಕಂದರೆ ರನ್ ಟೈಮ್ ಎರರ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದರೆ ಏನು ಅಂತ. ಸೊ ಡೆಫಿನೇಷನ್ ಹೋಗೋಕ್ಕಿಂತ ಮುಂಚೆ ಏನು ಅಂತ ತಿಳ್ಕೊಳ್ಳೋಣ. ಎಕ್ಸೆಪ್ಷನ್ ಇಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ದಟ್ ಅಕರ್ಸ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್. ಇದು ತುಂಬ ಮುಖ್ಯ. ಎಕ್ಸಿಕ್ಯೂಷನಲ್ಲಿ ಆಗೋ ಎರರ್ಸ್ ಮಾತ್ರ ಎಕ್ಸೆಪ್ಷನ್ಸ್. ಕಂಪೈಲೇಷನಲ್ಲಿ ಆಗೋ ಎರರ್ಸ್ ಸಿಂಟ್ಯಾಕ್ಸ್ ಎರರ್ಸ್. ಓಕೆ, ಇದು ಎಕ್ಸಿಕ್ಯೂಷನಲ್ಲಿ ಆಗೋ ಎರರ್. ಸೊ ಇಟ್ ಈಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ದಟ್ ಅಕರ್ಸ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್. ಇಟ್ ಈಸ್ ಅನ್ ಎರರ್ ದಟ್ ಅಕರ್ಸ್ ಡ್ಯೂರಿಂಗ್ ರನ್ ಟೈಮ್. ಅಲ್ವಾ ಮಕ್ಕಳೇ? ರನ್ ಟೈಮ್ ಅಂದರೆ ಎಕ್ಸಿಕ್ಯೂಷನ್ ಆಗೋವಾಗ ನಿಮ್ಗೆ ಬರೋ ಎರರ್ಸ್ ಇಟ್ ಈಸ್ ಎಕ್ಸೆಪ್ಷನ್ಸ್ ಆರ್ ಎಕ್ಸೆಪ್ಷನ್ ಎರರ್ ಅಂತ ಕೂಡ ಹೇಳ್ಬೋದು. ಇದು ಡೆಫಿನೇಷನ್ ಏನು? ಎಕ್ಸೆಪ್ಷನ್ ಇಸ್ ಅ ಪೈಥಾನ್ ಆಬ್ಜೆಕ್ಟ್ ದಟ್ ರೆಪ್ರೆಸೆಂಟ್ಸ್ ಅನ್ ಎರರ್. ಸೊ ಎಕ್ಸೆಪ್ಷನ್ ಅಂದರೆ ಏನು? ಇಟ್ ಇಸ್ ಅ ಪೈಥಾನ್ ಆಬ್ಜೆಕ್ಟ್, ಇಟ್ ರೆಪ್ರೆಸೆಂಟ್ಸ್ ಅನ್ ಎರರ್. ಓಕೆ, ಈ ಎಕ್ಸೆಪ್ಷನ್ಸ್ ಇನ್ನೊಂದು ನೀವು ತಿಳ್ಕೊಬೇಕಾಗಿರೋದು, ಎಕ್ಸೆಪ್ಷನ್ ಸಿಂಟ್ಯಾಕ್ಸ್ ಎರರ್ ಕೂಡ ಆಗಿರ್ಬೋದು, ರನ್ ಟೈಮ್ ಎರರ್ ಆದರೂ ಆಗಿರ್ಬೋದು, ಲಾಜಿಕಲ್ ಎರರ್ ಆಗಿದ್ರೂ ಆಗ್ಬೋದು. ಸರ್ ಲಾಜಿಕಲ್ ಎರರ್ ಅಂದರೆ ಏನು? ಸೊ ಲಾಜಿಕಲ್ ಎರರ್ ಅಂದರೆ ನೀವು ಕ್ಯಾಲ್ಕುಲೇಷನಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ, ಮಕ್ಕಳೇ ನೀವು ಕ್ಯಾಲ್ಕುಲೇಷನ್ ಸಪೋಸ್ ಇವಾಗ 2 ನಂಬರ್ಸ್ ಆ್ಯಡ್ ಮಾಡಬೇಕು, A = 100 B = 200 ಅಂತ ಕೊಡ್ತೀನಿ. ನೀವು ಪ್ರಿಂಟ್ A+B ಬದಲು A - B ಮಾಡಿಬಿಟ್ರಿ, ನಿಮ್ಗೆ ಎರರ್ ತೋರಿಸಲ್ಲ, ಬಟ್ ಔಟ್ಪುಟ್ ತಪ್ಪು ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ನೀವು A = 100 B = 200 ಪ್ರಿಂಟ್ A - B ಕೊಟ್ಬಿಟ್ರಿ A+B ಬದಲು, ನಿಮಗೆ ಔಟ್ಪುಟ್ ಬರುತ್ತೆ, ಬಟ್ ಔಟ್ಪುಟ್ ತಪ್ಪಾಗಿ ಬರುತ್ತೆ. ಅದನ್ನು ಲಾಜಿಕಲ್ ಎರರ್ ಅಂತಾರೆ. ಸೊ ಎಕ್ಸೆಪ್ಷನ್ಸ್ ಸಿಂಟ್ಯಾಕ್ಸ್ ಎರರ್ ಆದರೂ ಆಗಿರ್ಬೋದು, ಲಾಜಿಕಲ್ ಎರರ್ ಆಗಿರ್ಬೋದು, ಅಥವಾ ರನ್ ಟೈಮ್ ಎರರ್ ಕೂಡ, ರನ್ ಟೈಮ್ ಇಲ್ಲ ಎಕ್ಸೆಪ್ಷನ್ಸ್ ಕೂಡ ಆಗಿರ್ಬೋದು. ಓಕೆ, ಬಟ್ ಸಿಂಟ್ಯಾಕ್ಸ್ ಎರರ್ ಈಸ್ ಅ ಪಾರ್ಟ್ ಆಫ್ ಎಕ್ಸೆಪ್ಷನ್.
Exception can be all the three types: syntax error, logical error, and runtime error. Okay, so it represents an error. Even if the statement is syntactically correct, there might be a situation where exceptions may occur. ಹೌದಲ್ಲ ಮಕ್ಕಳೇ? ಸೊ ಸಿಂಟ್ಯಾಕ್ಸ್ ಎರರ್ ಇಲ್ಲದೆ ಇರ್ಬೋದು ಕೋಡಲ್ಲಿ, ಬಟ್ ರನ್ ಟೈಮಲ್ಲಿ ಎರರ್ಸ್ ಬರ್ಬೋದು. ನಾನು ಹೇಳದ್ನಲ್ಲ, ಸೊ ಕಂಪೈಲೇಷನ್ ಆಗೋವಾಗ ಏನೋ ಎರರ್ ಬಂದರೆ ಸಿಂಟ್ಯಾಕ್ಸ್ ಎರರ್. ಕಂಪೈಲೇಷನ್ ಪ್ರೋಸೆಸ್ನ ಕ್ರಾಸ್ ಮಾಡ್ತು ಅಂದರೆ ಕೋಡೆಲ್ಲ ಸ್ಪ್ಲಿಟ್ ಆಗಿದೆ. ಇವಾಗ ಸ್ಪ್ಲಿಟ್ ಆದಮೇಲೆ ಕೂಡ ಎರರ್ ಬರ್ಬೋದಲ್ಲ. ಪೈಥಾನ್ ವರ್ಚುವಲ್ ಮಿಷಿನ್ ರೆಕಗ್ನೈಸ್ ಮಾಡ್ಬೋದು ಇದು ಎಕ್ಸೆಪ್ಷನ್ನು ರನ್ ಟೈಮಲ್ಲಿ ಬರ್ತಿದೆ ಇದಂತ ರೆಕಗ್ನೈಸ್ ಮಾಡ್ಬೋದು. ಸೊ ಈವನ್ ದೋ ಪ್ರೋಗ್ರಾಮ್ ಸಿಂಟ್ಯಾಕ್ಟಿಕಲಿ ಕರೆಕ್ಟ್ ಆದರೂ ಎಕ್ಸಿಕ್ಯೂಷನ್ ಟೈಮಲ್ಲಿ ಬರೋ ಎರರ್ನೇ ನಾವು ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಏನು ಸರ್ ಎಕ್ಸೆಪ್ಷನ್ಗೆ? ಮಕ್ಕಳೇ, ನೀವು ಎನಿ ನಂಬರ್ ಡಿವೈಡೆಡ್ ಬೈ 0 ಮಾಡಿದ್ರೆ ಏನು ಬರುತ್ತೆ? ಇನ್ಫಿನಿಟಿ ಬರುತ್ತೆ. ಸೊ ಇದು ರಾಂಗ್ ಅಲ್ಲ, ಸಿಂಟ್ಯಾಕ್ಟಿಕಲಿ ಕರೆಕ್ಟೇ. ಸಪೋಸ್ ನಾನು ಪ್ರಿಂಟ್ 100/0 ಅಂತ ಕೊಟ್ಟೆ, ಸೊ ಇಟ್ ಇಸ್ ಕರೆಕ್ಟ್ ಸಿಂಟ್ಯಾಕ್ಟಿಕಲಿ. ಬಟ್ ಎಕ್ಸೆಪ್ಷನ್ ಏನಕ್ಕೆ? ಯು ಡಿವೈಡಿಂಗ್ ದ ನಂಬರ್ ಬೈ 0, ಎಕ್ಸಿಕ್ಯೂಷನ್ ಆಗೋದಿಲ್ಲ. ಸೊ ಎಕ್ಸಾಂಪಲ್ಸ್ ತೋರಿಸ್ತೀನಿ. ಸೊ ಎಕ್ಸಾಂಪಲ್ಸ್ ನೋಡ್ಕೊಬೋದು. ಡಿವೈಡಿಂಗ್ ಬೈ 0, ಯಾವುದೇ ನಂಬರ್ 0 ಅಲ್ಲಿ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ 0 ಡಿವಿಷನ್ ಎರರ್ ಅಂತ ಬರುತ್ತೆ. ಅದನ್ನು ಡಿಸ್ಕಸ್ ಮಾಡೋಣ. ಆಕ್ಸೆಸಿಂಗ್ ಅ ವೇರಿಯಬಲ್ ವಿತೌಟ್ ಡಿಫೈನಿಂಗ್ ಇಟ್. ನೀವು ಯಾವುದೋ ವೇರಿಯಬಲ್ ಡಿಫೈನ್ ಮಾಡ್ದೇ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ, ಸಪೋಸ್ ಇವಾಗ ನಾನು ಸುಮ್ಮನೆ ಪ್ರಿಂಟ್ ಸಿ ಅಂತ ಕೊಟ್ಟೆ, ಸಿ ವ್ಯಾಲ್ಯೂನೇ ಕೊಟ್ಟಿಲ್ಲ ನಾನು, ಸೊ ಅದು ಒಂದು ಎಕ್ಸೆಪ್ಷನ್. ಅದನ್ನು ನೇಮ್ ಎರರ್ ಅಂತ ಕೂಡ ಕರೀತಾರೆ. ಮುಂದೆ ಎಕ್ಸೆಪ್ಷನ್ಸ್ ಡಿಸ್ಕಸ್ ಮಾಡೋವಾಗ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಲ್ಲಿ ಗೊತ್ತಾಗುತ್ತೆ. ಸೊ ಟ್ರೈನ್ ಟು ಓಪನ್ ಅ ನಾನ್ ಎಕ್ಸಿಸ್ಟಿಂಗ್ ಫೈಲ್. ಸೊ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಒಂದು ಫೈಲ್ ರೀಡ್ ಮಾಡೋದಕ್ಕೆ, ಅಂದರೆ ಟೆಕ್ಸ್ಟ್ ಫೈಲ್ ಯಾವುದಾದ್ರೂ ಫೈಲ್ ಇರ್ಬೋದು. ನೆಕ್ಸ್ಟ್ ಚಾಪ್ಟ್ರಲ್ಲಿ ಫೈಲ್ ಹ್ಯಾಂಡ್ಲಿಂಗ್ ಬಗ್ಗೆ ಇದೆ. ಸೊ ಯಾವುದೇ ಒಂದು ಫೈಲ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಆ ಫೈಲ್ ಕ್ರಿಯೇಟೇ ಮಾಡಿಲ್ಲ ನೀವು, ಸೊ ಅದು ಕೂಡ ಒಂದು ಎಕ್ಸೆಪ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಎಕ್ಸೆಪ್ಷನ್ಸ್. ಅಂದರೆ ಡಿವೈಡಿಂಗ್ ಬೈ 0, ಒಂದು ಫೈಲ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಫೈಲ್ ಇಲ್ಲವೇ ಇಲ್ಲ, ಅಥವಾ ಒಂದು ವೇರಿಯಬಲ್ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಆ ವೇರಿಯಬಲ್ ಡಿಫೈನೇ ಮಾಡಿಲ್ಲ. ಸೊ ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಎಕ್ಸೆಪ್ಷನ್ಸ್. ಇದು ಯಾವಾಗ ಅಕರ್ ಆಗುತ್ತೆ? ರನ್ ಟೈಮಲ್ಲಿ, ಅಂದರೆ ಕೋಡೆಲ್ಲ ಸ್ಪ್ಲಿಟ್ ಆಗೋಗಿರುತ್ತೆ ಕಂಪೈಲ್ ಟೈಮಲ್ಲಿ. ಆಮೇಲೆ ಪೈಥಾನ್ ವರ್ಚುವಲ್ ಮಿಷಿನ್ ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ಎರರ್ಸ್ ಬರೋದೆ ರನ್ ಟೈಮ್ ಎರರ್ಸ್ ಇದೆಲ್ಲ. ಓಕೆ, ಸೊ ಎಕ್ಸಾಂಪಲ್ ನೋಡೋಣ ಒಂದು ಎಕ್ಸೆಪ್ಷನ್ ಬಗ್ಗೆ. ಒಂದು ಕೋಡ್ ಮಾಡಿರೋದು ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, 2 ಎಕ್ಸಾಂಪಲ್ ತೊಗೊಂಡಿದ್ದೀನಿ ಮಕ್ಕಳೇ. ಇದು ಇಂಟ್ರಾಕ್ಟಿವ್ ಮೋಡಲ್ಲಿ ಮಾಡಿರೋದು. ಐ ಥಿಂಕ್ ನಿಮ್ಗೆ PU1 ಅಲ್ಲಿ ಇಂಟ್ರಾಕ್ಟಿವ್ ಸ್ಕ್ರಿಪ್ಟ್ ಮೋಡ್ ಇತ್ತಲ್ವಾ? ಇಂಟ್ರಾಕ್ಟಿವ್ ಮೋಡ್ ಅಂದರೆ ಏನು? ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡೋಕ್ಕಿರೋ ಮೋಡ್ ಇಂಟ್ರಾಕ್ಟಿವ್ ಮೋಡ್ ಅಲ್ವಾ? ಸ್ಕ್ರಿಪ್ಟ್ ಮೋಡ್ ಅಂದರೆ ಏನು? ಮೋರ್ ದೆನ್ ಒನ್ ಸ್ಟೇಟ್ಮೆಂಟ್ ರನ್ ಮಾಡೋದಕ್ಕೆ ನೀವು ಫೈಲ್, ಆಮೇಲೆ ನ್ಯೂ ಫೈಲ್ ಓಪನ್ ಮಾಡಿ ಪ್ರೋಗ್ರಾಮ್ ಬರೀತೀರಾ. ನಾನಿಲ್ಲಿ ಇಂಟ್ರಾಕ್ಟಿವ್ ಮೋಡಲ್ಲೇ ಇದನ್ನು ಒಂದೊಂದು ಸ್ಟೇಟ್ಮೆಂಟ್ ಅಲ್ವಾ, ಇಲ್ಲ ಇಂಟ್ರಾಕ್ಟಿವ್ ಮೋಡಲ್ಲೇ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್, ಪ್ರಿಂಟ್ 10/0. ಹೌದು, ಇದರಲ್ಲಿ ಏನೂ ಎರರ್ ಇಲ್ಲ, ಸಿಂಟ್ಯಾಕ್ಟಿಕ್ಲಿ ಕರೆಕ್ಟಾಗೇ ಇದೆ. ಬಟ್ ಎಕ್ಸಿಕ್ಯೂಷನ್ ಆಗೋ ಟೈಮಲ್ಲಿ ಈ ಪ್ರಿಂಟ್ ಕಟ್ಟಾಗಿರುತ್ತೆ, 10/0 ಕಟ್ಟಾಗಿರುತ್ತೆ. 10/0 ಇಟ್ ಈಸ್ ಇನ್ಫಿನಿಟಿ, ಅಲ್ಲಿ 0 ಡಿವಿಷನ್ ಎರರ್ ಅಂತ ಬರುತ್ತೆ. ರನ್ ಟೈಮಲ್ಲಿ ಬರೋ ಎರರ್ 0 ಡಿವಿಷನ್ ಎರರ್. ಇಲ್ಲಿರೋದು ಡಿವಿಷನ್ ಬೈ 0 ಅನ್ನೋದು ಇಟ್ ಈಸ್ ಅ ಮೆಸೇಜ್, ಎಕ್ಸೆಪ್ಷನ್ ಮೆಸೇಜ್ ಅಂತ ಕರಿತೀವಿ. ಸೊ ಎನಿ ನಂಬರ್ ಯು ಡಿವೈಡ್ ಬೈ 0, ನಿಮಗೊಂದು ಎಕ್ಸೆಪ್ಷನ್ ಬರುತ್ತೆ, ದಟ್ ಈಸ್ ಕಾಲ್ಡ್ 0 ಡಿವಿಷನ್ ಎರರ್. ಆಮೇಲೆ ಇಲ್ಲೊಂದು ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ ಪ್ರಿಂಟ್ Z. ಆಯಿತು, ನಾನು ಪ್ರಿಂಟ್ ಮಾಡೋ ಟ್ರೈ ಮಾಡ್ತೀನಿ, ಏನು ಸರ್ ಪ್ರಾಬ್ಲಮ್? ಝೆಡ್ ಡಿಫೈನೇ ಮಾಡಿಲ್ವಲ್ಲ ಸರ್, ಏನಾದರೂ ವ್ಯಾಲ್ಯೂ ಕೊಡಬೇಕಲ್ವಾ ಝೆಡ್ಗೆ? Z = 10, 20, 30 ಏನಾದರೂ ಕೊಡಬೇಕಲ್ವಾ? ಸುಮ್ಮನೆ ಪ್ರಿಂಟ್ Z ಅಂದರೆ ನೇಮ್ ಎರರ್ ಬರುತ್ತೆ. ನೇಮ್ ಎರರ್ ಅಂದರೆ ಏನು? ನೇಮ್ Z ಇಸ್ ನಾಟ್ ಡಿಫೈನ್ಡ್. ನೀವು ಝಡ್ಗೆ ವ್ಯಾಲ್ಯೂ ಕೊಟ್ಟಬೇಕಾದ್ರೆ ಪ್ರಿಂಟ್ ಮಾಡಿ, ಅಥವಾ ಏನೇ ಆಪ್ರೇಷನ್ ಮಾಡಿ. ಸುಮ್ಮನೆ ಪ್ರಿಂಟ್ Z ಅಂದರೆ ಯು ವಿಲ್ ಗೆಟ್ ಅನ್ ಎಕ್ಸೆಪ್ಷನ್ ಕಾಲ್ಡ್ ನೇಮ್ ಎರರ್. ಆಯಿತಾ ಮಕ್ಕಳೇ? ಸೊ ಇದು ದಿಸ್ ಇಸ್ ಬ್ರೀಫ್ಲಿ ಐವ್ ಎಕ್ಸ್ಪ್ಲೇನ್ಡ್ ಅಬೌಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಮತ್ತು ಸಿಂಟ್ಯಾಕ್ಸ್ ಎರರ್, ಮತ್ತು ಎಕ್ಸಾಂಪಲ್ಸ್ ಕೂಡ ಹೇಳಿದ್ದೀನಿ. ಸೊ ಇದು ನಿಮ್ಮ ಫಸ್ಟ್ ಟಾಪಿಕ್ ಕನ್ಕ್ಲೂಡ್ ಮಾಡುತ್ತೆ, ಇಂಟ್ರೊಡಕ್ಷನ್ ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಸೊ ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸೊ ಐ ವಿಲ್ ರೆಸ್ಪಾಂಡ್. ಸೊ ಏನೇ ಡೌಟ್ಸ್ ಇರಲಿ, ಏನೇ ಸಿಲ್ಲಿ ಡೌಟ್ಸ್ ಇದ್ದರೂ ಪ್ಲೀಸ್ ಡೋಂಟ್ ಹೆಸಿಟೇಟ್. ಏನೇ ಪ್ರಾಬ್ಲಮ್ಸ್ ಇದ್ದರೂ ಜಸ್ಟ್ ಆಸ್ಕ್ ಮೀ, ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್. ಸೊ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೆಕೆಂಡ್ ಕಾನ್ಸೆಪ್ಟ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂದರೆ ಏನು? ಡೆಫಿನೇಷನ್ ನೋಡ್ತಾ ಹೋಗೋಣ. ಕಾಮನ್ಲಿ ಅಕರಿಂಗ್ ಎಕ್ಸೆಪ್ಷನ್ಸ್ ಆರ್ ಯೂಶಲಿ ಡಿಫೈನ್ಡ್ ಇನ್ ದ ಕಂಪೈಲರ್ ಆರ್ ಇಂಟರ್ಪ್ರಿಟರ್. ದೀಸ್ ಆರ್ ಕಾಲ್ಡ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಅಂದರೆ ಕಾಮನ್ ಆಗಿ ಬರೋ ಎಕ್ಸೆಪ್ಷನ್ಸ್ ಎಲ್ಲ ಆಲ್ರೆಡಿ ಡಿಫೈನ್ ಆಗಿರುತ್ತೆ. ಎಲ್ಲಿ? ಇಂಟರ್ಪ್ರಿಟರಲ್ಲಿ. ಇದನ್ನು ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ಹೌದಲ್ವಾ? ಲಾಸ್ಟ್ ಎಕ್ಸಾಂಪಲ್ ನೋಡಿದ್ವಿ ಅಲ್ವಾ, ಪ್ರಿಂಟ್ 10/0 ಆಲ್ರೆಡಿ ಡಿಫೈನ್ ಆಗಿದೆ, ಅದು 0 ಡಿವಿಷನ್ ಎರರ್ ಅಂತ ಇಂಟರ್ಪ್ರಿಟರಲ್ಲಿ ಡಿಫೈನ್ ಆಗೋಗಿದೆ, ಅದಕ್ಕೆ ಡಿಸ್ಪ್ಲೇ ಆಗ್ತಿರೋದಲ್ವಾ. ನೇಮ್ ಎರರ್,
ಪ್ರಿಂಟ್ ಝೆಡ್ ಅಂತ ಸುಮ್ಮನೆ ಕೊಟ್ಟೆ. ಆ ನೇಮ್ ಎರರ್ ಅಂತ ಹೆಂಗೆ ಬಂತು? ಆಲ್ರೆಡಿ ಡಿಫೈನ್ ಆಗಿದೆ ಅದು ಇಂಟರ್ಪ್ರೆಟರಲ್ಲಿ. ಇದನ್ನು ಏನಂತ ಕರಿತೀವಿ? ಕಾಮನ್ಲಿ ಯೂಸ್ಡ್ ಎಕ್ಸೆಪ್ಷನ್ಸ್ ಆಲ್ರೆಡಿ ಡಿಫೈನ್ಡ್ ಇನ್ ದ ಇಂಟರ್ಪ್ರೆಟರ್. ಏನಂತ ಕರಿತೀವಿ? ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಸೊ ಈ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಆದಾಗ ಏನು ಮಾಡಬೇಕು? ಪ್ರೋಗ್ರಾಮರ್ ಒಂದು ಆ್ಯಕ್ಷನ್ ತೊಗೊಬೇಕು ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ, ಅಲ್ವಾ? ದ ಪ್ರೋಗ್ರಾಮರ್ ಹ್ಯಾಸ್ ಟು ಟೇಕ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ಟು ಹ್ಯಾಂಡಲ್ ದ ಎಕ್ಸೆಪ್ಷನ್. ಎಕ್ಸೆಪ್ಷನ್ ಬಂತಂದು ಸುಮ್ಮನೆ ಕೂರಬಾರ್ದು, ಒಂದು ಕೋಡ್ ಬರೀಬೇಕು ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ. ಅದೇನಂತ ಮುಂದೆ ಸಿಂಟ್ಯಾಕ್ಸಲ್ಲಿ ಹೇಳ್ತೀನಿ. ಬಟ್ ಆ್ಯಕ್ಷನ್ ತೊಗೊಬೇಕು, ಕೋಡ್ ಹಾಗೆ ಬಿಡದೆ ಹಿ ಹ್ಯಾಸ್ ಟು ಹ್ಯಾಂಡಲ್ ದ ಎರರ್. ಓಕೆ, ಸೊ ಕೆಲವು ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ನ ನೋಡೋಣ ಇವಾಗ. Some of the built-in exceptions are syntax error. ನಾನು ಹೇಳೋನಲ್ಲ, syntax error is also an exception. Syntax error ಒಂದು exception, but exception ಯಾವಾಗಲೂ syntax error ಆಗಲ್ಲ. Exception runtime error ಆಗ್ಬೋದು, syntax error ಆಗ್ಬೋದು, ಅಥವಾ logical error ಆಗ್ಬೋದು. ಸೊ syntax error ಅಂದರೆ ಏನು? ಆಲ್ರೆಡಿ ನೋಡಿದ್ವಿ. It is raised when there is grammatical mistakes in the code, ಅಲ್ವಾ? ಎಕ್ಸಾಂಪಲ್, ದ ಸ್ಟೇಟ್ಮೆಂಟ್ ಪ್ರಿಂಟ್ ಹಾಯ್, ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಕೋಟ್ಸ್ ಕೊಟ್ಟಿನಿ, ಎಂಡಿಂಗ್ ಕೋಟ್ಸ್ ಕೊಟ್ಟಿಲ್ಲ. ಏನಾಗುತ್ತೆ? ಇಟ್ ರಿಸಲ್ಟ್ಸ್ ಇನ್ ಸಿಂಟ್ಯಾಕ್ಸ್ ಎರರ್ ಡ್ಯೂ ಟು ಮಿಸ್ಸಿಂಗ್ ಕೊಟೇಶನ್ ಮಾರ್ಕ್ಸ್. ಸೊ ಕೊಟೇಶನ್ ಮಾರ್ಕ್ಸ್ ಮಿಸ್ ಆಗಿದೆ, ಸೊ ಅದು ಎಕ್ಸಿಕ್ಯೂಷನ್ ಪ್ರೊಸೆಸ್ಗೆ ಹೋಗಲ್ಲ. ನೀವು ಇದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಸಿಂಟ್ಯಾಕ್ಸ್ ಎರರ್ ಕ್ಲಿಯರ್ ಮಾಡಿದ್ರೇ ಎಕ್ಸಿಕ್ಯೂಷನ್ಗೆ ಹೋಗೋದೆ ಕೋಡು. ಎಕ್ಸಿಕ್ಯೂಷನ್ ಮತ್ತೆ ಕ್ಲಿಯರ್ ಆಗಬೇಕು ಅಂದರೆ ರನ್ ಟೈಮ್ ಎರರ್ಸ್ ಅಥವಾ ಎಕ್ಸೆಪ್ಷನ್ಸ್ ಏನೂ ಇರಕೂಡ್ದು, ಆವಾಗ ನಿಮ್ಗೆ ಔಟ್ಪುಟ್ ಬರುತ್ತೆ. ಅಲ್ಲಿ ಎಕ್ಸೆಪ್ಷನ್ಸ್ ಇದ್ದರೆ ನೀವು ಎಕ್ಸೆಪ್ಷನ್ ಮತ್ತೆ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಇದು ಫಸ್ಟ್ ಟೈಪ್ ಆಫ್ ಬಿಲ್ಟ್ ಇನ್ ಎಕ್ಸೆಪ್ಷನ್, ಸಿಂಟ್ಯಾಕ್ಸ್ ಎರರ್. ಮತ್ತು ಇನ್ನು ಕೆಲವು ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಇದೆ, ವಿ ವಿಲ್ ಜಸ್ಟ್ ಸಿ. ವ್ಯಾಲ್ಯೂ ಎರರ್ ಅಂತ ಇದೆ. ಏನು ಸರ್ ಇದು ವ್ಯಾಲ್ಯೂ ಎರರ್? ಮಕ್ಕಳೇ, ಇಟ್ ಇಸ್ ರೇಸ್ಡ್ ವೆನ್ ಅನ್ ಆಪರೇಷನ್ ರಿಸೀವ್ಸ್ ಅನ್ ಆರ್ಗ್ಯುಮೆಂಟ್ ದಟ್ ಹ್ಯಾಸ್ ರೈಟ್ ಡೇಟಾ ಟೈಪ್ ಬಟ್ ಮಿಸ್ಮ್ಯಾಚ್ಡ್ ಆರ್ ಇನ್ಅಪ್ರೋಪ್ರಿಯೇಟ್ ವ್ಯಾಲ್ಯೂಸ್. ಏನಿದು? ಸಿ, ನೀವಿಲ್ಲಿ ಯಾವುದೇ ವ್ಯಾಲ್ಯೂ ಕೊಟ್ಟರು ಆ ವ್ಯಾಲ್ಯೂ ಅಥವಾ ಆರ್ಗ್ಯುಮೆಂಟ್ ಕೊಡ್ತೀರಲ್ಲ, ಆ ಆರ್ಗ್ಯುಮೆಂಟ್ ಡೇಟಾ ಟೈಪ್ ಕರೆಕ್ಟಾಗಿರುತ್ತೆ. ಬಟ್ ನೀವು ವ್ಯಾಲ್ಯೂ ಸಪ್ಲೈ ಮಾಡ್ತೀರಲ್ಲ, ಆ ವ್ಯಾಲ್ಯೂ ರಾಂಗ್ ಇದ್ದರೆ, ನೀವು ವ್ಯಾಲ್ಯೂ ಕೊಡೋದೇ ರಾಂಗ್ ಇದ್ದರೆ, ಇಟ್ ಈಸ್ ವ್ಯಾಲ್ಯೂ ಎರರ್. ವಾಟ್ ಸರ್, ಪ್ಲೀಸ್ ಗಿವ್ ಮಿ ಎನ್ ಎಕ್ಸಾಂಪಲ್, ನಂಗೆ ಗೊತ್ತಾಗ್ತಿಲ್ಲ ಇದು. ಎಸ್, ವಿಲ್ ಸಿ ಎನ್ ಎಕ್ಸಾಂಪಲ್, ನಿಮ್ಗೆ ಅರ್ಥ ಆಗೋ ಥರ. ನೋಡಿ ಮಕ್ಕಳೇ, ಇಲ್ಲೊಂದು ವೇರಿಯಬಲ್ ತೊಗೊಂಡಿನಿ S1. ಏನು ವೇರಿಯಬಲ್ ಹೆಸರು? S1. ಏನಿದೆ S1ಅಲ್ಲಿ? ಹೆಲೋ ವರ್ಲ್ಡ್ ಅಂತ ಇದೆ. ಸೊ ಹೆಲೋ ವರ್ಲ್ಡ್ ಹೆಂಗೆ ಕೊಟೇಶನ್ ಆಗಿದೆ? ಡಬಲ್ ಕೋಟ್ಸಲ್ಲಿದೆ. ಸೊ ನೀವು ಡೇಟಾ ಟೈಪ್ಸ್ ಓದಿದ್ದೀರಲ್ವಾ PU1ಅಲ್ಲಿ? ಸೊ ಇಂಟೀಜರ್ ಡೇಟಾ ಟೈಪ್ ಓದಿರಾ, ಫ್ಲೋಟ್ ಓದಿದ್ದೀರಾ. ಡಬಲ್ ಕೋಟ್ಸಲ್ಲಿ ಕ್ಯಾರೆಕ್ಟರ್ಸ್ ಇದ್ದರೆ ಏನಂತ ಕರಿತೀವಿ? ಸ್ಟ್ರಿಂಗ್ ಅಂತ ಕರಿತೀವಿ, ಕರೆಕ್ಟ್? ಸೊ ಕೊಟೇಶನ್ ಮಾರ್ಕ್ಸಲ್ಲಿರೋ ಕ್ಯಾರೆಕ್ಟರ್ಸ್ ಏನಂತ ಕರಿತೀವಿ? ಸ್ಟ್ರಿಂಗ್. ಸೊ S1ಅಲ್ಲಿ ಏನಿದೆ? ಸ್ಟ್ರಿಂಗ್ ಇದೆ, ಹೆಲೋ ವರ್ಲ್ಡ್ ಅಂತ. ಸೊ ನಾನು ಏನು ಮಾಡ್ತಾಯಿನಿ? ಐ ಆಮ್ ಗಿವಿಂಗ್ ಎನ್ ಆರ್ಗ್ಯುಮೆಂಟ್, ಕರೆಕ್ಟಾಗಿದೆ, ಡೇಟಾ ಟೈಪ್ ಕರೆಕ್ಟಾಗಿದೆ. ಆಪರೇಷನ್ ರಿಸೀವ್ಸ್ ಅನ್ ಆರ್ಗ್ಯುಮೆಂಟ್ ದಟ್ ಹ್ಯಾಸ್ ರೈಟ್ ಡೇಟಾ ಟೈಪ್. ಡೇಟಾ ಟೈಪ್ ಸರಿ ಇದೆ. ನಾನು ಫ್ಲೋಟ್ಗೆ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯಾವುದನ್ನು? ಈ S1 ಸ್ಟ್ರಿಂಗ್ನ. ನಾವು ಮಕ್ಕಳೇ ಸ್ಟ್ರಿಂಗ್ನ ಫ್ಲೋಟಿಗೆ ಕನ್ವರ್ಟ್ ಮಾಡೋಕ್ಕಾಗತ್ತಾ? ಆಗೋದಿಲ್ಲ ಅಲ್ವಾ? ಇಂಟ್ ಬೇಕಾದ್ರೆ ಫ್ಲೋಟಿಗೆ ಕನ್ವರ್ಟ್ ಮಾಡ್ಬೋದು, ಫ್ಲೋಟ್ ಬೇಕಾದ್ರೆ ಇಂಟಿಗೆ ಕನ್ವರ್ಟ್ ಮಾಡ್ಬೋದು. ಬಟ್ ಸ್ಟ್ರಿಂಗು ಕ್ಯಾರೆಕ್ಟರ್ಸ್ ಇದೆ, ಕ್ಯಾರೆಕ್ಟರ್ಸ್ ಇಂಟೀಜರ್ಗೆ ಕನ್ವರ್ಟ್ ಮಾಡೋಕ್ಕಾಗತ್ತಾ ಅಥವಾ ಫ್ಲೋಟಿಗೆ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಸೊ ಏನು ಎರರ್ ಬರುತ್ತೆ ಅವಾಗ? ವ್ಯಾಲ್ಯೂ ಎರರ್. ಏನಿದು ವ್ಯಾಲ್ಯೂ ಎರರ್? ಕುಡ್ ನಾಟ್ ಕನ್ವರ್ಟ್ ಸ್ಟ್ರಿಂಗ್ ಟು ಫ್ಲೋಟ್. ಸೊ ಇದು ಎಕ್ಸೆಪ್ಷನ್ ಮೆಸೇಜ್. ಇದು ಎಕ್ಸೆಪ್ಷನ್ ನೇಮ್ ಏನು? ವ್ಯಾಲ್ಯೂ ಎರರ್. ಸೊ ಇಟ್ ಈಸ್ ರೇಸ್ಡ್ ವೆನ್ ಅನ್ ಆಪರೇಷನ್ ರಿಸೀವ್ಸ್ ಅನ್ ಆರ್ಗ್ಯುಮೆಂಟ್ ದಟ್ ಹ್ಯಾಸ್ ರೈಟ್ ಡೇಟಾ ಟೈಪ್ ಬಟ್ ಮಿಸ್ಮ್ಯಾಚ್ಡ್ ವ್ಯಾಲ್ಯೂಸ್. ಡೇಟಾ ಟೈಪ್ ಸರಿ ಇದೆ, ಬಟ್ ವ್ಯಾಲ್ಯೂ S1 ಅಲ್ಲಿರೋದು ಮಿಸ್ಮ್ಯಾಚ್ ಆಗಿದೆ. ಓಕೆ ಸ್ಟೂಡೆಂಟ್ಸ್, ಸೊ ಇದನ್ನು ಏನಂದ್ರೆ ಎರರ್ ಅಂತ ಕರಿತೀವಿ? ವ್ಯಾಲ್ಯೂ ಎರರ್. ಸೊ ನೆಕ್ಸ್ಟ್ ಟೈಪ್ ಆಫ್ ಎಕ್ಸೆಪ್ಷನ್ ನೋಡೋಣ, IO ಎರರ್. ಏನಿದು IO ಎರರ್? ಇಟ್ ಈಸ್ ರೇಸ್ಡ್ ವೆನ್ ಫೈಲ್ ಸ್ಪೆಸಿಫೈಡ್ ಇನ್ ದ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಕೆನಾಟ್ ಬಿ ಓಪನ್ಡ್. ಸೊ ನೀವೇನೋ ಒಂದು ಫೈಲ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಪ್ರೋಗ್ರಾಮಿಂದ, ಬಟ್ ಆ ಫೈಲ್ ನೀವು ಕ್ರಿಯೇಟೇ ಮಾಡಿಲ್ಲ. ಸೊ ಏನಾಗುತ್ತೆ ಅವಾಗ? ಯು ವಿಲ್ ಗೆಟ್ IO ಎರರ್ ಅಥವಾ ಫೈಲ್ ನಾಟ್ ಫೌಂಡ್ ಎರರ್ ಅಂತ ಕೂಡ ಹೇಳ್ತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, F ಅಂತ ತೊಗೊಂಡು ನಾನು. F ಅಂದರೆ ಏನು? ಇದು ನೆಕ್ಸ್ಟ್ ಚಾಪ್ಟರ್ಲಿನ ಡೆಪ್ತಾಗಿ ಡಿಸ್ಕಸ್ ಮಾಡೋಣ. ಸೊ F ಅಂದರೆ ಫೈಲ್ ಆಬ್ಜೆಕ್ಟ್ ಅಂತ ಕರೀತಾರೆ. F ಅಂತಲೇ ನೀವು ತೊಗೊಬೇಕಂತಿಲ್ಲ, ಎನಿ ಲೆಟರ್ ತೊಗೊಬೋದು. ಇದು ಓಪನ್ ಮಾಡುವಾಗ ಫೈಲು ನೀವು ಅಂದರೆ ಪ್ರೋಗ್ರಾಮ್ಯಾಟಿಕಲಿ ನೀವೊಂದು ಟೆಕ್ಸ್ಟ್ ಫೈಲ್, ನೋಟ್ ಪ್ಯಾಡಲ್ ಫೈಲ್ ಇದೆಯಲ್ಲ, ಅದನ್ನು ಟೆಕ್ಸ್ಟ್ ಫೈಲ್ ಅಂತ ಕರೀತಾರೆ. ಏನಕ್ಕಂದರೆ ಆಲ್ಫಾಬೆಟ್ಸ್, ಲೆಟರ್ಸ್, ಡಿಜಿಟ್ಸ್ ಅದೆಲ್ಲ ರೀಡ್ ಆಗುತ್ತಲ್ವ, ನಾವು ರೀಡ್ ಮಾಡ್ಬೋದಲ್ಲ, ಇಟ್ ಈಸ್ ವಿಸಿಬಲ್ ಟು ಅಸ್. ಸೊ ಟೆಕ್ಸ್ಟ್ ಫೈಲ್ ಅಥವಾ ಯಾವುದೇ ಫೈಲ್ನ ಓಪನ್ ಮಾಡಬೇಕಾದ್ರೆ ಫೈಲ್ ಆಬ್ಜೆಕ್ಟ್ ಅಂತ ಹಾಕಬೇಕಾಗತ್ತೆ. ಈಸ್ ಈಕ್ವಲ್ ಟು ಓಪನ್. ಓಪನ್ ಅನ್ನೋದು ಒಂದು ಫಂಕ್ಷನ್ ನೇಮ್. ಒಂದು ಫೈಲ್ ಓಪನ್ ಮಾಡೋಕ್ಕೆ ವಿ ಹ್ಯಾವ್ ಟು ಯೂಸ್ ದ ಓಪನ್ ಫಂಕ್ಷನ್. ಇಲ್ಲಿ abc.txt ನೋಡಿ ಮಕ್ಕಳೇ, ಫೈಲ್ ನೇಮ್ ABC ಅಂತ ನಾನು ಕೊಟ್ಟೇನಿ. ಇಲ್ಲಿ TXT ಅಂದ್ರೇನು? ಟೆಕ್ಸ್ಟ್ ಫೈಲ್ ಅಂತ ಅರ್ಥ. ನಾನು ಟ್ರೈ ಮಾಡ್ತಾಯಿದ್ದೀನಿ ಓಪನ್ ಮಾಡೋದಕ್ಕೆ, ಬಟ್ ಓಪನ್ ಮಾಡೋಕ್ಕೆ ಆಗ್ತಿಲ್ಲ, ಯಾಕಂದರೆ ನಾನು ಕ್ರಿಯೇಟೇ ಮಾಡಿಲ್ಲ. ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಐ ಆಮ್ ಪ್ರಿಂಟಿಂಗ್ F.read.
ಸ್ಟೂಡೆಂಟ್ಸ್ ಇದನ್ನು ನೆಕ್ಸ್ಟ್ ಚಾಪ್ಟರ್ಲಿ ಇನ್ನೂ ಡೆಪ್ತಾಗಿ ಡಿಸ್ಕಸ್ ಮಾಡ್ತೀವಿ. ಬಟ್ ರೀಡ್ ಅಂದರೆ ಏನು ಅಂದರೆ ಆ ಫೈಲಲ್ಲಿ ಏನೇ ಕಂಟೆಂಟ್ ಇದ್ದರೂ ನಾನು ಪ್ರೋಗ್ರಾಮ್ಯಾಟಿಕ್ಲಿ ಔಟ್ಪುಟ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡೋ ಥರ ಐ ಆಮ್ ಯೂಸಿಂಗ್ ದ ರೀಡ್ ಫಂಕ್ಷನ್. ಬಟ್ ನಾನು ಫೈಲ್ ಕ್ರಿಯೇಟ್ ಮಾಡಿಲ್ವ ಇಲ್ಲಿ. ಸೊ ಏನಾಗುತ್ತೆ ಇಲ್ಲಿ ಫೈಲ್ ನಾಟ್ ಫೌಂಡ್ ಎರರ್ ಅಥವಾ IO ಎರರ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಫೈಲ್ ನಾಟ್ ಫೌಂಡ್ ಎರರ್. ಸೊ ಯಾಕಂದರೆ ನಾನು ಕ್ರಿಯೇಟೇ ಮಾಡಿಲ್ಲ ಈ ಫೈಲ್ನ, ಬಟ್ ಐ ಆಮ್ ಟ್ರೈಂಗ್ ಟು ಓಪನ್ ದ ಫೈಲ್. ಸೊ ಏನು ಬರುತ್ತೆ IO ಎರರ್ ಅರೈಸ್ ಆಗುತ್ತೆ. ಸೊ ಇದು ಥರ್ಡ್ ಟೈಪ್ ಆಫ್ ಬಿಲ್ಟ್ ಇನ್ ಎಕ್ಸೆಪ್ಷನ್. ನೆಕ್ಸ್ಟ್ ಟೈಪ್ ಕೀಬೋರ್ಡ್ ಇಂಟ್ರಪ್ಟ್ ಎರರ್ ಅಂತ ಇದೆ. ಏನಿದು ಕೀಬೋರ್ಡ್ ಇಂಟ್ರಪ್ಟ್ ಎರರ್? ಸರ್ ನೀವು ಏನಾದರೂ ಕೋಡ್ ಎಕ್ಸಿಕ್ಯೂಟ್ ಮಾಡೋವಾಗ ಬೈ ಮಿಸ್ಟೇಕ್ ಎಸ್ಕೇಪ್ ಅಥವಾ ಡಿಲೀಟ್ ಪ್ರೆಸ್ ಮಾಡಿ ಕೋಡ್ ಆಚೆ ಬಂದು ಯು ವಿಲ್ ಗೆಟ್ ದ ಕೀಬೋರ್ಡ್ ಇಂಟ್ರಪ್ಟ್ ಎರರ್. ಸೊ ಏನಿದು? ಇಟ್ ಈಸ್ ರೇಸ್ಡ್ ವೆನ್ ದ ಯೂಸರ್ ಆಕ್ಸಿಡೆಂಟ್ಲಿ ಹಿಟ್ಸ್ ಡಿಲೀಟ್ ಆರ್ ಎಸ್ಕೇಪ್ ಕೀ ವೈಲ್ ಎಕ್ಸಿಕ್ಯೂಟಿಂಗ್ ದ ಪ್ರೋಗ್ರಾಮ್ ಡ್ಯೂ ಟು ವಿಚ್ ನಾರ್ಮಲ್ ಫ್ಲೋ ಆಫ್ ಪ್ರೋಗ್ರಾಮ್ ಇಸ್ ಇಂಟ್ರಪ್ಟೆಡ್. ನೀವು ಎಕ್ಸಿಕ್ಯೂಷನ್ ಮಾಡ್ತಾ ಇರ್ತೀರಾ ಅಂದರೆ ರನ್ಗೆ ಹೋಗಿ ಯು ವಿಲ್ ಟ್ರೈ ಟು ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್, ರನ್ ಮಾಡ್ಯೂಲ್ ಅಂತ ಒತ್ತುತ್ತೀರಾ. ಬಟ್ ಒತ್ತಾದಮೇಲೆ ಎಸ್ಕೇಪ್ ಅಥವಾ ಡಿಲೀಟ್ ಒತ್ತಿದ್ರೆ ಏನು ಬರುತ್ತೆ? ಯು ವಿಲ್ ಗೆಟ್ ಕೀಬೋರ್ಡ್ ಇಂಟ್ರಪ್ಟ್ ಎರರ್. ಓಕೆ, ಇದು 4ನೇ ಟೈಪ್ ಆಫ್ ಎಕ್ಸೆಪ್ಷನ್, ಕೀಬೋರ್ಡ್ ಇಂಟ್ರಪ್ಟ್. ನೆಕ್ಸ್ಟ್ ಟೈಪ್ ಆಫ್ ಎಕ್ಸೆಪ್ಷನ್ ಏನು ಸರ್? ಇಂಪೋರ್ಟ್ ಎರರ್ ಅಂತ ಇದೆ. ಸೊ ಏನಿದು ಇಂಪೋರ್ಟ್ ಎರರ್? ಸಿ, ಇಟ್ ಈಸ್ ರೇಸ್ಡ್ ವೆನ್ ದ ರಿಕ್ವೆಸ್ಟೆಡ್ ಮಾಡ್ಯೂಲ್ ಡೆಫಿನೇಷನ್ ಇಸ್ ನಾಟ್ ಫೌಂಡ್. ಸೊ ನೀವು PU1 ಅಲ್ಲಿ ಫಂಕ್ಷನ್ಸ್ ಚಾಪ್ಟರ್ನ, ಅದಕ್ಕೆ ಹೇಳಿದೆ ಫಂಕ್ಷನ್ಸ್ ಓದಿರ್ಬೇಕು ನೀವು ಈ ಚಾಪ್ಟರ್ ಅರ್ಥ ಆಗೋಕ್ಕೆ. ಸೊ ಫಂಕ್ಷನ್ಸ್ ಚಾಪ್ಟ್ರಲ್ಲಿ ಮಕ್ಕಳೇ, ಸೊ ನೀವು ಮಾಡ್ಯೂಲ್ ಇಂಪೋರ್ಟ್ ಮಾಡೋದು ಕಲ್ತೀರಲ್ವಾ? ಇಂಪೋರ್ಟ್ ಮ್ಯಾಥ್ ಮಾಡ್ಯೂಲ್, ಆ ಮ್ಯಾಥ್ ಮಾಡ್ಯೂಲಿಂದ mat.square-root, ಆ ಇಂಪೋರ್ಟ್ ಮ್ಯಾಥ್ ಮಾಡ್ಯೂಲ್ ಕಲ್ತೀರಲ್ಲ, ಆ ಮ್ಯಾಥ್ ಮಾಡ್ಯೂಲಲ್ಲಿ ಏನೇನು ಕಲ್ತೀರಾ? mat.seal, mat.floor, mat.square-root, ಪವರ್ ಫಂಕ್ಷನ್, ಸೈನ್, ಇದೆಲ್ಲ ಮ್ಯಾಥ್ ಮಾಡ್ಯೂಲಿಂದ ತೊಗೊತಿರೋ ಫಂಕ್ಷನ್ಸ್ ಅಲ್ವಾ? ಸೊ ಹಾಗೆ ನಾನು ಇಂಪೋರ್ಟ್ XYZ ಅಂತ ಹೇಳಿದ್ರೆ ಈ XYZ ಒಂದು ಮಾಡ್ಯೂಲಾ? ಇಲ್ಲ ಅಲ್ವಾ? ಸೊ ನಾವು ಪೈಥಾನಲ್ಲಿ 3 ಮಾಡ್ಯೂಲ್ ಕಲ್ತಿದ್ದೀವಿ PU1 ಅಲ್ಲಿ. ಮ್ಯಾಥ್ ಮಾಡ್ಯೂಲ್, ರ್ಯಾಂಡಮ್ ಮಾಡ್ಯೂಲ್, ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಯೂಲ್. ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಯೂಲಲ್ಲಿ ಮೀಡಿಯನ್ ಮೋಡ್ ಈ 3 ಫಂಕ್ಷನ್ ಯೂಸ್ ಮಾಡ್ಬೋದು. ಬಟ್ ಈ XYZ ಅನ್ನೋದು ಮಾಡ್ಯೂಲ್ ನೇಮ ಅಲ್ಲ ಅಲ್ವಾ? ಸೊ ನಾನು ಸುಮ್ಮನೆ ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ ಅವಾಗ? ಇಂಪೋರ್ಟ್ ಎರರ್ ಅಂದರೆ ಮಾಡ್ಯೂಲ್ ಡೆಫಿನೇಷನೇ ಇಟ್ ಈಸ್ ಇನ್ವ್ಯಾಲಿಡ್. ಸೊ XYZ ಅಂತ ಏನೂ ಮಾಡ್ಯೂಲ್ ನೇಮ್ ಇಲ್ಲ. ಸೊ ಇಲ್ಲಿ ನೋಡ್ಬೋದು ಮಾಡ್ಯೂಲ್ ನಾಟ್ ಫೌಂಡ್ ಎರರ್ ಅಥವಾ ಎಕ್ಸೆಪ್ಷನ್ ಅರೈಸ್ ಆಗುತ್ತೆ. ಇದು 5th ಟೈಪ್ ಆಫ್ ಎಕ್ಸೆಪ್ಷನ್. ನೆಕ್ಸ್ಟ್ ಟೈಪ್ ಆಫ್ ಎಕ್ಸೆಪ್ಷನ್ ನೋಡೋಣ, ಝೀರೋ ಡಿವಿಷನ್ ಎರರ್. ಏನಿದು ಝೀರೋ ಡಿವಿಷನ್ ಎರರ್? ಆಲ್ರೆಡಿ ನೋಡಿದ್ದೀವಿ. ಯಾವುದೇ ಡಿವಿಷನ್ ಆಪರೇಷನಲ್ಲಿ ಡಿನಾಮಿನೇಟರ್ 0 ಆದರೆ ಏನಾಗುತ್ತೆ? ಎಕ್ಸೆಪ್ಷನ್ ವಿಲ್ ಬಿ ರೇಸ್ಡ್ ಕಾಲ್ಡ್ ಝೀರೋ ಡಿವಿಷನ್ ಎರರ್. ಸೊ ಇಟ್ ಈಸ್ ರೇಸ್ಡ್ ವೆನ್ ಡಿನಾಮಿನೇಟರ್ ಇನ್ ದ ಡಿವಿಷನ್ ಆಪರೇಷನ್ ಇಸ್ 0. ಸೊ ಎಕ್ಸಾಂಪಲ್ ನೋಡ್ಬೋದು, 100/0 ಏನಾಗುತ್ತೆ? ಎಕ್ಸೆಪ್ಷನ್ ಕೊಡುತ್ತೆ. ನೇಮ್ ಏನು? ಝೀರೋ ಡಿವಿಷನ್ ಎರರ್. ಎಕ್ಸೆಪ್ಷನ್ ಮೆಸೇಜ್ ಏನು? ಡಿವಿಷನ್ ಬೈ 0 ಅಲ್ವಾ ಸ್ಟೂಡೆಂಟ್ಸ್? ಸೊ ಇದು ಆಲ್ ಅಬೌಟ್ ಝೀರೋ ಡಿವಿಷನ್ ಎರರ್. ನೆಕ್ಸ್ಟ್ ಟೈಪ್ ಆಫ್ ಎಕ್ಸೆಪ್ಷನ್ ನೋಡೋಣ, ಇಂಡೆಕ್ಸ್ ಎರರ್. ಏನಿದು ಇಂಡೆಕ್ಸ್ ಎರರ್? ಸೊ ಇಟ್ ಈಸ್ ರೇಸ್ಡ್ ವೆನ್ ಇಂಡೆಕ್ಸ್ ಆಫ್ ಸಬ್ಸ್ಕ್ರಿಪ್ಟ್ ಇನ್ ಸೀಕ್ವೆನ್ಸ್ ಇಸ್ ಔಟ್ ಆಫ್ ರೇಂಜ್. ಯಾವುದೋ ಒಂದು ಎಲಿಮೆಂಟ್ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರಾ, ಬಟ್ ಆ ಇಂಡೆಕ್ಸೇ ಇಲ್ಲ ಪ್ರೋಗ್ರಾಮಲ್ಲಿ ಅಥವಾ ಸ್ಟೇಟ್ಮೆಂಟಲ್ಲಿ. ಎಕ್ಸಾಂಪಲ್ಸ್ ನೋಡೋಣ. ಸೊ ಇಲ್ಲಿ ಮಕ್ಕಳೇ ನೋಡ್ಬೋದು, ವೇರಿಯಬಲ್ ಎ ಅಲ್ಲಿ 10, 20, 5.6 ಹಲೋ ಆಲ್ ಅಂತ ಇದೆ. ಏನಿದು? ಬ್ರ್ಯಾಕೆಟ್ಸ್, ಸ್ಕ್ವೇರ್ ಬ್ರ್ಯಾಕೆಟ್ಸ್ ಏನು ಸಿಗ್ನಿಫೈ ಮಾಡುತ್ತೆ? ಸ್ಕ್ವೇರ್ ಬ್ರ್ಯಾಕೆಟ್ಸ್ PU1 ಅಲ್ಲಿ ಓದಿರೋ ಡೇಟಾ ಟೈಪ್ಸ್ ಏನು ಸಿಗ್ನಿಫೈ ಮಾಡುತ್ತೆ? ಟಪಲ್ಲ ಅಲ್ಲ, ಲಿಸ್ಟ್ ಅಲ್ವಾ? ಟಪಲ್ ಅಲ್ಲ, ಲಿಸ್ಟ್. ಲಿಸ್ಟ್ಗೆ ಟಪಲ್ಗೆ ವ್ಯತ್ಯಾಸ ಏನು? ಲಿಸ್ಟು ಮ್ಯೂಟಬಲ್ ಅಂದರೆ ಒಂದೇ ಮೆಮರಿಲಿ ಚೇಂಜ್ ಮಾಡ್ಬೋದು ವ್ಯಾಲ್ಯೂಸ್. ಟಪಲ್ ಮಾಡೋಕ್ಕಾಗಲ್ಲ. ಚೇಂಜ್ ಮಾಡೋಕ್ಕೆ ಹೋದರೆ ಟಪಲ್ ವ್ಯಾಲ್ಯೂಸ್ ಇಮ್ಯೂಟಬಲ್ ಟಪಲ್ ಅಲ್ವಾ? ಚೇಂಜ್ ಮಾಡೋಕ್ಕೆ ಟಪಲ್ ವ್ಯಾಲ್ಯೂಸ್ ಆಗಲ್ಲ. ಲಿಸ್ಟು ಚೇಂಜ್ ಮಾಡ್ಬೋದು. ಸೊ ಲಿಸ್ಟ್ ಇದೆ ಇಲ್ಲಿ. ಒಂದರಲ್ಲಿ 2 ಇಂಟೀಜರ್ಸ್ ತೊಗೊಂಡಿನಿ ಲಿಸ್ಟಲ್ಲಿ, 10 and 20. 5.6 ಒಂದು ಫ್ಲೋಟ್ ವ್ಯಾಲ್ಯೂ ತೊಗೊಂಡಿನಿ, ಒಂದು ಸ್ಟ್ರಿಂಗ್ ತೊಗೊಂಡಿನಿ ಹಲೋ ಆಲ್ ಅಂತ. ಓಕೆ, ಇವಾಗ ಲಿಸ್ಟಲ್ಲಿ ಇಂಡೆಕ್ಸ್ ಇರುತ್ತೆ ಅಲ್ವಾ? ನಾನು ಇಂಡಿವಿಜುವಲ್ ಎಲಿಮೆಂಟ್ಸ್ ಪ್ರಿಂಟ್ ಮಾಡ್ಬೋದಲ್ವಾ ಲಿಸ್ಟಲ್ಲಿ? ಇದ್ರ ಇಂಡೆಕ್ಸ್ 0, ಇದ್ರ ಇಂಡೆಕ್ಸ್ 1, 2, ಇದು 3. ನಾನು A(1) ಪ್ರಿಂಟ್ ಮಾಡಿದ್ರೆ ಏನು ಬರುತ್ತೆ? 20 ಪ್ರಿಂಟ್ ಆಗುತ್ತೆ. A(0) ಪ್ರಿಂಟ್ ಮಾಡಿದ್ರೆ 10 ಆಗುತ್ತೆ. A(5) ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ A(5) ಇದೆಯಾ ಇಂಡೆಕ್ಸು? ಇದು 0, 1, 2, 3. 5 ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿನಿ, 5 ಇಲ್ಲ, 5th ಎಲಿಮೆಂಟ್ ಲಿಸ್ಟಲ್ಲಿ ಇಲ್ಲ. ಸೊ ಏನಾಗುತ್ತೆ? ಸೊ ವಿ ವಿಲ್ ಗೆಟ್ ಇಂಡೆಕ್ಸ್ ಎರರ್. ಸೊ ಇಲ್ಲಿ ನೋಡ್ಬೋದು ಇಂಡೆಕ್ಸ್ ಎರರ್. ಇದು ಎಕ್ಸೆಪ್ಷನ್. ನೇಮ್ ಮೆಸೇಜ್ ಏನು? ಇಂಡೆಕ್ಸ್ ಔಟ್ ಆಫ್ ರೇಂಜ್. ಔಟ್ ಆಫ್ ರೇಂಜ್ ಅಂದರೆ ರೇಂಜ್ ಆಚೆ ನೀವು ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ. ಸೊ ಇದು ಏನು ಎರರ್ ಅಂತೀವಿ? ಇಂಡೆಕ್ಸ್ ಎರರ್. ಓಕೆ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಎಕ್ಸೆಪ್ಷನ್ಗೆ ಹೋಗೋಣ.
ನೇಮ್ ಎರರ್. ಸೊ ನೇಮ್ ಎರರ್ ಆಲ್ರೆಡಿ ನೋಡಿದ್ವಿ, ಯಾವುದೋ ಒಂದು ವೇರಿಯಬಲ್ ಆಕ್ಸೆಸ್ ಮಾಡಿ ಟ್ರೈ ಮಾಡ್ತೀರಾ, ಡಿಫೈನೇ ಮಾಡಿಲ್ಲ ವೇರಿಯಬಲ್ನ. ಸೊ ಇಟ್ ಈಸ್ ರೇಸ್ಡ್ ವೆನ್ ಲೋಕಲ್ or ಗ್ಲೋಬಲ್ ವೇರಿಯಬಲ್ ನೇಮ್ ಇಸ್ ನಾಟ್ ಡಿಫೈನ್ಡ್. ಲೋಕಲ್ ವೇರಿಯಬಲ್ ಅಂದರೆ ಏನು, ಫಂಕ್ಷನ್ಸಲ್ಲಿ ಓದಿರಾ, ಯಾವುದೇ ಫಂಕ್ಷನ್ ಒಳಗೆ ಇರೋ ವೇರಿಯಬಲ್ ಲೋಕಲ್ ವೇರಿಯಬಲ್. ಗ್ಲೋಬಲ್ ಅಂದರೆ ಫಂಕ್ಷನ್ ಆಚೆ ಕೂಡ ಆಕ್ಸೆಸ್ ಮಾಡ್ತೀರಾ, ಯೂಸ್ ಮಾಡ್ತೀರಾ, ಫಂಕ್ಷನ್ ಒಳಗೂ ಕೂಡ ಆಕ್ಸೆಸ್ ಮಾಡ್ಬೋದು. ಕರೆಕ್ಟ್. ಸೊ ಫಂಕ್ಷನ್ಸ್ ಚಾಪ್ಟರ್ ಇಸ್ ಕ್ರೂಷಲ್, ದಯವಿಟ್ಟು ರಿವೈಸ್ ಮಾಡಿ. ಅಥವಾ we will discuss functions chapter in the coming classes. PU1 I will discuss it. Examples ನೋಡೋಣ ನೇಮ್ ಎರರ್ಗೆ. ಸೊ ನೇಮ್ ಎರರ್ಗೆ ಎಕ್ಸಾಂಪಲ್ ನೋಡ್ಬೋದು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ 10 ತೊಗೊಂಡಿನಿ, ಬಿ ವ್ಯಾಲ್ಯೂ 20 ತೊಗೊಂಡಿನಿ, ಐ ಆಮ್ ಪ್ರಿಂಟಿಂಗ್ ಸಿ. ಸೊ ಸಿ ಡಿಫೈನ್ ಆಗಿದೆಯಾ, ಎಲ್ಲಾದರೂ ಸಿ ವ್ಯಾಲ್ಯೂ ಕೊಟ್ಟಿನಾ, ಕೊಟ್ಟಿಲ್ಲ, ಬಟ್ ಐ ಆಮ್ ಟ್ರೈಂಗ್ ಟು ಆಕ್ಸೆಸ್ ಸಿ. ಸೊ ಏನಾಗುತ್ತೆ, ನೇಮ್ ಎರರ್. ಸಿಗೆ ವ್ಯಾಲ್ಯೂ ಕೊಟ್ಟು ಆಮೇಲೆ ಆಕ್ಸೆಸ್ ಮಾಡಿ, ಸುಮ್ಮನೆ ಆಕ್ಸೆಸ್ ಮಾಡಿದ್ರೆ ಯು ವಿಲ್ ಗೆಟ್ ನೇಮ್ ಎರರ್. ನೇಮ್ ಸಿ ಇಸ್ ನಾಟ್ ಡಿಫೈನ್ಡ್. ಇದು ಎಕ್ಸೆಪ್ಷನ್ ಮೆಸೇಜ್, ಇದು ಎಕ್ಸೆಪ್ಷನ್ ನೇಮ್. ಓಕೆ, ಸೊ ನೇಮ್ ಎರರ್ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಟೈಪ್ ಎರರ್, ನೆಕ್ಸ್ಟ್ ಎರರ್ ಇಸ್ ಆರ್ ನೆಕ್ಸ್ಟ್ ಬಿಲ್ಟ್ ಇನ್ ಎಕ್ಸೆಪ್ಷನ್ ಇಸ್ ಟೈಪ್ ಎರರ್. ಏನಿದು ಟೈಪ್ ಎರರ್? ಇಟ್ ಇಸ್ ರೇಸ್ಡ್ ವೆನ್ ಆಪರೇಷನ್ ಇಸ್ ಅಪ್ಲೈಡ್ ಟು ಎನ್ ಆಬ್ಜೆಕ್ಟ್ ಆಫ್ ಇನ್ಅಪ್ರೋಪ್ರಿಯೇಟ್ ಟೈಪ್. ಸೊ ನೀವು ಆಪ್ರೇಷನ್ ಏನು ಮಾಡ್ತೀರಾ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಷನ್, ಡಿವಿಷನ್, ಇದೆಲ್ಲ ಕರೆಕ್ಟಾಗಿದೆ, ಬಟ್ ನೀವು ಆಪ್ರೇಷನ್ ಅಪ್ಲೈ ಮಾಡ್ತಿರೋ ವೇರಿಯಬಲ್ಸ್ ಡೇಟಾ ಟೈಪ್ ತಪ್ಪಿದೆ. ಇದನ್ನು ಏನಂತ ಕರೀತಾರೆ, ಟೈಪ್ ಎರರ್. ಸೊ ಎಕ್ಸಾಂಪಲ್ಸ್ ನೋಡೋಣ. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, 1000 ಅಂತ ಒಂದು ವ್ಯಾಲ್ಯೂ ತೊಗೊಂಡಿನಿ, ಇದು ಇಂಟೀಜರ್, ಮಧ್ಯ ಪ್ಲಸ್ ಆಪ್ರೇಷನ್ ತೊಗೊಂಡಿನಿ, ಸ್ಟ್ರಿಂಗ್ ಇದೆ ಹಾಯ್ ಅಂತ. ಸೊ ಸ್ಟ್ರಿಂಗ್ ಆ್ಯಡ್ ಮಾಡ್ಬೋದು ಅಲ್ವಾ, ಹಾಯ್ ಆ್ಯಡ್ ಮಾಡಿದ್ರೆ ಎರಡು ಜಾಯಿನ್ ಆಗಿ ಹಾಯ್ ಅಂತ ಆಗುತ್ತೆ. ಹಾಯ್ ಪ್ಲಸ್ ಹಾಯ್ ವಿಲ್ ಗಿವ್ ಹಾಯ್, ಏನು ಸ್ಪೇಸ್ ಇಲ್ಲದೆ ಇಟ್ ವಿಲ್ ಗಿವ್ ಯು ದಿ ಔಟ್ಪುಟ್. ಬಟ್ ನೀವು ಒಂದು ಇಂಟೀಜರ್ ಪ್ಲಸ್ ಸ್ಟ್ರಿಂಗ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಆ್ಯಡ್ ಮಾಡೋಕ್ಕಾಗತ್ತಾ, ಆ್ಯಡ್ ಮಾಡೋಕ್ಕಾಗಲ್ಲ ಅಲ್ವಾ, ಸ್ಟ್ರಿಂಗ್ ಆ್ಯಂಡ್ ಇಂಟೀಜರ್ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಆಪ್ರೇಷನ್ ಇಸ್ ಕರೆಕ್ಟ್, ಬಟ್ ದ ಡೇಟಾ ಟೈಪ್ ಬಿಟ್ವೀನ್ ದ ವೇರಿಯಬಲ್ಸ್ ಇಸ್ ರಾಂಗ್, ಇಸ್ ಇನ್ಅಪ್ರೋಪ್ರಿಯೇಟ್. ಸೊ ಇಟ್ ಈಸ್ ಅಪ್ಲೈಡ್ ಟು ಆಬ್ಜೆಕ್ಟ್ ಆಫ್ ಇನ್ಅಪ್ರೋಪ್ರಿಯೇಟ್ ಟೈಪ್. ಸೊ ಏನಾಗುತ್ತೆ ಇಲ್ಲಿ, ನಮಗೆ ಔಟ್ಪುಟ್ ಬರದೆ ನಮಗೆ ಟೈಪ್ ಎರರ್. ಎಕ್ಸೆಪ್ಷನ್ ನೇಮ್ ಇಸ್ ಟೈಪ್ ಎರರ್. ಮೆಸೇಜ್ ಏನು, ಅನ್ಸಪೋರ್ಟೆಡ್ ಆಪರಾಂಡ್ ಟೈಪ್ಸ್ ಫಾರ್ ಪ್ಲಸ್, ಇಂಟ್ ಆ್ಯಂಡ್ ಸ್ಟ್ರಿಂಗ್. ಆಪರಾಂಡ್ ಅಂದರೆ ವೇರಿಯಬಲ್ಸು. ಸೊ ನೀವು ವೇರಿಯಬಲ್ಸ್ ತಪ್ಪಾಗಿ ಕೊಟ್ಟಿದ್ದೀರಾ ಇಲ್ಲಿ. 1000 ಇಸ್ ಇಂಟೀಜರ್ ಬಟ್ ಹಾಯ್ ಇಸ್ ಸ್ಟ್ರಿಂಗ್. ಸೊ ಎರಡು ಡೇಟಾ ಟೈಪ್ ಮ್ಯಾಚ್ ಆಗ್ತಿಲ್ಲ. ಸೊ ಇದನ್ನು ಏನಂತ ಕರಿತೀವಿ, ಟೈಪ್ ಎರರ್. ಓಕೆ, ಸೊ ಲಾಸ್ಟ್ ಟೈಪ್ ಆಫ್ ಎಕ್ಸೆಪ್ಷನ್ ಇಸ್ ಇಂಡೆಂಟೇಷನ್ ಎರರ್. ನೀವು ನೋಡಿದ್ರೆ ಲ್ಯಾಬಲ್ಲೆಲ್ಲ ಪ್ರೋಗ್ರಾಮ್ಸ್ ಟೈಪ್ ಮಾಡೋವಾಗ ಇಂಡೆಂಟೇಷನ್ ಮೇಂಟೈನ್ ಮಾಡಿಲ್ಲ ಅಂದರೆ, ಫಾರ್ ಲೂಪ್ ಹಾಕಿದ್ಮೇಲೆ ಸ್ಪೇಸ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಕೋಡ್ ರನ್ ಆಗಲ್ಲ, ಇಂಡೆಂಟ್ ಆಗಲ್ಲ ಕೋಡು. ಸೊ ಇದನ್ನ ಏನಂತ ಕರಿತೀವಿ, ಇಂಡೆಂಟೇಷನ್ ಎರರ್. ರೇಸ್ಡ್ ವೆನ್ ದೇರ್ ಇಸ್ ಇನ್ಕರೆಕ್ಟ್ ಇಂಡೆಂಟೇಷನ್. ನೀವು ಬ್ಲಾಕ್ ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ, ಎಕ್ಸಾಂಪಲ್ ಇಫ್ ಇಫ್ ಹಾಕಿದ್ಮೇಲೆ ಸ್ಪೇಸ್ ಹಾಕಿಲ್ಲ ಅಂದರೆ ಏನಾಗುತ್ತೆ, ಇಂಡೆಂಟೇಷನ್ ಕರೆಕ್ಟಾಗಿ ಕೊಡ್ತಿಲ್ಲ. ಎಲ್ಸ್ ಆದಮೇಲೆ ಸ್ಪೇಸ್, ನೆಕ್ಸ್ಟ್ ಲೈನಲ್ಲಿ ಸ್ಪೇಸ್ ಬಿಡಬೇಕಲ್ವಾ ಎಲ್ಸ್ ಆದಮೇಲೆ. ಸೊ ನೀವು ಬಿಟ್ಟಿಲ್ಲ ಅಂದರೆ ಕರೆಕ್ಟಾಗಿ ಸ್ಪೇಸಸ್ನ, ಕೋಡ್ ವಿಲ್ ನಾಟ್ ರನ್, ಎಕ್ಸೆಪ್ಷನ್ ರೇಸ್ ಮಾಡುತ್ತೆ. ಸೊ ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ, ಎ ವ್ಯಾಲ್ಯೂ 10 ಅಂತ ತೊಗೊಂಡಿನಿ, ಇಲ್ಲೊಂದು ಫಾರ್ ಲೂಪ್ ತೊಗೊಂಡಿನಿ. ಫಾರ್ ಲೂಪ್ ಅಂದರೆ ಏನು, ರಿಪೀಟೆಡ್ಲಿ ಎಕ್ಸಿಕ್ಯೂಟಿಂಗ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಟಿಲ್ ಕಂಡೀಷನ್ ಇಸ್ ಫಾಲ್ಸ್. ಈ ಲೂಪ್ ಎಲ್ಲಿ ತನಕ ರನ್ ಆಗುತ್ತೆ, ಕಂಡೀಷನ್ ಫಾಲ್ಸ್ ಆಗೋ ತನಕ ರನ್ ಆಗುತ್ತೆ. ಫಾರ್ ವೇರಿಯಬಲ್ ಹೆಸರೇನು, ಐ ಇನ್ ರೇಂಜ್ ಫಂಕ್ಷನ್ ಯೂಸ್ ಮಾಡೀನಿ. ಫಾರ್ ಲೂಪಲ್ಲಿ 4 ಅಂತ ಕೊಟ್ಟೀನಿ. 4 ಅಂದರೆ ಐ ವ್ಯಾಲ್ಯೂ ಏನಾಗಬೇಕು, ಸ್ಟಾರ್ಟಿಂಗ್ ಐ ವ್ಯಾಲ್ಯೂ 0 ಇರುತ್ತೆ, ಆಮೇಲೆ 1 ಆಗುತ್ತೆ, ಆಮೇಲೆ 2 ಆಗುತ್ತೆ, ಆಮೇಲೆ 3 ಆಗುತ್ತೆ. 0 to 3 ಅಂದರೆ 4 ಸಲ ಲೂಪ್ ರನ್ ಆಗುತ್ತೆ. 4 ಸಲ ಪ್ರಿಂಟ್ ಎ ಪ್ಲಸ್ ಐ ಪ್ರಿಂಟ್ ಮಾಡ್ತಾಯಿರಾ. ಬಟ್ ಏನು ಪ್ರಾಬ್ಲಮ್, ಫಾರ್ ಲೂಪ್ ಅಂದಮೇಲೆ ಸ್ಪೇಸ್ ಎಲ್ಲಿ ಕೊಟ್ಟಿದ್ದೀರಾ, ಸ್ಪೇಸೇ ಕೊಟ್ಟಿಲ್ಲ. ಇಲ್ಲಿ ಸ್ಪೇಸ್ ಕೊಟ್ಟಿಲ್ಲ ಅಂದರೆ ಏನು, ಪ್ರಿಂಟ್ ಇಲ್ಲಿ ಬರಬೇಕಲ್ವ, ಮಧ್ಯದಲ್ಲಿ ಬರಬೇಕಲ್ವ ಪ್ರಿಂಟು. ನೀವು ಸ್ಪೇಸ್ ಕೊಡದೆ ಹಂಗೆ ಟೈಪ್ ಮಾಡ್ಕೊಂಡು ಹೋದರೆ ಒಂದೇ ಲೈನಲ್ಲಿ ಅಥವಾ ಒಂದೇ ಸೀಕ್ವೆನ್ಸಲ್ಲಿ ಯು ವಿಲ್ ಗೆಟ್ ಇಂಡೆಂಟೇಷನ್ ಎರರ್. ಓಕೆ, this is all about built-in exceptions. So I hope you understood all the built-in exceptions that we have covered here. So ಏನೇನು ಕವರ್ ಮಾಡಿದ್ವಿ, ಸಿಂಟ್ಯಾಕ್ಸ್ ಎರರ್ ಕವರ್ ಮಾಡಿದ್ವಿ, ವ್ಯಾಲ್ಯೂ ಎರರ್ ಕವರ್ ಮಾಡಿದ್ವಿ, IO ಎರರ್ ಕವರ್ ಮಾಡಿದ್ವಿ, ಕೀಬೋರ್ಡ್ ಇಂಟ್ರಪ್ಟ್, ಇಂಡೆಕ್ಸ್ ಎರರ್, ಇಂಪೋರ್ಟ್ ಎರರ್, ನೇಮ್ ಎರರ್, ಸೊ ಟೈಪ್ ಎರರ್ ಆ್ಯಂಡ್ indentation error as well as zero division error. So we have discussed 9 to 10 built-in exceptions. ನಂಗೆ ಏನಾದರೂ ಡೌಟ್ಸ್ ಇದ್ದರೆ, ಅದು ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಐ ವಿಲ್ ರಿಪ್ಲೈ. ಸೊ ದಿಸ್ ಇಸ್ ಆಲ್ ಅಬೌಟ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಓಕೆ, ಮೂರನೇ ಟಾಪಿಕ್ ಈ ಚಾಪ್ಟ್ರಲ್ಲಿ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್. ಇವಾಗ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಓದ್ವಿ. ಯೂಸರ್ ಡಿಫೈನ್ಡ್ ಅಂದರೆ ಏನು, ಯೂಸರೇ ಕ್ರಿಯೇಟ್ ಮಾಡಿದ್ರೆ ಎಕ್ಸೆಪ್ಷನ್ಸ್ನ
ಇಟ್ ಇಸ್ ಕಾಲ್ಡ್ ಯೂಸರ್ ಡಿಫೈನ್ಡ್. ಮತ್ತು ಬಿಲ್ಟ್ ಇನ್ ಅಂದರೆ ಏನು, ಆಲ್ರೆಡಿ ಡಿಫೈನ್ ಆಗೋಗಿದೆ ಇಂಟರ್ಪ್ರೆಟ್ರಲ್ಲಿ, ಅದು ಬಿಲ್ಟ್ ಇನ್. ನಾವೇ ಕ್ರಿಯೇಟ್ ಮಾಡಿದ್ರೆ ಇಟ್ ಈಸ್ ಯೂಸರ್ ಡಿಫೈನ್ಡ್. ಸೊ ಯೂಸರ್ ಡಿಫೈನ್ಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅ ಪ್ರೋಗ್ರಾಮರ್ ಕ್ಯಾನ್ ಕ್ರಿಯೇಟ್ ಎಕ್ಸೆಪ್ಷನ್ಸ್ ಟು ಸೂಟ್ ಒನ್ಸ್ ಓನ್ ರಿಕ್ವೈರ್ಮೆಂಟ್. ದೀಸ್ ಆರ್ ಕಾಲ್ಡ್ ಆಸ್ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್. ಅಂದರೆ ಪ್ರೋಗ್ರಾಮರ್ ರಿಕ್ವೈರ್ಮೆಂಟ್ ತಕ್ಕಂಗೆ ಓನ್ ಎಕ್ಸೆಪ್ಷನ್ಸ್ ಕ್ರಿಯೇಟ್ ಮಾಡ್ಬೋದು. ಇದನ್ನು ಏನಂತ ಕರಿತೀವಿ, ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್. ಹೆಂಗೆ ಸರ್ ಕ್ರಿಯೇಟ್ ಮಾಡೋದು ಓನ್ ಎಕ್ಸೆಪ್ಷನ್ಸ್ ಅಂದರೆ, 2 ಸ್ಟೇಟ್ಮೆಂಟ್ಸ್ ಇದೆ, ನಾವು ಆ 2 ಸ್ಟೇಟ್ಮೆಂಟ್ಸ್ ಯೂಸ್ ಮಾಡಿ ನಮ್ಮ ಓನ್ ಎಕ್ಸೆಪ್ಷನ್ಸ್ ಕ್ರಿಯೇಟ್ ಮಾಡ್ಬೋದು. ಹೆಂಗೆ, ಇಟ್ ಕ್ಯಾನ್ ಬಿ ಡನ್ ಯೂಸಿಂಗ್ ರೇಸ್ ಆ್ಯಂಡ್ ಅಸರ್ಟ್ ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿ ಅಸರ್ಟ್ ಅಂತ ಇದೆ, ರೇಸ್ ಅಂತ ಇದೆ, ಇದರಿಂದ ನಾವು ಓನ್ ಎಕ್ಸೆಪ್ಷನ್ಸ್ನ ಕ್ರಿಯೇಟ್ ಮಾಡ್ಬೋದು. ಓಕೆ ಸರ್, ಕ್ರಿಯೇಟ್ ಮಾಡ್ಬೋದು, ಬಟ್ ಹೆಂಗೆ ಮಾಡೋದು? ಎಸ್, ನೋಡೋಣ ಹೆಂಗೆ ಮಾಡೋದಂತ. ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಡಿಸ್ಕಸ್ ಮಾಡಿ ನೋಡೋಣ. Once an exception is raised, no further statement in the current block of code is executed. ಇದು ತುಂಬ ಮುಖ್ಯ. ಒಂದು ಕಡೆ ಎಕ್ಸೆಪ್ಷನ್ ರೇಸ್ ಆಯಿತು ಅಂತ ತಿಳ್ಕೊಳ್ಳಿ, ಆ ಕರೆಂಟ್ ಬ್ಲಾಕಲ್ಲಿ ಯಾವುದೇ ಕೋಡ್ ಆ ಕರೆಂಟ್ ಬ್ಲಾಕಲ್ಲಿ ಏನೇ ಲೈನ್ಸ್ ಇದ್ದರೂ ಅದು ಯಾವುದೂ ಎಕ್ಸಿಕ್ಯೂಟ್ ಆಗಲ್ಲ. ಮತ್ತು ಕಂಟ್ರೋಲ್ ಎಲ್ಲಿಗೆ ಹೋಗುತ್ತೆ ಸರ್? ಆ ಹ್ಯಾಂಡಲ್ ಮಾಡ್ತೀರಲ್ಲ, ಆ ಎಕ್ಸೆಪ್ಷನ್ ಎಲ್ಲಿ ಹ್ಯಾಂಡಲ್ ಮಾಡ್ತೀರಾ ಅಲ್ಲಿಗೆ ಹೋಗುತ್ತೆ ಕಂಟ್ರೋಲು. ಸೊ ಈ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು. ಅಂದರೆ ಒಂದು ಕೋಡಲ್ಲಿ ಎಕ್ಸೆಪ್ಷನ್ ಬಂತು ಅಂದರೆ, ಲೆಟ್ಸ್ ಸೇ ಯಾವುದೋ ಒಂದು ಫಂಕ್ಷನಲ್ಲಿ ಎಕ್ಸೆಪ್ಷನ್ ಬಂತು, ಆ ಫಂಕ್ಷನ್ ಎಕ್ಸಿಕ್ಯೂಟ್ ಆಗಲ್ಲ ಪೂರ್ತಿ. ನೆಕ್ಸ್ಟು ಆ ಎಕ್ಸೆಪ್ಷನ್ ಎಲ್ಲಿ ಹ್ಯಾಂಡಲ್ ಮಾಡಿರ್ತೀರಾ ಅಥವಾ ಎಕ್ಸೆಪ್ಷನ್ಗೆ ಎಲ್ಲಿ ಸೊಲ್ಯೂಷನ್ ಹುಡುಕಿರ್ತೀರಾ ಅಲ್ಲಿಗೆ ಹೋಗುತ್ತೆ ಕಂಟ್ರೋಲು. ಸೊ ಕಂಟ್ರೋಲ್ ಜಂಪ್ಸ್ ಟು ದಟ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ವಿಚ್ ಇಸ್ ರಿಟರ್ನ್ ಟು ಹ್ಯಾಂಡಲ್ ಸಚ್ ಎಕ್ಸೆಪ್ಷನ್ಸ್. ಸೊ ನೀವೆಲ್ಲಿ ಹ್ಯಾಂಡಲ್ ಮಾಡ್ತೀರಾ ಅಥವಾ ಎಲ್ಲಿ ಸಾಲ್ವ್ ಮಾಡ್ತೀರಾ ಎಕ್ಸೆಪ್ಷನ್, ಆ ಪಾರ್ಟ್ಗೆ ಕೋಡ್ ಹೋಗಿ ಎಕ್ಸಿಕ್ಯೂಟ್ ಆಗುತ್ತೆ. ನೀವು ಹ್ಯಾಂಡಲೇ ಮಾಡಿಲ್ಲ ಎಕ್ಸೆಪ್ಷನ್ ಅಂದರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಲ್ಲ, ರನ್ ಟೈಮ್ ಎರರ್ಸ್ ಹಾಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸಲ್ಲಿ 2 ಟೈಪ್ ನಾವು ಕ್ರಿಯೇಟ್ ಮಾಡ್ಬೋದು, ಅಸರ್ಟ್ ಆ್ಯಂಡ್ ರೇಸ್. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇನ್ನೂ ಡೀಟೇಲ್ ಆಗಿ. ರೇಸ್ ಸ್ಟೇಟ್ಮೆಂಟ್ ಏನಿದು? ರೇಸ್ ಸ್ಟೇಟ್ಮೆಂಟ್, ದ ರೇಸ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಯೂಸ್ ಟು ಥ್ರೋ ಎನ್ ಎಕ್ಸೆಪ್ಷನ್. ಎಕ್ಸೆಪ್ಷನ್ ರೇಸ್ ಮಾಡೋದಕ್ಕೆ ವಿ ಕ್ಯಾನ್ ಯೂಸ್ ದ ರೇಸ್ ಸ್ಟೇಟ್ಮೆಂಟ್. ಆಯಿತು ಸರ್, ಇದ್ರ ಸಿಂಟ್ಯಾಕ್ಸ್ ಹೆಂಗೆ ಬರೆಯೋದು? ರೇಸ್ ಅಂತ ಯೂಸ್ ಮಾಡ್ಬೇಕು ನೀವು ಆ ಸ್ಟೇಟ್ಮೆಂಟ್. ಎಕ್ಸೆಪ್ಷನ್ ನೇಮ್, ನಿಮ್ಗೆ ಎಕ್ಸೆಪ್ಷನ್ ನೇಮ್ ಗೊತ್ತಿದ್ರೆ ಎಕ್ಸೆಪ್ಷನ್ ನೇಮ್ ಕೊಡ್ಬೋದು ನೀವು, ಅಥವಾ ಗೊತ್ತಿಲ್ಲ ಅಂದರೆ ಸುಮ್ಮನೆ ಎಕ್ಸೆಪ್ಷನ್ ಅಂತ ಕೊಡ್ಬೋದು. ಆಮೇಲೆ ಆಪ್ಷನಲ್ ಆರ್ಗ್ಯುಮೆಂಟ್ ಅಂದರೆ ಆ ಎಕ್ಸೆಪ್ಷನ್ ಥ್ರೋ ಮಾಡ್ತೀರಲ್ಲ ಅದೊಂದು ಮೆಸೇಜ್. ಇವಾಗ ಸಪೋಸ್ ನೀವು 100/0 ಡಿವೈಡ್ ಮಾಡ್ತೀರಾ, ಒಂದು ಎಕ್ಸೆಪ್ಷನ್ ಮೆಸೇಜ್ ಕೊಡಬೇಕಲ್ವಾ, ಡೋಂಟ್ ಡಿವೈಡ್ ಬೈ 0, ಅದನ್ನು ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಆ ಆರ್ಗ್ಯುಮೆಂಟ್ ಯಾವಾಗಲೂ ಸ್ಟ್ರಿಂಗಲ್ಲಿದ್ದರೆ ಇಟ್ ಈಸ್ ಗುಡ್, ಇಟ್ ಶುಡ್ ಬಿ ಇನ್ ಸ್ಟ್ರಿಂಗ್. ಓಕೆ ಮಕ್ಕಳೇ, ರೇಸ್ಗೆ ಗೊತ್ತಾಯಿತು, ರೇಸ್ ಹೆಂಗೆ ಮಾಡೋದು ಅಂತ ಇವಾಗ ಸಿಂಟ್ಯಾಕ್ಸ್ ತಿಳ್ಕೊಂಡ್ವಿ. ಒಂದು ಎಕ್ಸಾಂಪಲ್ ನೋಡೋಣ ಹೆಂಗೆ ಈ ರೇಸ್ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ ಅಂತ. ಸೊ ಇಲ್ಲಿ ಪ್ರೋಗ್ರಾಮ್ ಕೋಡ್ ನಾನು ಕೊಟ್ಟಿದ್ದೀನಿ, ಒಂದು ಪ್ರೋಗ್ರಾಮ್ ಟೈಪ್ ಮಾಡಿದ್ದೀನಿ. ಎ ವ್ಯಾಲ್ಯೂ ಇಸ್ -1. ಏನು ಎ ವ್ಯಾಲ್ಯೂ? -1. ಸೊ ಇಲ್ಲಿ ಒಂದು ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ದೀನಿ. ಇಫ್ ಎಲ್ಸ್ ಅಂದರೆ ಏನು? ಫ್ಲೋ ಆಫ್ ಕಂಟ್ರೋಲ್ ಇದಕ್ಕೆ ಗೊತ್ತಿರಬೇಕು ಒಂದಿದು. ಇಫ್ ಎಲ್ಸ್ ಅಂದರೆ ಏನು? ಸೊ ಇಫ್ ಎಲ್ಸ್ ಇಸ್ 2 ವೇ ಅಲ್ವಾ, ಇಟ್ ಇಸ್ 2 ವೇ ಬ್ರಾಂಚ್. ಇಫ್ ಕಂಡೀಷನ್ ಟ್ರೂ ಆದರೆ ಇಫ್ ಬ್ಲಾಕ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ, ಇಫ್ ಕಂಡೀಷನ್ ಫಾಲ್ಸ್ ಆದರೆ ಎಲ್ಸ್ ಬ್ಲಾಕ್ಗೆ ಹೋಗಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಎ ವ್ಯಾಲ್ಯೂ ಏನಂತ ತೊಗೊಂಡಿದ್ದೀನಿ? -1. ಈ ಇಫ್ ಬ್ಲಾಕಲ್ಲಿ ಕಂಡೀಷನ್ ಚೆಕ್ ಮಾಡ್ತಾ ಇದ್ದೀವಿ ಇವಾಗ. ಇಫ್ ಎ ಇಸ್ <0, ಟ್ರೂನಾ ಫಾಲ್ಸಾ? ಎ ವ್ಯಾಲ್ಯೂ -1 ಇದೆ, ಇಸ್ ಇಟ್ <0 or <0? <0 ಅಲ್ವಾ? <0 ಆದರೆ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತಾ ಇಫಾ? ಸೊ ಇಲ್ಲಿ ಟ್ರೂ ಆಯಿತು ಕಂಡೀಷನು. ಟ್ರೂ ಆದರೆ ಇಂಡೆಂಟ್ ಆಗಿದೆ ಕೋಡು, ಕೋಲನ್ ಕೊಟ್ಟಾದಮೇಲೆ ಸ್ಪೇಸ್ ಕೊಟ್ಟು ಆಮೇಲೆ ಕೋಡ್ ಬರೆದಿದ್ದೀನಿ, ಇಂಡೆಂಟೇಷನ್ ನೀಟಾಗಿ ಆಗಿದೆ. ಸೊ ಟ್ರೂ ಆಗಿದೆ ಅಲ್ವಾ ಕಂಡೀಷನ್, -1 ಇಸ್ <0. ಸೊ ಇಫ್ ಬ್ಲಾಕ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ ಟ್ರೂ ಆದ್ದರಿಂದ, ಎಲ್ಸ್ ಬ್ಲಾಕ್ಗೆ ಕೋಡ್ ಹೋಗಲ್ಲ. ಸೊ ಏನು ಮಾಡ್ತಾಯಿದ್ದೀನಿ ಇಲ್ಲಿ? ರೇಸ್ ಎಕ್ಸೆಪ್ಷನ್. ನಾನೇ ಒಂದು ಎಕ್ಸೆಪ್ಷನ್ ರೇಸ್ ಮಾಡ್ತಾಯಿದ್ದೀನಿ. ಏನಂತ? ಗಿವ್ ನಂಬರ್ಸ್ <0. ಸೊ ಹೌದಲ್ವಾ, ನಾನು -1 ಕೊಟ್ಟಿದ್ದೀನಿ. ಐ ಆಮ್ ಓನ್ಲಿ ರೇಸಿಂಗ್ ದ ಎಕ್ಸೆಪ್ಷನ್, ನಂಬರ್ <0 ಕೊಡಿ ಅಂತ ನಾನೇ ಎಕ್ಸೆಪ್ಷನ್ ರೇಸ್ ಮಾಡ್ತಾಯಿದ್ದೀನಿ. ಸೊ ಎಕ್ಸೆಪ್ಷನ್ ರೇಸ್ ಆದರೆ ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ರಿ, ಕರೆಂಟ್ ಬ್ಲಾಕಲ್ಲಿರೋ ಕೋಡ್ ಎಕ್ಸಿಕ್ಯೂಟ್ ಆಗುತ್ತಾ? ಆಗೋದಿಲ್ಲ ಅಲ್ವಾ? ಸೊ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತಾ? ಆಗೋದಿಲ್ಲ. ಸೊ ಔಟ್ಪುಟ್ ಏನು ಬರಬೇಕು ನಿಮಗೆ? ರೇಸ್ ಎಕ್ಸೆಪ್ಷನ್ ಗಿವ್ ನಂಬರ್ಸ್ <0. ಅದೇ ಔಟ್ಪುಟ್ಟು. ಅದಾದಮೇಲೆ ಒಂದು ಎಕ್ಸೆಪ್ಷನ್ ಅಂತ ಹಾಕಿ, ಎಕ್ಸೆಪ್ಷನ್ ಅಂತ ಒಂದು ಸ್ಟೇಟ್ಮೆಂಟ್ ಬಂದು ಈ ಸ್ಟ್ರಿಂಗ್ ಕೂಡ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಔಟ್ಪುಟ್ ನೋಡೋಣ ಇದರದು. ಸೊ ಔಟ್ಪುಟ್ ನೋಡ್ಬೋದು ಇಲ್ಲಿ, ರೇಸ್ ಎಕ್ಸೆಪ್ಷನ್ ನಾನು ಸ್ಟೇಟ್ಮೆಂಟ್ ಕೊಟ್ಟನಲ್ಲ ಪ್ರೋಗ್ರಾಮಲ್ಲಿ, ಅದೇ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಿದೆ, ಗಿವ್ ನಂಬರ್ಸ್ <0. ಅದಾದಮೇಲೆ
ಮತ್ತೆ ಎಕ್ಸೆಪ್ಷನ್ ಅಂತ ಪ್ರಿಂಟ್ ಆಗಿ ಗಿವ್ ನಂಬರ್ಸ್ ಗ್ರೇಟರ್ ದೆನ್ 0. ಮತ್ತೆ ಎಕ್ಸೆಪ್ಷನ್ ಯಾಕೆ ಬಂತು? ಯಾಕಂದರೆ ಎಕ್ಸೆಪ್ಷನ್ ನೇಮ್ ನೀವೇನಾದರೂ ಕೊಟ್ರಾ? ಇಲ್ಲ ಅಲ್ವಾ? ಜಸ್ಟ್ ಎಕ್ಸೆಪ್ಷನ್ ಅಂತ ಕೊಟ್ಟಿರಲ್ವಾ, ನೇಮ್ ಏನೂ ಕೊಟ್ಟಿಲ್ಲ ಎಕ್ಸೆಪ್ಷನ್ಗೆ. ಸೊ ಎಕ್ಸೆಪ್ಷನ್ ಗಿವ್ ನಂಬರ್ಸ್ ಗ್ರೇಟರ್ ದೆನ್ 0 ಎಕ್ಸೆಪ್ಷನ್ ಅಂತ ಹಾಗೆ ಬಂದು ಎಕ್ಸೆಪ್ಷನಲ್ಲಿರೋ ಆರ್ಗ್ಯುಮೆಂಟ್ ಪ್ರಿಂಟ್ ಆಗುತ್ತೆ, ಗಿವ್ ನಂಬರ್ಸ್ ಗ್ರೇಟರ್ ದೆನ್ 0. ಸೊ ರೇಸ್ ಸ್ಟೇಟ್ಮೆಂಟ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈ ರೇಸ್ ಸ್ಟೇಟ್ಮೆಂಟ್ ಹೆಂಗೆ ಯೂಸ್ ಮಾಡಬೇಕು? ರೇಸ್ ಎಕ್ಸೆಪ್ಷನ್ ನೇಮ್ ಆರ್ಗ್ಯುಮೆಂಟ್. ಎಕ್ಸೆಪ್ಷನ್ ನೇಮ್ ಗೊತ್ತಿಲ್ಲ ಅಂದರೆ ಜಸ್ಟ್ ಎಕ್ಸೆಪ್ಷನ್ ಅಂತ ಹಾಕಿ ಮೆಸೇಜ್ ಕೊಡಿ, ಗಿವ್ ನಂಬರ್ ಗ್ರೇಟರ್ ದೆನ್ 0, ನಂಬರ್ ಕೆನಾಟ್ ಬಿ ಡಿವೈಡೆಡ್ ಬೈ 0, ವೇರಿಯಬಲ್ ನೇಮ್ ಇಸ್ ರಾಂಗ್. ಸೊ ನಿಮ್ಮ ಮೆಸೇಜ್ ಏನೇನು ರಿಕ್ವೈರ್ಮೆಂಟ್ ಪ್ರಕಾರ ಬೇಕೋ ಆ ಮೆಸೇಜ್ ಕೊಡಿ. ಓಕೆ, ದಿಸ್ ಇಸ್ ಅಬೌಟ್ ದ ರೇಸ್ ಸ್ಟೇಟ್ಮೆಂಟ್. ಇನ್ನೊಂದು ಇದೆಯಲ್ವಾ, ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಹೆಂಗೆ ರೇಸ್ ಮಾಡೋದು? ಒಂದು ರೇಸು, ಇನ್ನೊಂದಿದೆ ಅಸರ್ಟ್. ಕರೆಕ್ಟಾ? ಅಸರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಸರ್ಟ್ ಅಂದರೆ ಏನು? ಅಸರ್ಟು ರೇಸ್ ಥರನೇ, ಬಟ್ ಇಲ್ಲಿ ಎಕ್ಸೆಪ್ಷನ್ ನೇಮ್ ಬದಲು ಎಕ್ಸ್ಪ್ರೆಷನ್ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಸೊ ಅಸರ್ಟ್ ಅಂದರೆ ಏನು ಅಂತ ನೋಡೋಣ. ಅಸರ್ಟ್ ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಟೆಸ್ಟ್ ಆನ್ ಎಕ್ಸ್ಪ್ರೆಷನ್ ಇನ್ ದ ಪ್ರೋಗ್ರಾಮ್ ಕೋಡ್. ಒಂದು ಎಕ್ಸ್ಪ್ರೆಷನ್ ಟ್ರೂನಾ ಫಾಲ್ಸ್ ಅಂತ ಟೆಸ್ಟ್ ಮಾಡೋದಕ್ಕೆ ಅಸರ್ಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಅಂದರೆ ನೀವು ವ್ಯಾಲ್ಯೂ ಕೊಡೋವಾಗ ಕರೆಕ್ಟಾ ರಾಂಗಾ ಅಂತ ಚೆಕ್ ಮಾಡೋಕ್ಕೆ ಈ ಅಸರ್ಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಓಕೆ, ಇಫ್ ದ ರಿಸಲ್ಟ್ ಇಸ್ ಫಾಲ್ಸ್ ದೆನ್ ಎಕ್ಸೆಪ್ಷನ್ ಇಸ್ ರೇಸ್ಡ್. ಸೊ ಇದು ಮುಖ್ಯ. ಯಾವಾಗ ಎಕ್ಸೆಪ್ಷನ್ ರೇಸ್ ಆಗುತ್ತೆ, ಅಸರ್ಟಲ್ಲಿರೋ ಮೆಸೇಜ್ ಯಾವಾಗ ಡಿಸ್ಪ್ಲೇ ಆಗುತ್ತೆ? ಎಕ್ಸ್ಪ್ರೆಷನ್ ಫಾಲ್ಸ್ ಆದರೆ ಮಾತ್ರ ಡಿಸ್ಪ್ಲೇ ಆಗುತ್ತೆ, ಟ್ರೂ ಆದರೆ ಡಿಸ್ಪ್ಲೇ ಆಗಲ್ಲ. ಎಕ್ಸ್ಪ್ರೆಷನ್ ಟ್ರೂ ಆದರೆ, ಫಾರ್ ಎಕ್ಸಾಂಪಲ್ 100 ಗ್ರೇಟರ್ ದೆನ್ 0 ಟ್ರೂ ಆಗಿದೆ, ಅಸರ್ಷನ್ ಎರರ್ ತೋರಿಸಲ್ಲ. ಫಾಲ್ಸ್ ಆದರೆ ಮಾತ್ರ. ಸಪೋಸ್ ಎಕ್ಸಾಂಪಲ್ ಬೇರೆ ತೊಗೊಬೇಕಾದ್ರೆ 0 ಇಸ್ ಈಕ್ವಲ್ ಟು 0 ಟ್ರೂ ಆದರೆ ಅಸರ್ಷನ್ ಎರರ್ ತೋರಿಸಲ್ಲ. 100 ಈಕ್ವಲ್ ಟು 0 ಫಾಲ್ಸ್ ಆದರೆ ಅಸರ್ಷನ್ ಎರರ್ ತೋರಿಸುತ್ತೆ. ಸೊ ಓಕೆ, ಇಲ್ಲಿ ಸಿಂಟ್ಯಾಕ್ಸ್ ಏನು ಅಂತ ನೋಡೋಣ ಈ ಅಸರ್ಟ್ ಸ್ಟೇಟ್ಮೆಂಟ್ದು. ಸೊ ನಾನು ಹೇಳದ್ನಲ್ಲ, ಇಟ್ ಈಸ್ ಯೂಸ್ಡ್ ಇನ್ ಬಿಗಿನಿಂಗ್ ಆಫ್ ಫಂಕ್ಷನ್ ಟು ಚೆಕ್ ಫಾರ್ ವ್ಯಾಲಿಡ್ ಇನ್ಪುಟ್ ವ್ಯಾಲಿಡ್ ಇಲ್ವಾ ಚೆಕ್ ಮಾಡೋಕ್ಕೆ ಈ ಅಸರ್ಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಸಿಂಟ್ಯಾಕ್ಸ್ ಏನು? ವೆರಿ ಇಂಪಾರ್ಟೆಂಟ್. ಅಸರ್ಟ್ ಎಕ್ಸ್ಪ್ರೆಷನ್ ಆರ್ಗ್ಯುಮೆಂಟ್ಸ್ ಸ್ಟ್ರಿಂಗಲ್ಲೇ ಇರುತ್ತೆ. ಎಕ್ಸ್ಪ್ರೆಷನ್ ನೀವು ಟ್ರೂನಾ ಫಾಲ್ಸಾ ಚೆಕ್ ಮಾಡಬೇಕಾಗತ್ತೆ. ಅಂದರೆ ಫಾಲ್ಸ್ ಇದ್ದರೆ ಮಾತ್ರ ಈ ಆರ್ಗ್ಯುಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇದು ಎಕ್ಸ್ಪ್ರೆಷನ್ ಟ್ರೂ ಆದರೆ ಇದು ಎಕ್ಸಿಕ್ಯೂಟ್ ಆಗೋದಿಲ್ಲ. ಓಕೆ, ಸೊ ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಈ ಸಿಂಟ್ಯಾಕ್ಸ್ ಪ್ರಕಾರನೇ ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಸಿಂಪಲ್ ಎಕ್ಸಾಂಪಲ್ ಇದೆ. ಎ ವ್ಯಾಲ್ಯೂ ಏನು ತೊಗೊಂಡಿನಿ? ವೇರಿಯಬಲ್ ಎ ಇಸ್ 1000. ಓಕೆ, ವೇರಿಯಬಲ್ ಎ ಇಸ್ 1000. ಬಿ ವ್ಯಾಲ್ಯೂ ಇನ್ಪುಟ್ ಎಂಟರ್ ದ ವ್ಯಾಲ್ಯೂ ಆಫ್ ಬಿ. ಏನಿದು ಇನ್ಪುಟ್? PU 1 ಕಲ್ತಿದ್ದೀರಾ. ಯೂಸರೇ ಇನ್ಪುಟ್ ಕೊಡಬೇಕು ಅಂದರೆ ಯೂಸರ್ನೇ ನಾವು ಕೇಳ್ತಾ ಇದ್ದೀವಿ, ನೀವೇ ಬಿ ವ್ಯಾಲ್ಯೂ ಕೊಡಿ ಅಂತ. ಏನಾದರೂ ಕೊಡ್ಬೋದು ಯೂಸರ್. ಸೊ ಅದಕ್ಕೆ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿ ವಿ ಆರ್ ಆಸ್ಕಿಂಗ್ ದ ಯೂಸರ್ ಟು ಎಂಟರ್ ದ ವ್ಯಾಲ್ಯೂ ಆಫ್ ಬಿ. ಸೊ ಔಟ್ಪುಟ್ ಸ್ಕ್ರೀನಲ್ಲಿ ಏನು ಬರುತ್ತೆ? ಫಸ್ಟ್ ಸ್ಟೇಟ್ಮೆಂಟ್ ಎಂಟರ್ ದ ವ್ಯಾಲ್ಯೂ ಆಫ್ ಬಿ. ಸ್ಟ್ರಿಂಗ್ ಡಬಲ್ ಕೋಟಲ್ಲಿ ಏನು ಕೊಡ್ತೀರಾ ಅಷ್ಟು ಔಟ್ಪುಟ್ ಸ್ಕ್ರೀನಲ್ಲಿ ಬರುತ್ತೆ, ಎಂಟರ್ ದ ವ್ಯಾಲ್ಯೂ ಆಫ್ ಬಿ. ಸೊ ಯೂಸರ್ ಏನಾದರೂ ಕೊಡ್ಬೋದು ಬಿ ವ್ಯಾಲ್ಯೂ ಅಲ್ವಾ. ಸೊ ಅದು ಜನರಲಿ ಯಾವ ಫಾರ್ಮ್ಯಾಟಲ್ಲಿರುತ್ತೆ? ಸ್ಟ್ರಿಂಗಲ್ಲಿರುತ್ತೆ. ಸಪೋಸ್ ನಾನು 10 ಕೊಟ್ಟೆ, 10 ಸ್ಟ್ರಿಂಗಲ್ಲಿರುತ್ತೆ. ಯಾಕೆ? ಇನ್ಪುಟ್ ಫಂಕ್ಷನ್ ವಿಲ್ ಗಿವ್ ದ ವ್ಯಾಲ್ಯೂ ಇನ್ ಸ್ಟ್ರಿಂಗ್. ಅದನ್ನು ನೀವೇನು ಮಾಡಬೇಕು? ಸ್ಟ್ರಿಂಗಲ್ಲಿ 10 ಇದ್ದರೆ ನೀವೇನಾದರೂ ಮಾಡೋಕ್ಕಾಗುತ್ತಾ? ಆಗಲ್ಲ. ಅದನ್ನು ಇಂಟಿಗೆ ಕನ್ವರ್ಟ್ ಮಾಡೋದಕ್ಕೆ ಐವ್ ಯೂಸ್ಡ್ ಇಂಟ್. ಸೊ ಆ ಪೂರ್ತಿ ಎಕ್ಸ್ಪ್ರೆಷನ್ನ, ಸಪೋಸ್ ನಾನು ವ್ಯಾಲ್ಯೂ 10 ಕೊಟ್ಟೆ, ಅದು ಸ್ಟ್ರಿಂಗಲ್ಲಿರೋ 10ನ ನಾನು ಇಂಟ್ಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಸ್ಟ್ರಿಂಗ್ 10 ಡಬಲ್ ಕೋಟಲ್ಲಿರುತ್ತೆ. ಈ ಡಬಲ್ ಕೋಟ್ನ ಡಿಸ್ಮಿಸ್ ಮಾಡೋಕ್ಕೆ ಐ ವಿಲ್ ಯೂಸ್ ಇಂಟೀಜರ್. ಓಕೆ, ಸೊ ಇವಾಗ ಅಸರ್ಟ್ ಯೂಸ್ ಮಾಡಿದ್ದೀನಿ. ಐ ಆಮ್ ಟೆಸ್ಟಿಂಗ್ ದ ಎಕ್ಸ್ಪ್ರೆಷನ್ ಅಸರ್ಟ್ ಬಿ ಗ್ರೇಟರ್ ದೆನ್ 0. ಸೊ ನಾನು ಬಿ ಪಾಸಿಟಿವ್ ವ್ಯಾಲ್ಯೂ ಕೊಟ್ಟರೆ ಸೊ ಈ ಮೆಸೇಜ್ ಡಿಸ್ಪ್ಲೇ ಆಗಲ್ಲ, ಯಾಕಂದರೆ ಕಂಡೀಷನ್ ಟ್ರೂ ಆಗೋಗುತ್ತೆ. ಸೊ ನಾನು ಬಿ ವ್ಯಾಲ್ಯೂ 5 ಇಲ್ಲ 10 ಕೊಟ್ಟರೆ 5 ಇಸ್ ಗ್ರೇಟರ್ ದೆನ್ 0 ಟ್ರೂ ಆಗುತ್ತೆ. ಸೊ ಈ ಅಸರ್ಷನ್ ಎರರ್ ಡಿಸ್ಪ್ಲೇ ಆಗೋದಿಲ್ಲ, ಅಥವಾ ಅಸರ್ಟ್ ಎಕ್ಸೆಪ್ಷನ್ ಡಿಸ್ಪ್ಲೇ ಆಗೋದಿಲ್ಲ. ನಾನು ಬಿ ವ್ಯಾಲ್ಯೂ ಏನಾದರೂ ನೆಗೆಟಿವ್ ನಂಬರ್ಸ್ ಕೊಟ್ಟರೆ -1 -2 -2 ಇಸ್ ನಾಟ್ ಗ್ರೇಟರ್ ದೆನ್ 0 ಅಲ್ವಾ, -2 ಇಸ್ ಲೆಸ್ ದೆನ್ 0, ಆಗ ಈ ಎರರ್ ಡಿಸ್ಪ್ಲೇ ಆಗುತ್ತೆ. ಓಕೆನಾ? ಸೊ ಎಕ್ಸೆಪ್ಷನ್ ರೇಸ್ ಆದಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತಾ? ಆಗೋದಿಲ್ಲ. ಸೊ ಇವಾಗ ಸಪೋಸ್ ನಾನು ಔಟ್ಪುಟ್ ವ್ಯಾಲ್ಯೂ ಆಫ್ ಬಿ 5 ಕೊಟ್ಟೆ. ಸೊ 5 ಇಸ್ ಗ್ರೇಟರ್ ದೆನ್ 0 ಎಕ್ಸ್ಪ್ರೆಷನ್ ಟ್ರೂ ಆಯಿತು. ಸೊ ಇದು ಎಕ್ಸಿಕ್ಯೂಟ್ ಆಗೋದಿಲ್ಲ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. 1000 × 5 ಇಸ್ 5000. ಸೊ -1 ಕೊಟ್ಟೆ, -1 ಇಸ್ ನಾಟ್ ಗ್ರೇಟರ್ ದೆನ್ 0, ಇಟ್ ಇಸ್ ಲೆಸ್ ದೆನ್ 0. ಕಂಡೀಷನ್ ಫಾಲ್ಸ್ ಆಯಿತು, ಎಕ್ಸ್ಪ್ರೆಷನ್ ಕಂಡೀಷನ್ ಫಾಲ್ಸ್ ಆಯಿತು. ಫಾಲ್ಸ್ ಆದರೆ ಅಸರ್ಷನ್ ಎರರ್ ಡಿಸ್ಪ್ಲೇ ಆಗಿ ಮಿಕ್ಕಿದ ಕೋಡ್ ಸ್ಕಿಪ್ ಆಗುತ್ತೆ. ಹೌದಲ್ವಾ ಸ್ಟೂಡೆಂಟ್ಸ್? ಸೊ ಔಟ್ಪುಟ್ ನೋಡೋಣ. ಒಂದೆರಡು ವ್ಯಾಲ್ಯೂ ಕೊಟ್ಟಿದ್ದೀನಿ ಔಟ್ಪುಟ್ ಸ್ಕ್ರೀನಲ್ಲಿ, ವಿಲ್ ಜಸ್ಟ್ ಸಿ. ಸೊ ಎಂಟರ್ ದ ವ್ಯಾಲ್ಯೂ ಆಫ್ ಬಿ 5 ಕೊಟ್ಟೆ. ಸೊ 5 ಕೊಟ್ಟರೆ ಏನಾಗುತ್ತೆ? ಸೊ
ಎಕ್ಸೆಪ್ಷನ್ ರೇಸ್ ಆಗೋದಿಲ್ಲ. 5 is greater than 0. ಪ್ರಿಂಟ್ A into B 1000 into 5 5000 ಔಟ್ಪುಟ್ ಬರುತ್ತೆ. ಎರರ್ ಏನೂ ಡಿಸ್ಪ್ಲೇ ಆಗೋದಿಲ್ಲ. ಸೊ ಬಿ ವ್ಯಾಲ್ಯೂ ನಾನು -2 ತೊಗೊಂಡೆ. -2 is ನಾಟ್ ಗ್ರೇಟರ್ ದೆನ್ 0, ಲೆಸ್ ದೆನ್ 0 ಅಲ್ವಾ? ಸೊ ಅಲ್ಲಿ ಕಂಡೀಷನ್ ಫಾಲ್ಸ್ ಆಯಿತು. -2 is ನಾಟ್ ಗ್ರೇಟರ್ ದೆನ್ 0. ಫಾಲ್ಸ್ ಆದರೆ ಅಸರ್ಷನ್ ಎರರ್ ಪಕ್ಕದಲ್ಲಿ ಆರ್ಗ್ಯುಮೆಂಟ್ ಇತ್ತಲ್ಲ ಅದು ಡಿಸ್ಪ್ಲೇ ಆಗುತ್ತೆ. ಎಂಟರ್ ವ್ಯಾಲ್ಯೂ ಗ್ರೇಟರ್ ದೆನ್ 0. ಸೊ ಆ ಪೂರ್ತಿ ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಗಿ ನೆಕ್ಸ್ಟ್ ಲೈನಲ್ಲಿ ಯಾವ ನೇಮು, ಯಾವ ಎಕ್ಸೆಪ್ಷನ್ ಅದು ಅಸರ್ಷನ್ ಎರರ್. ಎಕ್ಸೆಪ್ಷನ್ ನೇಮ್ ಹೆಸರೇನು? ಅಸರ್ಷನ್ ಎರರ್. ಎಕ್ಸೆಪ್ಷನ್ ಮೆಸೇಜ್ ಏನು? ಎಂಟರ್ ವ್ಯಾಲ್ಯೂ ಗ್ರೇಟರ್ ದೆನ್ 0. ನಾವೇನು ಆರ್ಗ್ಯುಮೆಂಟ್ ಕೊಟ್ಟಿರ್ತೀವಿ ಅದೇ ಡಿಸ್ಪ್ಲೇ ಆಗುತ್ತೆ. ಸೊ ಸ್ಟೂಡೆಂಟ್ಸ್, ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಎರಡು ವೇಯಲ್ಲಿ ಕ್ರಿಯೇಟ್ ಮಾಡ್ಬೋದು. ರೇಸ್ ಸ್ಟೇಟ್ಮೆಂಟ್ ಆ್ಯಂಡ್ ಅಸರ್ಟ್ ಸ್ಟೇಟ್ಮೆಂಟ್ ಎರಡು ಒಂದೇ ಥರ ಇದೆ, ಬಟ್ ಕನ್ಫ್ಯೂಸ್ ಆಗಬೇಡಿ. ರೇಸ್ ಆಮೇಲೆ ಎಕ್ಸೆಪ್ಷನ್ ನೇಮ್ ಕೊಡಬೇಕು ಅಥವಾ ಎಕ್ಸೆಪ್ಷನ್ ಕೊಡಬೇಕು. ಎಕ್ಸೆಪ್ಷನ್ ನೇಮ್ ಗೊತ್ತಿಲ್ಲ ಅಂದರೆ ಎಕ್ಸೆಪ್ಷನ್ ಅಂತಲೇ ಕೊಡ್ಬೋದು, ಆಮೇಲೆ ಆರ್ಗ್ಯುಮೆಂಟ್ ಕೊಡ್ತೀರಾ. ಸೊ ಅಸರ್ಟಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀರಾ, ಎಕ್ಸೆಪ್ಷನ್ ಅಲ್ಲ. ಆ ಎಕ್ಸ್ಪ್ರೆಷನ್ ಫಾಲ್ಸ್ ಆದರೆ ಮಾತ್ರ ಆರ್ಗ್ಯುಮೆಂಟ್ ವಿಲ್ ಬಿ ಡಿಸ್ಪ್ಲೇಡ್, ಅಸರ್ಷನ್ ಎರರ್ ವಿಲ್ ಬಿ ಡಿಸ್ಪ್ಲೇಡ್. ಎಕ್ಸ್ಪ್ರೆಷನ್ ಟ್ರೂ ಆದರೆ ನೆಕ್ಸ್ಟ್ ಲೈನ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಇದು ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. We've done 3 concepts. Next concept is handling exception. ಏನು ಸರ್ ಇದು handling exceptions? ಸೊ ಏನು ಮಕ್ಕಳೇ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅನ್ನೋ ಡೆಫಿನೇಷನ್, ಈ ಕಾನ್ಸೆಪ್ಟ್, ಈ ಚಾಪ್ಟರ್ ಡೆಫಿನೇಷನ್ ಇಲ್ಲಿ ತಿಳ್ಕೊಳ್ಳೋಣ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದರೆ ಏನು ಅಂತ. ಈಚ್ ಆ್ಯಂಡ್ ಎವ್ರಿ ಎಕ್ಸೆಪ್ಷನ್ ಹ್ಯಾಸ್ ಟು ಬಿ ಹ್ಯಾಂಡಲ್ಡ್ ಬೈ ದ ಪ್ರೋಗ್ರಾಮರ್ ಟು ಅವಾಯ್ಡ್ ದ ಪ್ರೋಗ್ರಾಮ್ ಫ್ರಮ್ ಕ್ರ್ಯಾಶಿಂಗ್. ಸೊ ಯಾವುದೇ ಎಕ್ಸೆಪ್ಷನ್ ಬಂದರೂ ಕೋಡಲ್ಲಿ ನೀವು ಹ್ಯಾಂಡಲ್ ಮಾಡಬೇಕು ಅಥವಾ ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕು. ಹೆಂಗೆ ಸೊಲ್ಯೂಷನ್ ಹುಡ್ಕೋದು? ಪ್ರಿಂಟ್ 100/0 ಅಂದರೆ ಅದಕ್ಕೆ ನೀವು ಸೊಲ್ಯೂಷನ್ ಹುಡ್ಕೋಕ್ಕಾಗಲ್ಲ, ಬಟ್ ನೀವು ಒಂದು ಬ್ಲಾಕಲ್ಲಿ ಅದಕ್ಕೆ ಒಂದು ಸೊಲ್ಯೂಷನ್ ಬರೀಬೇಕು. ಎಕ್ಸಾಂಪಲ್, ಪ್ರಿಂಟ್ ಡಿನಾಮಿನೇಟರ್ ಕೆನಾಟ್ ಬಿ 0 ಅಂತ ಒಂದು ಬ್ಲಾಕಲ್ಲಿ ಬರೀಬೇಕು, ಅದನ್ನು ಹ್ಯಾಂಡಲ್ ಮಾಡಬೇಕು. ಸೊ ಅದನ್ನು ಹೆಂಗೆ ಬರೆಯೋದು? ದಿಸ್ ಇಸ್ ಡನ್ ಬೈ ರೈಟಿಂಗ್ ಅಡಿಷ್ನಲ್ ಕೋಡ್ ಇನ್ ದ ಪ್ರೋಗ್ರಾಮ್ ಟು ಗಿವ್ ಪ್ರಾಪರ್ ಮೆಸೇಜಸ್ ಟು ದ ಯೂಸರ್ ಆನ್ ಎನ್ಕೌಂಟ್ರಿಂಗ್ ಎಕ್ಸೆಪ್ಷನ್ ಕಾಲ್ಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದ್ರೇನು? ಯು ಆರ್ ರೈಟಿಂಗ್ ಅಡಿಷ್ನಲ್ ಪೀಸ್ ಆಫ್ ಕೋಡ್ ಟು ಇನ್ಸ್ಟ್ರಕ್ಟ್ ದ ಯೂಸರ್ ಆನ್ ಎನ್ಕೌಂಟ್ರಿಂಗ್ ಎಕ್ಸೆಪ್ಷನ್. ಎಕ್ಸೆಪ್ಷನ್ನ ಎನ್ಕೌಂಟರ್ ಮಾಡ್ತಾ ಇದ್ದೀನಿ ಅಂತ ನೀವು ಮೆಸೇಜ್ ಹಾಕ್ತಿದ್ದೀರಾ ಯೂಸರ್ಗೆ, ಅದನ್ನು ಏನಂತ ಕರಿತೀವಿ? ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಯು ಆರ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಟು ದ ಯೂಸರ್, ನಾನು ಹೌದಪ್ಪ ಎಕ್ಸೆಪ್ಷನ್ ಬಂದಿದೆ, ನಾನು ಹ್ಯಾಂಡಲ್ ಮಾಡ್ತಾಯಿದ್ದೀನಿ ಈ ಕೋಡಲ್ಲಿ, ನೀವು ನೋಡ್ಬೋದು ಅಂತ. ಇಫ್ ಯು ಗಿವ್ ಮೆಸೇಜಸ್, ಅದನ್ನು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸ್ಮಾಲ್ ಕಾನ್ಸೆಪ್ಟ್ ಇದೆ, ನೀಡ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಏನಕ್ಕೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬೇಕು ಅಂತ. Python categorizes exceptions into different types, so specific exception handler can be created for each type. Python ಏನು ಮಾಡುತ್ತೆ ಸ್ಟೂಡೆಂಟ್ಸ್, ನಾವು ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಲ್ಲಿ ನೋಡಿದ್ವಲ್ಲ, ಎಕ್ಸೆಪ್ಷನ್ಸ್ನ ಡಿಫ್ರೆಂಟ್ ಎಕ್ಸೆಪ್ಷನ್ಸ್ ಕ್ಯಾಟಗರೈಸ್ ಮಾಡ್ತಿದೆ. ಏನಕ್ಕೆ? ಡಿಫ್ರೆಂಟ್ ಹ್ಯಾಂಡ್ಲರ್ ಇರಲಿ ಅಂತ. ಈಗ ಸಪೋಸ್ 0 ಡಿವಿಷನ್ ಎರರ್ ಬಂತು, ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಒಂದು ಕೋಡು. ಸಪೋಸ್ ನೇಮ್ ಎರರ್ ಬಂತು, ಅದಕ್ಕೆ ಹ್ಯಾಂಡಲ್ ಮಾಡೋಕ್ಕೆ ಒಂದು ಕೋಡು. ಸಪೋಸ್ ಟೈಪ್ ಎರರ್ ಬಂತು, ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಒಂದು ಕೋಡು. ಅಂದರೆ ಎಲ್ಲದಕ್ಕೂ ಒಂದು ಸ್ಪೆಸಿಫಿಕ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಇರಲಿ ಅಂತ ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ ವಿ ಆರ್ ಯೂಸಿಂಗ್. ಓಕೆ, ಸೊ ಇದು ಫಸ್ಟ್ ನೀಡ್. ಸೆಕೆಂಡ್ ನೀಡ್, ದ ಕಂಪೈಲರ್ ಆರ್ ಇಂಟರ್ಪ್ರಿಟರ್ ಕೀಪ್ಸ್ ಟ್ರ್ಯಾಕ್ ಆಫ್ ಎಕ್ಸಾಕ್ಟ್ ಪೊಸಿಷನ್ ವೇರ್ ಎರರ್ ಇಸ್ ಅಕರ್ಡ್. ಈ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಯೂಸ್ ಮಾಡೋದ್ರಿಂದ ಎಲ್ಲಿ ಎಕ್ಸೆಪ್ಷನ್ ಆಗಿದೆ, ಯಾವ ಲೈನಲ್ಲಿ ಆಗಿದೆ ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗ್ತಿದೆ. ದ ಕಂಪೈಲರ್ ಅಥವಾ ಇಂಟರ್ಪ್ರಿಟರ್ ಕೀಪ್ಸ್ ಟ್ರ್ಯಾಕ್. ನಮ್ದ್ರಲ್ಲಿ ಇಂಟರ್ಪ್ರಿಟರ್ ಅಲ್ವಾ, ಪೈಥಾನ್ ಇಸ್ ಇಂಟರ್ಪ್ರಿಟೆಡ್, ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡುತ್ತೆ. ಲಾಸ್ಟ್ ಪಾಯಿಂಟ್, ಇಟ್ ಕ್ಯಾನ್ ಬಿ ಡನ್ ಫಾರ್ ಬೋತ್ ಯೂಸರ್ ಡಿಫೈನ್ಡ್ ಆ್ಯಂಡ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಏನಕ್ಕೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕಲಿಬೇಕು? ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ಆಸ್ ವೆಲ್ ಆಸ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ವರ್ಕ್ಸ್ ಫಾರ್ ಬೋತ್ ದೀಸ್ ಕೇಸಸ್. ಎರಡು ಕೇಸ್ಗೂ ಈ ವರ್ಕ್ ಆಗುತ್ತೆ. ಸೊ ದಿಸ್ ಆರ್ ದ 3 ನೀಡ್ಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಆಯಿತು ಸರ್, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನೀಡ್ ಗೊತ್ತಾಯಿತು, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದ್ರೂ ಗೊತ್ತಾಯಿತು. ನೆಕ್ಸ್ಟ್ ಹೆಂಗೆ ಎಕ್ಸೆಪ್ಷನ್ಸ್ ಹೆಂಗೆ ಕಂಡುಹಿಡಿಯೋದು? ಸೊ ಇದಕ್ಕೆ ಪ್ರೋಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತಿದೆ. ಒಂದು ಡೈಗ್ರಾಮ್ ಇದೆ, ಈ ಡೈಗ್ರಾಮ್ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಡೈಗ್ರಾಮ್ ನೋಡ್ಬೋದು. ಏನಿದು ಡೈಗ್ರಾಮ್ ಇಂಡಿಕೇಟ್ ಮಾಡುತ್ತೆ ಮಕ್ಕಳೇ? ನೀವು ಒಂದು ಎರರ್ ಎನ್ಕೌಂಟರ್ ಮಾಡಿದ್ರೆ, ಯಾವುದೇ ಫಂಕ್ಷನ್ ಆಗಲಿ, ಏನೇ ಮೆಥಡಲ್ಲಾಗಲಿ, ಇಫ್ ಯು ಸಿ ಎನ್ ಎರರ್, ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ? ಇಂಟರ್ಪ್ರೇಟರ್ ಇದೆಯಲ್ಲ ನಿಮ್ಮ ಪೈಥಾನ್ ಇಂಟರ್ಪ್ರೇಟರ್, ಎಕ್ಸೆಪ್ಷನ್ ಆಬ್ಜೆಕ್ಟ್ ಅಂತ ಕ್ರಿಯೇಟ್ ಮಾಡುತ್ತೆ. ಏನು ಸರ್ ಇದು ಎಕ್ಸೆಪ್ಷನ್ ಆಬ್ಜೆಕ್ಟ್? ಎಕ್ಸೆಪ್ಷನ್ ಆಬ್ಜೆಕ್ಟ್ ಅಂದರೆ ಮಕ್ಕಳೇ, ಇಟ್ ವಿಲ್ ಟೆಲ್ ಯು ದ ಟೈಪ್ ಆಫ್ ಎರರ್. ನಾವು ನೋಡಿದ್ವಿ ಅಲ್ವಾ, ನೇಮ್ ಎರರ್, 0 ಡಿವಿಷನ್ ಎರರ್. ಇಟ್ ವಿಲ್ ಹ್ಯಾವ್ ದ ಇನ್ಫಾರ್ಮೇಷನ್ ಆಫ್ ನೇಮ್ ಅಥವಾ ಎಕ್ಸೆಪ್ಷನ್ ನೇಮ್ ಇರುತ್ತೆ ಅದರಲ್ಲಿ. ಅದಾದಮೇಲೆ ಯಾವ ಪೊಸಿಷನಲ್ಲಿ ಎಕ್ಸೆಪ್ಷನ್ ಆಯಿತು, ಸೊ ಈ ಎಕ್ಸೆಪ್ಷನ್ ಆಬ್ಜೆಕ್ಟಲ್ಲಿ ಅವೆಲ್ಲ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಅದಾದಮೇಲೆ ಎಕ್ಸೆಪ್ಷನ್ನ ರೇಸ್ ಮಾಡ್ತೀವಲ್ವಾ, ಈ ಲೈನಲ್ಲಿ ಎಕ್ಸೆಪ್ಷನ್ ಆಗಿದೆ ಅಂತ ರೇಸ್ ಮಾಡ್ತೀವಿ. ಅದಾದಮೇಲೆ ರನ್ ಟೈಮ್ ಸಿಸ್ಟಮ್, ನಿಮ್ಮ ಸಿಸ್ಟಮ್ ಇದೆಯಲ್ಲ,
ಇಟ್ ಸರ್ಚಸ್ ಅಂದರೆ ನಿಮ್ಮ ರನ್ ಟೈಮ್ ಸಿಸ್ಟಮ್ ನೆಕ್ಸ್ಟ್ ಏನು ಮಾಡುತ್ತೆ, ಇಟ್ ವಿಲ್ ಸರ್ಚ್ ಫಾರ್ ದ ಎಕ್ಸೆಪ್ಷನ್ ಹ್ಯಾಂಡ್ಲರ್. ಅಂದರೆ ಆ ಎಕ್ಸೆಪ್ಷನ್ ರೇಸ್ ಮಾಡಿದ್ರೆ ಅದಕ್ಕೊಂದು ಹ್ಯಾಂಡಲ್, ಟು ಹ್ಯಾಂಡಲ್ ದಟ್ ಪರ್ಟಿಕ್ಯುಲರ್ ಎಕ್ಸೆಪ್ಷನ್ ರನ್ ಟೈಮ್ ಸಿಸ್ಟಮ್ ಸರ್ಚ್ ಮಾಡ್ತಾ ಹೋಗೋದು ಪೂರ್ತಿ ಕೋಡಲ್ಲಿ. ಸೊ ಅರ್ಥ ಆಯಿತು ಅಂದ್ಕೊಂಡಿನಿ. ಸೊ ಫಸ್ಟ್ ಎರರ್ ಬರುತ್ತೆ, ಒಂದು ಫಂಕ್ಷನಲ್ಲಿ ಏನಾದರೂ ಎರರ್ ಇದ್ದರೆ ನೆಕ್ಸ್ಟ್ ಎಕ್ಸೆಪ್ಷನ್ ಆಬ್ಜೆಕ್ಟ್ ಇಂಟರ್ಪ್ರೇಟರ್ ಕ್ರಿಯೇಟ್ ಮಾಡುತ್ತೆ, ಅದಾದಮೇಲೆ ಎಕ್ಸೆಪ್ಷನ್ನ ರೇಸ್ ಮಾಡುತ್ತೆ. ಅದಾದಮೇಲೆ ಆ ಎಕ್ಸೆಪ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿರುತ್ತಲ್ಲ ಅದು ರನ್ ಟೈಮ್ ಸಿಸ್ಟಮ್ಗೆ ಕೊಡ್ತೀವಿ. ರನ್ ಟೈಮ್ ಸಿಸ್ಟಮ್ ಪೂರ್ತಿ ಕೋಡ್ ಸರ್ಚ್ ಮಾಡುತ್ತೆ, ಈ ಎರರ್ ಅರೈಸ್ ಆಗಿದೆ, ಇದಕ್ಕೊಂದು ಸೊಲ್ಯೂಷನ್ ಎಲ್ಲಿದೆ ಅಂತ ಸರ್ಚ್ ಮಾಡ್ತಾ ಹೋಗುತ್ತೆ. ಸೊ ಫಸ್ಟ್ ಎಲ್ಲಿ ಸರ್ಚ್ ಮಾಡುತ್ತೆ, ಕರೆಂಟ್ ಮೆಥಡ್. ಈಗ ಕರೆಂಟ್ ಮೆಥಡ್ ಅಂದರೆ ಏನು, ಸಪೋಸ್ ಇವಾಗ 3 ಫಂಕ್ಷನ್ ಇದೆ ಅಂದ್ಕೊಳ್ಳೋಣ, ಫಂಕ್ಷನ್ 1, ಫಂಕ್ಷನ್ 2, ಫಂಕ್ಷನ್ 3. ಫಂಕ್ಷನ್ 1 ಫಂಕ್ಷನ್ 2 ಕಾಲ್ ಮಾಡ್ತಿದೆ, ಫಂಕ್ಷನ್ 2 ಫಂಕ್ಷನ್ 3 ಕಾಲ್ ಮಾಡ್ತಿದೆ. ಸೊ ಫಂಕ್ಷನ್ 3ಅಲ್ಲಿ ಎಕ್ಸೆಪ್ಷನ್ ಅರೈಸ್ ಆಯಿತು ಅಂದರೆ ಫಸ್ಟು ಫಂಕ್ಷನ್ 3ಅಲ್ಲಿ ಸರ್ಚ್ ಮಾಡುತ್ತೆ, ಎಕ್ಸೆಪ್ಷನ್ ಹ್ಯಾಂಡ್ಲರ್ ಇದೆಯಾ, ಈ ಎಕ್ಸೆಪ್ಷನ್ಗೆ ಹ್ಯಾಂಡಲ್ ಮಾಡೋ ಕೋಡ್ ಇದೆಯಾ ಅಂತ ಸರ್ಚ್ ಮಾಡುತ್ತೆ. ಕೋಡ್ ಇದ್ದರೆ ಅಥವಾ ಕೋಡ್ ಸಿಕ್ಕಿದ್ರೆ ಎಕ್ಸಿಕ್ಯೂಟ್ ಮಾಡುತ್ತೆ. ಕರೆಂಟ್ ಮೆಥಡಲ್ಲೇ ಸಿಕ್ಕಿದ್ರೆ, ಫಂಕ್ಷನ್ 3ಅಲ್ಲೇ ಸಿಕ್ಕಿದ್ರೆ. ಸಿಕ್ಕಿಲ್ಲ ಅಂದರೆ ಫಂಕ್ಷನ್ 3ಅಲ್ಲಿ, ಫಂಕ್ಷನ್ 3 ಕಾಲ್ ಯಾರು ಮಾಡಿದ್ದು, ಯಾವ ಫಂಕ್ಷನ್ ಕಾಲ್ ಮಾಡ್ತು, ಫಂಕ್ಷನ್ 3ನ ಫಂಕ್ಷನ್ 2 ಕಾಲ್ ಮಾಡ್ತು, ಫಂಕ್ಷನ್ 2 ಚೆಕ್ ಮಾಡುತ್ತೆ. ಅಲ್ಲೂ ಇಲ್ಲಾಂದರೆ ಮತ್ತೆ ಫಂಕ್ಷನ್ 2 ಕಾಲ್ ಮಾಡಿದ ಫಂಕ್ಷನ್ ಯಾವುದು, ಫಂಕ್ಷನ್ 1. ಹಾಗೆ ಬ್ಯಾಕ್ವರ್ಡ್ ಪ್ರೋಸೆಸ್ಸಲ್ಲಿ ಸರ್ಚ್ ಮಾಡ್ತಾ ಹೋಗುತ್ತೆ, ಹಿಂದೆ 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 ಆ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಇದೆಯಾ ಈ ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡೋದಕ್ಕೆ ಅಥವಾ ಸೊಲ್ಯೂಷನ್ ಫೈಂಡ್ ಮಾಡೋದಕ್ಕೆ ಅಂತ ಹುಡುಕ್ತಾ ಹೋಗುತ್ತೆ ರಿವರ್ಸ್ ಆರ್ಡ್ರಲ್ಲಿ. ಸೊ ಇಲ್ಲಿ ನೋಡ್ಬೋದು ರನ್ ಟೈಮ್ ಸಿಸ್ಟಮ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಕರೆಂಟ್ ಮೆಥಡಲ್ಲೇ ಕರೆಂಟ್ ಫಂಕ್ಷನಲ್ಲೇ ಸಿಕ್ಕಿಲ್ಲ ಅಂದರೆ ಇಟ್ ಸರ್ಚಸ್ ಫಾರ್ ಮೆಥಡ್ ಇನ್ ದ ಕಾಲ್ ಸ್ಟ್ಯಾಕ್ ಇನ್ ರಿವರ್ಸ್ ಸೀಕ್ವೆನ್ಸ್. ಹಿಂದ್ಗಡೆ ಪ್ರೀವಿಯಸ್ ಫಂಕ್ಷನ್ ಯಾವ್ದು ಕಾಲ್ ಮಾಡ್ತು ಈ ಫಂಕ್ಷನ್ನ ಅಲ್ಲಿ ಸರ್ಚ್ ಮಾಡುತ್ತೆ, ಹಾಗೆ ಸರ್ಚ್ ಮಾಡ್ತಾ ಹೋಗುತ್ತೆ ಬ್ಯಾಕ್ ಸೈಡ್ ಆ್ಯಂಡ್ ರಿವರ್ಸ್ ಆರ್ಡ್ರಲ್ಲಿ ಸರ್ಚ್ ಮಾಡುತ್ತೆ. ಇದನ್ನು ಕಾಲ್ ಸ್ಟ್ಯಾಕ್ ಅಂತ ಕೂಡ ಕರಿತೀವಿ. ಈ ಎಲ್ಲ ಮೆಥಡ್ಸ್ ಇದೆಯಲ್ಲ, ಅಂದರೆ ಫಂಕ್ಷನ್ 3ಅಲ್ಲಿರೋ ಮೆಥಡ್, ಫಂಕ್ಷನ್ 2ಅಲ್ಲಿರೋ ಮೆಥಡ್, ಫಂಕ್ಷನ್ 1ಅಲ್ಲಿರೋ ಮೆಥಡ್, ಎಲ್ಲ ಮೆಥಡ್ಸ್ನ ನಾವು ಕಾಲ್ ಸ್ಟ್ಯಾಕ್ ಅಂತ ಕರಿತೀವಿ, ಯಾಕಂದರೆ ರಿವರ್ಸ್ ಆರ್ಡ್ರಲ್ಲಿ ಹೋಗ್ತಿದೆ ಇದು. ಸೊ ಅಲ್ಲಿ ಏನಾದರೂ ನಿಮಗೆ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಸಿಕ್ಕಿದ್ರೆ ಸೊ ಎಕ್ಸಿಕ್ಯೂಟ್ ಮಾಡ್ತೀವಿ ಎಕ್ಸೆಪ್ಷನ್ ಹ್ಯಾಂಡ್ಲರ್ನ. ಅಲ್ಲೂ ಸಿಕ್ಕಿಲ್ಲ ಅಂದರೆ, ಎಲ್ಲ ಫಂಕ್ಷನ್ ಸರ್ಚ್ ಮಾಡಿದ್ಮೇಲೂ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಸಿಕ್ಕಿಲ್ಲ ಅಂದರೆ ಪ್ರೋಗ್ರಾಮ್ ಟರ್ಮಿನೇಟ್ ಆಗುತ್ತೆ ಅಥವಾ ಪ್ರೋಗ್ರಾಮ್ ಎಂಡ್ ಆಗುತ್ತೆ. ಎಸ್ ಸ್ಟೂಡೆಂಟ್ಸ್, ಸೊ ಈ ಡೈಗ್ರಾಮ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಈ ಡೈಗ್ರಾಮ್ ಅರ್ಥ ಆದರೆ ನೀವು ಥಿಯರಿ ಬರಿಬೋದು. ಪ್ರೋಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಜನರಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಡೈಗ್ರಾಮ್ ಪ್ಲಸ್ ಎಕ್ಸ್ಪ್ಲನೇಷನ್ ಕೇಳೋ ಚಾನ್ಸ್ ಇದೆ. ಸೊ ಇಟ್ ಈಸ್ ಈಸಿ, ನೀವು ಡೈಗ್ರಾಮ್ ಗೊತ್ತಿದ್ರೆ ಯು ಕ್ಯಾನ್ ರೈಟ್ ದ ಎಕ್ಸ್ಪ್ಲನೇಷನ್ ಅಲ್ವಾ. ಫಸ್ಟ್ ಎಕ್ಸೆಪ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಎಕ್ಸೆಪ್ಷನ್ ರೇಸ್ ಮಾಡ್ತೀರಾ, ಅದನ್ನ ಏನಂತ ಕರೀತಾರೆ, ಥ್ರೋಯಿಂಗ್ ಎನ್ ಎಕ್ಸೆಪ್ಷನ್ ಅಂತ ಕರೀತಾರೆ. ಎಕ್ಸೆಪ್ಷನ್ ರೇಸ್ ಆಗಿ ಎಕ್ಸೆಪ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿ ಅದನ್ನ ರನ್ ಟೈಮ್ ಸಿಸ್ಟಮ್ಗೆ ಕೊಡೋ ಪ್ರೋಸೆಸ್ನ ಥ್ರೋಯಿಂಗ್ ಎಕ್ಸೆಪ್ಷನ್ ಅಂತ ಕರೀತಾರೆ. ಎಕ್ಸಿಕ್ಯೂಟ್ ಮಾಡ್ತೀವಲ್ಲ, ಸೊ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಸಿಕ್ಕಿದ್ಮೇಲೆ ರನ್ ಟೈಮ್ ಸಿಸ್ಟಮ್ ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತಲ್ಲ ಎಕ್ಸೆಪ್ಷನ್ ಹ್ಯಾಂಡ್ಲರ್ನ, ಅಂದರೆ ಎರರ್ನ ಕ್ಲಿಯರ್ ಮಾಡೋಕ್ಕೆ, ಅದನ್ನು ಕ್ಯಾಚಿಂಗ್ ಎಕ್ಸೆಪ್ಷನ್ ಅಂತ ಕರೀತಾರೆ. ಸೊ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಸ್ಲೈಡ್. ಸೊ ಅದೇ ಡಯಾಗ್ರಾಮ್ದು ಎಕ್ಸ್ಪ್ಲನೇಷನ್ ಇದೆ ಇಲ್ಲಿ. ವೆನ್ ಅನ್ ಎರರ್ ಅಕರ್ಸ್, ಪೈಥಾನ್ ಇಂಟರ್ಪ್ರಿಟರ್ ಕ್ರಿಯೇಟ್ಸ್ ಅನ್ ಆಬ್ಜೆಕ್ಟ್ ಕಾಲ್ಡ್ ಎಕ್ಸೆಪ್ಷನ್ ಆಬ್ಜೆಕ್ಟ್. ಹೌದಲ್ವಾ, ಒಂದು ಮೆಥಡಲ್ಲಿ ಎರರ್ ಬಂದರೆ ಪೈಥಾನ್ ಇಂಟರ್ಪ್ರಿಟರ್ ಏನು ಮಾಡುತ್ತೆ, ಇಟ್ ಕ್ರಿಯೇಟ್ಸ್ ಅನ್ ಆಬ್ಜೆಕ್ಟ್ ಕಾಲ್ಡ್ ಎಕ್ಸೆಪ್ಷನ್ ಆಬ್ಜೆಕ್ಟ್. ಈ ಎಕ್ಸೆಪ್ಷನ್ ಆಬ್ಜೆಕ್ಟಲ್ಲಿ ಏನಿದೆ, ಇಟ್ ಕಂಟೈನ್ಸ್ ಇನ್ಫಾರ್ಮೇಷನ್ ಅಬೌಟ್ ದಿ ಎರರ್ ಲೈಕ್ ಇಟ್ಸ್ ಟೈಪ್ ಆ್ಯಂಡ್ ಪೊಸಿಷನ್ ಇನ್ ದ ಪ್ರೋಗ್ರಾಮ್ ವೇರ್ ಎರರ್ ಇಸ್ ಅಕರ್ಡ್. ಸೊ ಯಾವ ಟೈಪ್ ಎರರು, ನೇಮ್ ಎರರಾ, ಝೀರೋ ಡಿವಿಷನ್ ಎರರಾ, ಯಾವ ಪೊಸಿಷನಲ್ಲಿ ಅಕರ್ ಆಯಿತು, ಇದೆಲ್ಲ ಎಕ್ಸೆಪ್ಷನ್ ಆಬ್ಜೆಕ್ಟಲ್ಲಿ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. The object is handed over to runtime system so that it can find appropriate code to handle the particular exception. Runtime systemಗೆ ಈ ಎಕ್ಸೆಪ್ಷನ್ ಆಬ್ಜೆಕ್ಟ್ ಕೊಡ್ತೀವಿ ಸೊ ದಟ್ ರನ್ಟೈಮ್ ಸಿಸ್ಟಮ್ ಫೈಂಡ್ ಮಾಡುತ್ತೆ ಎಕ್ಸೆಪ್ಷನ್ ಇದು, ಅದನ್ನು ಹ್ಯಾಂಡಲ್ ಮಾಡೋ ಕೋಡ್ ಎಲ್ಲಿ ಅಂತ ಸರ್ಚ್ ಮಾಡುತ್ತೆ. ಇದನ್ನು ಏನಂತ ಕರಿತೀವಿ, ಎಕ್ಸೆಪ್ಷನ್ ಆಬ್ಜೆಕ್ಟ್ನ ರನ್ಟೈಮ್ ಸಿಸ್ಟಮ್ಗೆ ಹ್ಯಾಂಡ್ ಓವರ್ ಮಾಡೋದನ್ನು ಥ್ರೋಯಿಂಗ್ ಎಕ್ಸೆಪ್ಷನ್ ಅಂತ ಕರಿತೀವಿ. ಹೌದಲ್ವಾ, ದಿಸ್ ಪ್ರೊಸೆಸ್ ಆಫ್ ಕ್ರಿಯೇಟಿಂಗ್ ದ ಎಕ್ಸೆಪ್ಷನ್ ಆಬ್ಜೆಕ್ಟ್ ಆ್ಯಂಡ್ ಹ್ಯಾಂಡಿಂಗ್ ಓವರ್ ಟು ರನ್ಟೈಮ್ ಸಿಸ್ಟಮ್ ಇಸ್ ಕಾಲ್ಡ್ ಥ್ರೋಯಿಂಗ್ ಎನ್ ಎಕ್ಸೆಪ್ಷನ್. ಎಕ್ಸೆಪ್ಷನ್ ಆಬ್ಜೆಕ್ಟ್ ಗೊತ್ತಾಯ್ತು ನಿಮಗೆ, ಕ್ರಿಯೇಟ್ ಆಗಿದೆ, ಯಾವ ಟೈಪ್ ಎಕ್ಸೆಪ್ಷನ್ ಅಂತ ಕೂಡ ಆ ಆಬ್ಜೆಕ್ಟಲ್ಲಿ ಸ್ಟೋರ್ ಆಗಿದೆ, ಅದನ್ನು ರನ್ ಟೈಮ್ ಸಿಸ್ಟಮಿಗೆ ಕೊಡೋದು ನೀವು. ಅದನ್ನು ಕೊಟ್ಟಾಗ ರನ್ ಟೈಮ್ ಸಿಸ್ಟಮ್ ಹುಡುಕುತ್ತೆ, ಆ ಪ್ರೋಸೆಸ್ನ ಥ್ರೋಯಿಂಗ್ ಎಕ್ಸೆಪ್ಷನ್ ಅಂತ ಕರಿತೀವಿ. ಓಕೆ, ದ ರನ್ ಟೈಮ್ ಸಿಸ್ಟಮ್ ಸರ್ಚಸ್ ದ ಎಂಟೈರ್ ಪ್ರೋಗ್ರಾಮ್ ಫಾರ್ ಅ ಬ್ಲಾಕ್ ಆಫ್ ಕೋಡ್ ಕಾಲ್ಡ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ದಟ್ ಕ್ಯಾನ್ ಹ್ಯಾಂಡಲ್ ದ ರೇಸ್ಡ್ ಎಕ್ಸೆಪ್ಷನ್. ಸೊ ನೀವು ರನ್ ಟೈಮ್ ಸಿಸ್ಟಮ್ಗೆ ಎಕ್ಸೆಪ್ಷನ್ ಆಬ್ಜೆಕ್ಟ್ ಕೊಟ್ಟಾದಮೇಲೆ ರನ್ ಟೈಮ್ ಸಿಸ್ಟಮ್ ಏನು ಮಾಡುತ್ತೆ, ಎಲ್ಲ ಕೋಡು ಚೆಕ್ ಮಾಡುತ್ತೆ, ಹ್ಯಾಂಡ್ಲರ್ ಎಲ್ಲಿ, ಎಕ್ಸೆಪ್ಷನ್ ಹ್ಯಾಂಡ್ಲರ್ ಎಲ್ಲಿ, ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಅಂತ ಹುಡುಕುತ್ತೆ. ಸೊ ಇಟ್ ಫಸ್ಟ್ ಸರ್ಚಸ್ ದ ಕರೆಂಟ್ ಮೆಥಡ್. ಹೌದಲ್ವಾ, ಸೊ ಫಂಕ್ಷನ್ 3ಅಲ್ಲಿ ಎಕ್ಸೆಪ್ಷನ್ ರೇಸ್ ಆಗಿದ್ರೆ ಫಸ್ಟ್ ಫಂಕ್ಷನ್ 3ಅಲ್ಲಿ ಸರ್ಚ್ ಮಾಡುತ್ತೆ ಹ್ಯಾಂಡ್ಲರ್ ಇದೆಯಾ ಇಲ್ವಾ ಅಂತ. ಸಪೋಸ್ ಇಲ್ಲ ಅಂದರೆ ಇಫ್ ನಾಟ್ ಫೌಂಡ್ ಏನು ಮಾಡುತ್ತೆ, ಇಟ್ ಸರ್ಚಸ್ ದ ಮೆಥಡ್ ಫ್ರಮ್ ವಿಚ್ ದಿಸ್ ಮೆಥಡ್ ವಾಸ್ ಕಾಲ್ಡ್.
ಇಲ್ಲ ಅಂದರೆ ಫಂಕ್ಷನ್ 3ಅಲ್ಲಿ ಹ್ಯಾಂಡ್ಲರ್ ಇಲ್ಲ ಅಂದರೆ ಫಂಕ್ಷನ್ 3 ಯಾವ ಫಂಕ್ಷನ್ ಕಾಲ್ ಮಾಡ್ತು, ಫಂಕ್ಷನ್ 2 ಕಾಲ್ ಮಾಡ್ತು, ಅಲ್ಲಿ ಹೋಗಿ ಚೆಕ್ ಮಾಡುತ್ತೆ. ಫಂಕ್ಷನ್ 2 ಅಲ್ಲೂ ಇಲ್ಲ ಅಂದರೆ ಫಂಕ್ಷನ್ 1ಅಲ್ಲಿ ಚೆಕ್ ಮಾಡುತ್ತಲ್ವಾ. ಇವೆಲ್ಲ ಮೆಥಡ್ಸ್, ದಿಸ್ ಕಲೆಕ್ಷನ್ ಆಫ್ ಮೆಥಡ್ ಇಸ್ ಕಾಲ್ಡ್ ಕಾಲ್ ಸ್ಟ್ಯಾಕ್. ಓಕೆ, ದಿಸ್ ಸರ್ಚ್ ಕಂಟಿನ್ಯೂಸ್ ಅಂಟಿಲ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಇಸ್ ಫೌಂಡ್. ಎಕ್ಸೆಪ್ಷನ್ ಹ್ಯಾಂಡ್ಲರ್ ಸಿಗೋ ತನಕ ಸರ್ಚಿಂಗ್ ಮುಂದುವರಿಯುತ್ತೆ. ದ ಎಂಟೈರ್ ಲಿಸ್ಟ್ ಆಫ್ ಮೆಥಡ್ ಇಸ್ ಕಾಲ್ಡ್ ಆಸ್ ಕಾಲ್ ಸ್ಟ್ಯಾಕ್. ಕಾಲ್ ಸ್ಟ್ಯಾಕ್ ಅಂದರೆ ಏನು, ಎಲ್ಲ ಮೆಥಡ್ಸಲ್ಲೂ ಸರ್ಚ್ ಮಾಡ್ತಾ ಇರೋಲ್ಲ, ಎಕ್ಸೆಪ್ಷನ್ ರೇಸ್ ಆಗಿದೆ, ಹ್ಯಾಂಡ್ಲರ್ ಎಲ್ಲಿ ಅದಕ್ಕೆ ಅಂತ ಸರ್ಚ್ ಮಾಡ್ತಾ ಇರೋ ಪ್ರೋಸೆಸ್, ಈ ಮೆಥಡ್ಸ್ ಎಲ್ಲ ನಾವು ಕಾಲ್ ಸ್ಟ್ಯಾಕ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? When a suitable handler is found in the call stack, it is executed by the runtime process. Suppose exception handler ನಮಗೆ ಸಿಕ್ತು ಕಾಲ್ ಸ್ಟ್ಯಾಕಲ್ಲಿ, ಏನಾಗುತ್ತೆ, ರನ್ ಟೈಮ್ ಸಿಸ್ಟಮ್ ಎಕ್ಸಿಕ್ಯೂಟ್ ಮಾಡುತ್ತೆ ಅಥವಾ ರನ್ ಟೈಮ್ ಪ್ರೋಸೆಸ್ ಎಕ್ಸಿಕ್ಯೂಟ್ ಮಾಡುತ್ತೆ. ಇದನ್ನ ಏನಂತ ಕರಿತೀವಿ? ಕ್ಯಾಚಿಂಗ್ ಎಕ್ಸೆಪ್ಷನ್ಸ್. ಏನು? ಕ್ಯಾಚಿಂಗ್ ಎಕ್ಸೆಪ್ಷನ್. ದಿಸ್ ಪ್ರೋಸೆಸ್ ಆಫ್ ಎಕ್ಸಿಕ್ಯೂಟಿಂಗ್ ಸೂಟಬಲ್ ಹ್ಯಾಂಡ್ಲರ್ ಇಸ್ ನೋನ್ ಆಸ್ ಕ್ಯಾಚಿಂಗ್ ದ ಎಕ್ಸೆಪ್ಷನ್. ಅಂದರೆ ಎಕ್ಸೆಪ್ಷನ್ನ ಹಿಡಿದಿವಿ ಅಂತ. ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡೋಕ್ಕಿರೋ ಕೋಡ್ ಎಕ್ಸಿಕ್ಯೂಟ್ ಆದರೆ ಎಕ್ಸೆಪ್ಷನ್ ಇಸ್ ರಿಸಾಲ್ವ್ಡ್. ಯು ಕಾಟ್ ದ ಎಕ್ಸೆಪ್ಷನ್. ಓಕೆ, ಸೊ ಅದಾದಮೇಲೂ ರನ್ ಟೈಮ್ ಸಿಸ್ಟಮ್ಗೆ ಸಿಕ್ಕಿಲ್ಲ ಅಂದರೆ, ಸಪೋಸ್ ಎಲ್ಲ 3 ಫಂಕ್ಷನ್ಸು ಸರ್ಚ್ ಮಾಡ್ತು, ಹ್ಯಾಂಡ್ಲರ್ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ, ಪ್ರೋಗ್ರಾಮ್ ಟರ್ಮಿನೇಟ್ ಆಗುತ್ತೆ. ಇಫ್ ದ ರನ್ ಟೈಮ್ ಸಿಸ್ಟಮ್ ಇಸ್ ನಾಟ್ ಏಬಲ್ ಟು ಫೈಂಡ್ ಅಪ್ರೋಪ್ರಿಯೇಟ್ ಎಕ್ಸೆಪ್ಷನ್ ಆಫ್ಟರ್ ಸರ್ಚಿಂಗ್ ಆಲ್ ದ ಮೆಥಡ್ಸ್ ಇನ್ ದ ಕಾಲ್ ಸ್ಟ್ಯಾಕ್, ದೆನ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾಪ್ಸ್. ಸೊ ಎಲ್ಲ ಕಡೆ ಸರ್ಚ್ ಮಾಡ್ತು, ಫಂಕ್ಷನ್ 1, ಫಂಕ್ಷನ್ 2, ಫಂಕ್ಷನ್ 3 ಎಲ್ಲ ಕಡೆ ಸರ್ಚ್ ಮಾಡ್ತು, ಹ್ಯಾಂಡ್ಲರ್ ಇದೆಯಾ, ಈ 0 ಡಿವಿಷನ್ ಎರರ್ ಹ್ಯಾಂಡಲ್ ಮಾಡೋಕ್ಕೆ ಯಾವ್ದಾದ್ರು ಕೋಡ್ ಇದೆಯಾ, ಎಲ್ಲೂ ಸಿಕ್ಕಿಲ್ವಾ, ಪ್ರೋಗ್ರಾಮ್ ವಿಲ್ ಟರ್ಮಿನೇಟ್. ಇದು ಪ್ರೋಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಪ್ರೋಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಸೊ ನಿಮ್ಗೆ ಆ ಡೈಗ್ರಾಮ್ ಅರ್ಥ ಮಾಡ್ಕೊಂಡ್ರೆ ಐ ಥಿಂಕ್ ಯು ಕ್ಯಾನ್ ರೈಟ್ ದ ಪಾಯಿಂಟ್ಸ್ ನೀವು ಬರೀಬೋದು ಓನ್ ವರ್ಡ್ಸಲ್ಲಿ. ಪ್ಲೀಸ್ ಲರ್ನ್ ದ ಡೈಗ್ರಾಮ್ ಪ್ರಾಪರ್ಲಿ. ಸೊ ಇಲ್ಲಿ ನಾವು 4 ಕಾನ್ಸೆಪ್ಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ. Introduction to exception handling, built-in exceptions, user-defined exceptions, as well as handling exception. ಆಯಿತು ಸರ್, ನೆಕ್ಸ್ಟ್ ಕಾನ್ಸೆಪ್ಟ್ ಏನು? ಪೈಥಾನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಹೆಂಗೆ ಹ್ಯಾಂಡಲ್ ಮಾಡೋದು ಎಕ್ಸೆಪ್ಷನ್ನ ಕೋಡ್ ವೈಸ್ ತಿಳ್ಕೊಳ್ಳೋಣ. ಓಕೆ, ಪೈಥಾನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ವಿ ವಿಲ್ ಸಿ ದ ಸಿಂಟ್ಯಾಕ್ಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಸರ್, ಏನು ಮಾಡೋದು? ಸೊ ಈ ಸ್ಲೈಡ್ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಹೆಂಗೆ ಕೋಡ್ ಬರೀಬೇಕು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಅಂತ. ಸಿಂಟ್ಯಾಕ್ಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮಕ್ಕಳೇ, ಫಸ್ಟು ಟ್ರೈ ಅಂತ ಇದೆ. ಟ್ರೈ ಅಂದರೆ ಏನು? ಇದು ಕೀವರ್ಡ್. ಓಕೆ, ನೀವು ಫಸ್ಟ್ PU ಕೀವರ್ಡ್ಸ್ ಕಲ್ತಿದ್ದೀರಲ್ಲ, ರಿಸರ್ವ್ಡ್ ವರ್ಡ್ ಅಂದರೆ ಈ ಕೀವರ್ಡ್ ವೇರಿಯಬಲ್ ನೇಮಾಗಿ ಉಪಯೋಗಿಸೋಕ್ಕಾಗಲ್ಲ ಅಲ್ವಾ. ಸಪೋಸ್ ನಾನು ಹೇಳ್ತೀನಿ ಟ್ರೈ ಇಸ್ ಈಕ್ವಲ್ ಟು 100, ಎರರ್ ಅಲ್ವಾ. ವೇರಿಯಬಲ್ ನೇಮ್ಸ್ ಕೀವರ್ಡ್ಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಈ ಟ್ರೈ ಅನ್ನೋದು ಒಂದು ಕೀವರ್ಡ್. ಓಕೆ, ಸೊ ಟ್ರೈಯಲ್ಲಿ ನೀವೇನು ಬರೀತೀರಾ? ಕೋಡ್ ದಟ್ ಮೇ ಕಾಸ್ ಎಕ್ಸೆಪ್ಷನ್. ನಿಮ್ಗೆ ಡೌಟ್ ಇದ್ದರೆ, ಯಾವುದಾದ್ರೂ ಒಂದು ಕೋಡ್ ಎಕ್ಸೆಪ್ಷನ್ ಆಗೋ ಚಾನ್ಸಸ್ ಇದೆ, ಇದು 0 ಡಿವಿಷನ್ ಎರರ್ ಆಗ್ಬೋದು, ಇದು ನೇಮ್ ಎರರ್ ಆಗ್ಬೋದು, ನಿಮ್ಗೆ ಆ ಡೌಟ್ ಇದ್ದರೆ ಅದನ್ನು ಎಲ್ಲಿ ಪ್ಲೇಸ್ ಮಾಡ್ತೀರಾ? ಕೋಡ್ನ ಟ್ರೈ ಬ್ಲಾಕಲ್ಲಿ ಪ್ಲೇಸ್ ಮಾಡ್ತೀರಾ. ಆಮೇಲೆ ಇನ್ನೊಂದು, ಟ್ರೈ ಕೋಲನ್ ಹಾಕಿದ್ಮೇಲೆ ಯು ಹ್ಯಾವ್ ಟು ಲೀವ್ ಇಂಡೆಂಟೇಷನ್, ಸ್ಪೇಸ್ ಬಿಡಬೇಕು. ಬಿಟ್ಟಿಲ್ಲ ಅಂದರೆ ಏನಾಗುತ್ತೆ? ಇಂಡೆಂಟೇಷನ್ ಎರರ್ ಆಗುತ್ತೆ. ಸೊ ಆಫ್ಟರ್ ಟ್ರೈ ಸ್ಪೇಸ್ ಬಿಟ್ಟಾದಮೇಲೆ ಯು ಟೈಪ್ ದ ಕೋಡ್ ವಿಚ್ ಮೇ ಗಿವ್ ಎಕ್ಸೆಪ್ಷನ್. ಓಕೆ, ಸೊ ಇಲ್ಲಿ ಎಕ್ಸೆಪ್ಷನ್ ಬಂತು ಅಂದ್ಕೊಳ್ಳೋಣ. ಬಂದರೆ ಎಲ್ಲಿ ಹ್ಯಾಂಡಲ್ ಮಾಡೋದನ್ನು? ಎಕ್ಸೆಪ್ಟ್ ಕ್ಲಾಸ್ ಅಂತಿದೆ. ಎಕ್ಸೆಪ್ಟ್ ಕ್ಲಾಸಲ್ಲಿ ಯು ಹ್ಯಾವ್ ಟು ಹ್ಯಾಂಡಲ್ ದ ಎಕ್ಸೆಪ್ಷನ್. ಎಕ್ಸೆಪ್ಟ್ ಅಂತ ಬರೆದು ನಿಮ್ಗೆ ಎಕ್ಸೆಪ್ಷನ್ ನೇಮ್ ಗೊತ್ತಿದ್ರೆ ಎಕ್ಸೆಪ್ಷನ್ ನೇಮ್ ಬರಿಬೋದು. ಎಕ್ಸೆಪ್ಷನ್ ನೇಮ್ ಆಪ್ಷನಲ್ಲೂ ಗೊತ್ತಿದ್ರೆ ಎಕ್ಸೆಪ್ಷನ್ ನೇಮ್ ಬರೆದು ಅದಾದಮೇಲೆ ಹ್ಯಾಂಡಲ್ ದ ಎಕ್ಸೆಪ್ಷನ್ ಅಂದರೆ ಏನೋ ಒಂದು ಸ್ಟೇಟ್ಮೆಂಟ್ ಬರೆಯೋದು, ಡಿನಾಮಿನೇಟರ್ ಕೆನಾಟ್ ಬಿ 0, ವೇರಿಯಬಲ್ ನೇಮ್ ಇಸ್ ನಾಟ್ ಫೌಂಡ್. ಆ ಥರ ಯು ಹ್ಯಾವ್ ಟು ಹ್ಯಾಂಡಲ್ ದ ಎಕ್ಸೆಪ್ಷನ್ಸ್ ಇನ್ ಯಾವ ಕ್ಲಾಸಲ್ಲಿ? ಎಕ್ಸೆಪ್ಟ್ ಕ್ಲಾಸಲ್ಲಿ. ಸೊ 2 ಕ್ಲಾಸ್ ಗೊತ್ತಾಯ್ತಲ್ವಾ? ಟ್ರೈ ಅಂದರೆ ಏನು? ಯಾವ ಕೋಡ್ ಎಕ್ಸೆಪ್ಷನ್ ಕಾಸ್ ಮಾಡುತ್ತೆ ಅದನ್ನು ಟ್ರೈಯಲ್ಲಿ ಇಡಿ. ಎಕ್ಸೆಪ್ಷನ್ ಸಪೋಸ್ ಟ್ರೈಯಲ್ ಕ್ಯಾಚ್ ಆಯಿತು ಅಂದರೆ ಕಂಟ್ರೋಲ್ ಎಲ್ಲಿಗೆ ಹೋಗುತ್ತೆ? ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗುತ್ತೆ. ಎಕ್ಸೆಪ್ಟ್ ಕ್ಲಾಸಲ್ಲಿ ಹೋಗಿ ಹ್ಯಾಂಡಲ್ ಮಾಡ್ತೀವಿ ಎಕ್ಸೆಪ್ಷನ್ನ. ಓಕೆ, ಸೊ ಎಕ್ಸೆಪ್ಷನ್ ನೇಮ್ ಗೊತ್ತಿದ್ರೆ ಹಾಕಿ ಅಥವಾ ಜಸ್ಟ್ ಎಕ್ಸೆಪ್ಟ್ ಅಂತ ಹಾಕಿ. ಎಲ್ಸ್ ಅಂತ ಇದೆ ಮತ್ತು ಫೈನಲಿ ಅಂತಿದೆ. ಏನು ಸರ್ ಇದು ಎಲ್ಸ್ ಆ್ಯಂಡ್ ಫೈನಲಿ? ಇದು ಆಪ್ಷನಲ್ ಸ್ಟೂಡೆಂಟ್ಸ್. ಸೊ ನೀವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಚಾಪ್ಟ್ರಲ್ಲಿ ಟ್ರೈ ಆದಮೇಲೆ ಯಾವಾಗಲೂ ಎಕ್ಸೆಪ್ಟ್ ಕ್ಲಾಸ್ ಇರಬೇಕು. ಮತ್ತು ಎಲ್ಸ್ ಕ್ಲಾಸ್ ಯಾಕೆ ಸರ್? ಇವಾಗ ಸಪೋಸ್ ಟ್ರೈ ಕ್ಲಾಸಲ್ಲಿ ಎಕ್ಸೆಪ್ಷನ್ ಬಂದಿಲ್ಲ, ಆವಾಗ ಕಂಟ್ರೋಲ್ ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗಲ್ಲ ಅಲ್ವಾ? ಆವಾಗ ಎಲ್ಲಿ ಹೋಗುತ್ತೆ ಕಂಟ್ರೋಲ್? ಈ ಎಲ್ಸ್ ಕ್ಲಾಸ್ಗೆ ಹೋಗುತ್ತೆ. ಇಟ್ ಎಕ್ಸಿಕ್ಯೂಟ್ಸ್ ಓನ್ಲಿ ಇಫ್ ದೆರ್ ಇಸ್ ನೋ ಎಕ್ಸೆಪ್ಷನ್. ಸಪೋಸ್ ಟ್ರೈ ಕ್ಲಾಸಲ್ಲಿ ಎಕ್ಸೆಪ್ಷನ್ ಬಂದಿಲ್ಲ, ಯಾವ 0 ಡಿವಿಷನ್ ಎರರು ಬಂದಿಲ್ಲ, ಕೋಡ್ ಎಲ್ಲಿಗೆ ಹೋಗ್ಬೇಕು ಅವಾಗ? ಎಲ್ಸ್ ಕ್ಲಾಸ್ಗೆ ಹೋಗುತ್ತೆ, ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗೋದಿಲ್ಲ. ಓಕೆ ಸರ್, ಅರ್ಥ ಆಯಿತು. ಎಲ್ಸ್ ಕ್ಲಾಸ್. ಮತ್ತು ಫೈನಲಿ ಏನು ಸರ್? ಫೈನಲಿ ಅಂದರೆ ಇಟ್ ವಿಲ್ ಆಲ್ವೇಸ್ ಎಕ್ಸಿಕ್ಯೂಟ್. ನಿಮ್ಗೆ ಯಾವುದೇ ಸ್ಟೇಟ್ಮೆಂಟ್ ನೆಸೆಸರಿಯಾಗಿ ಎಕ್ಸಿಕ್ಯೂಟ್ ಆಗಲೇಬೇಕು, ಎಕ್ಸೆಪ್ಷನ್ ಬಂದರೂ ಬರದಿದ್ರು ಎಕ್ಸಿಕ್ಯೂಟ್ ಆಗಲೇಬೇಕು ಅಂತಿದ್ರೆ ಕೀಪ್ ಇಟ್ ಇನ್ ಫೈನಲಿ ಕ್ಲಾಸ್. ಫೈನಲಿ ಕ್ಲಾಸ್ ಏನು?
ಇಟ್ ವಿಲ್ ಆಲ್ವೇಸ್ ಎಕ್ಸಿಕ್ಯೂಟ್ ರಿಗಾರ್ಡ್ಲೆಸ್ ಆಫ್ ಎಕ್ಸೆಪ್ಷನ್ಸ್. ಇಲ್ಲಿ ನೋಡ್ಬೋದು ಕೋಡ್ ದಟ್ ಆಲ್ವೇಸ್ ಎಕ್ಸಿಕ್ಯೂಟ್ಸ್. ಎಕ್ಸೆಪ್ಷನ್ ಬರಲಿ ಬರದೇ ಇರಲಿ, ಫೈನಲಿರೋ ಬ್ಲಾಕ್ ಕೋಡ್ ಯಾವಾಗಲೂ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ಸಿಂಟ್ಯಾಕ್ಸ್ ಭಾಳ ಮುಖ್ಯ, ತಿಳ್ಕೊಬೇಕಿದು. ಟ್ರೈ ಅಂದ್ರೆ ಏನು, ಯಾವುದೇ ಕೋಡ್ ಎಕ್ಸೆಪ್ಷನ್ ರೇಸ್ ಮಾಡುತ್ತೆ ಅಂತ ಅನ್ಸಿದ್ರೆ ನಿಮಗೆ ಪುಟ್ ಇಟ್ ಇನ್ ಟ್ರೈ ಬ್ಲಾಕ್. ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಎಲ್ಲಿ ಹೋಗಬೇಕು, ಎಕ್ಸೆಪ್ಟ್ ಕ್ಲಾಸಲ್ಲಿ ಮಾಡಬೇಕು. ಎಕ್ಸೆಪ್ಷನ್ ಬಂದಿಲ್ಲ ಅಂದರೆ ಎಲ್ಸ್ ಕ್ಲಾಸಲ್ಲಿ ಕಂಟ್ರೋಲ್ ಹೋಗುತ್ತೆ, ನೀವು ಎಲ್ಸ್ ಕ್ಲಾಸಲ್ಲಿ ಸ್ಟೇಟ್ಮೆಂಟ್ಸ್ ಬರಿಬೋದು. ಸಪೋಸ್ ನೀವು ಕಂಪಲ್ಸರಿಲಿ ಆಗಿ ಒಂದು ಸ್ಟೇಟ್ಮೆಂಟ್ ಇನ್ಕ್ಲೂಡ್ ಮಾಡಬೇಕಂದ್ರೆ ಎಲ್ಲಿ ಇನ್ಕ್ಲೂಡ್ ಮಾಡ್ತೀರಾ, ಫೈನಲಿ ಕ್ಲಾಸಲ್ಲಿ ಇನ್ಕ್ಲೂಡ್ ಮಾಡ್ತೀರಾ. ಸೊ ಇದು ಸಿಂಟ್ಯಾಕ್ಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಸೊ ಇದ್ರ ಬಗ್ಗೆ ಸ್ವಲ್ಪ ಥಿಯರಿ ಅರ್ಥ ಮಾಡ್ಕೊಳ್ಳೋಣ. ದ ಟ್ರೈ ಬ್ಲಾಕ್ ಅಲೌಸ್ ಯು ಟು ಟೆಸ್ಟ್ ದ ಬ್ಲಾಕ್ ಆಫ್ ಕೋಡ್ ಫಾರ್ ಎರರ್ಸ್. ಹೌದಲ್ವಾ, ನೀವು ಯಾವುದೇ ಕೋಡಲ್ಲಿ ಎರರ್ ರೇಸ್ ಆಗ್ಬೋದು ಅಥವಾ ಎಕ್ಸೆಪ್ಷನ್ ರೇಸ್ ಆಗ್ಬೋದು ಅಂತ ಡೌಟ್ ಇರುತ್ತೆ, ಪ್ಲೇಸ್ ಇನ್ ದ ಟ್ರೈ ಬ್ಲಾಕ್. ದ ಎಕ್ಸೆಪ್ಟ್ ಬ್ಲಾಕ್ಸ್ ಅಲೌಸ್ ಯು ಟು ಹ್ಯಾಂಡಲ್ ದ ಎಕ್ಸೆಪ್ಷನ್ಸ್. ಟ್ರೈ ಬ್ಲಾಕಲ್ಲಿ ಬರೋ ಎಕ್ಸೆಪ್ಷನ್ ಎಲ್ಲಿ ಹ್ಯಾಂಡಲ್ ಮಾಡ್ತೀರಾ, ಎಕ್ಸೆಪ್ಟ್ ಕ್ಲಾಸಲ್ಲಿ ಹ್ಯಾಂಡಲ್ ಮಾಡ್ತೀರಾ. ದ ಎಲ್ಸ್ ಬ್ಲಾಕ್ ಅಲೌಸ್ ಯು ಟು ಎಕ್ಸಿಕ್ಯೂಟ್ ದ ಕೋಡ್ ವೆನ್ ದೆರ್ ಇಸ್ ನೋ ಎರರ್ಸ್ ಆರ್ ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ನೇ ರೇಸ್ ಆಗಿಲ್ಲ ಟ್ರೈ ಕ್ಲಾಸಲ್ಲಿ, ಆವಾಗ ಎಲ್ಸ್ ಕ್ಲಾಸ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಫೈನಲಿ ಬ್ಲಾಕ್ ಏನು ಮಾಡುತ್ತೆ, ಇಟ್ ಲೆಟ್ಸ್ ಯು ಎಕ್ಸಿಕ್ಯೂಟ್ ದ ಕೋಡ್ ರಿಗಾರ್ಡ್ಲೆಸ್ ಆಫ್ ರಿಸಲ್ಟ್ ಆಫ್ ಟ್ರೈ ಆ್ಯಂಡ್ ಎಕ್ಸೆಪ್ಟ್ ಬ್ಲಾಕ್. ಫೈನಲಿ ನೀವೇನು ಬರೀತೀರಾ, ಎಕ್ಸೆಪ್ಷನ್ ರೇಸ್ ಆದರೂ ಟ್ರೈ ಕ್ಲಾಸಲ್ಲಿ ಅಥವಾ ಟ್ರೈ ಕ್ಲಾಸಲ್ಲಿ ಎಕ್ಸೆಪ್ಷನ್ ರೇಸ್ ಆಗಿಲ್ಲ ಅಂದರೂ ಫೈನಲಿ ಯಾವಾಗಲೂ ಎಕ್ಸಿಕ್ಯೂಟ್ ಆಗುತ್ತೆ. ಹೌದಲ್ವಾ ಸ್ಟೂಡೆಂಟ್ಸ್? ಸೊ ಇಷ್ಟು ಓದಿದ್ದೀವಿ. ಇವಾಗ ಟ್ರೈ ಕ್ಲಾಸಲ್ಲಿ ಎಕ್ಸೆಪ್ಷನ್ ಬಂತು ಅಂದರೆ ಟ್ರೈ ಕ್ಲಾಸ್ ಏನಾಗುತ್ತೆ, ಸ್ಟೇಟ್ಮೆಂಟ್ಸ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಟ್ರೈ ಕ್ಲಾಸಲ್ಲಿರೋದು ಯಾವುದೂ ಎಕ್ಸಿಕ್ಯೂಟ್ ಆಗಲ್ಲ ಅಲ್ವಾ. ನಾವು ಅಸರ್ಟು ಆಮೇಲೆ ರೇಸಲ್ಲಿ ನೋಡಿದ್ವಿ ಅಲ್ವಾ, ನೋ ಫರ್ದರ್ ಸ್ಟೇಟ್ಮೆಂಟ್ ಇನ್ ದ ಕರೆಂಟ್ ಬ್ಲಾಕ್ ಇಸ್ ಎಕ್ಸಿಕ್ಯೂಟೆಡ್. ಎಕ್ಸೆಪ್ಷನ್ ಬಂದರೆ ಇಟ್ ವಿಲ್ ಗೋ ಟು ದ ಎಕ್ಸೆಪ್ಷನ್ ಹ್ಯಾಂಡ್ಲರ್. ಎಕ್ಸೆಪ್ಷನ್ ಹ್ಯಾಂಡ್ಲರ್ ಎಲ್ಲಿರುತ್ತೆ, ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗಿ ಹ್ಯಾಂಡಲ್ ಮಾಡುತ್ತೆ ಎಕ್ಸೆಪ್ಷನ್. ಸಪೋಸ್ ಟ್ರೈಯಲ್ಲಿ ಎಕ್ಸೆಪ್ಷನ್ ರೇಸ್ ಆಗಿಲ್ಲ ಅಂದರೆ ಎಕ್ಸೆಪ್ಟ್ಗೆ ಹೋಗೋದಿಲ್ಲ, ಡೈರೆಕ್ಟ್ ಎಲ್ಸ್ ಇದ್ದರೆ ಎಲ್ಸ್ಗೆ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಎಲ್ಸು ಇಲ್ಲ ಅಂದರೆ ಫೈನಲಿ ಇದ್ದರೆ ಫೈನಲಿ ಬಿಡಿ, ಫೈನಲಿ ಆಲ್ವೇಸ್ ಕೋಡ್ ಎಕ್ಸೆಪ್ಷನ್ ಇದ್ರೂ ಇಲ್ಲದ್ರೂ ಫೈನಲಿ ಯಾವಾಗಲೂ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಕರೆಕ್ಟ್. ಲಾಸ್ಟ್ ಪಾಯಿಂಟ್, ಸ್ಟೇಟ್ಮೆಂಟ್ಸ್ ದಟ್ ಮೇ ಕಾಸ್ ಎಕ್ಸೆಪ್ಷನ್ಸ್ ಆರ್ ಕೆಪ್ಟ್ ಇನ್ ದ ಟ್ರೈ ಬ್ಲಾಕ್ ಆ್ಯಂಡ್ ದೋಸ್ ದಟ್ ಹ್ಯಾಂಡಲ್ ದೆಮ್ ಆರ್ ಕೆಪ್ಟ್ ಇನ್ ದ ಎಕ್ಸೆಪ್ಟ್ ಬ್ಲಾಕ್. ಯಾವುದೇ ಸ್ಟೇಟ್ಮೆಂಟ್ಸ್ ಎಕ್ಸೆಪ್ಷನ್ ರೇಸ್ ಆಗುತ್ತೆ ಅಂತ ಇದ್ದರೆ ಕೀಪ್ ಇಟ್ ಇನ್ ದ ಟ್ರೈ ಬ್ಲಾಕ್, ಆ್ಯಂಡ್ ಯಾವುದೇ ಸ್ಟೇಟ್ಮೆಂಟ್ ಇಟ್ ವಿಲ್ ಹ್ಯಾಂಡಲ್ ದ ಎಕ್ಸೆಪ್ಷನ್ ಅಂದರೆ ಕೀಪ್ ಇಟ್ ಇನ್ ದ ಎಕ್ಸೆಪ್ಟ್ ಬ್ಲಾಕ್ ಆರ್ ಎಕ್ಸೆಪ್ಟ್ ಕ್ಲಾಸ್. ಸೊ ಐ ಹೋಪ್ ನಿಮಗೆ ಸಿಂಟ್ಯಾಕ್ಸ್ ಆಮೇಲೆ ಎಕ್ಸ್ಪ್ಲನೇಷನ್ಸ್ ಅರ್ಥ ಆಗಿದೆ, ಈ ಸಿಂಟ್ಯಾಕ್ಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಓಕೆ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ಗೆ, ಜಸ್ಟ್ ನೋಡೋಣ. ಸೊ ಟ್ರೈ ಬ್ಲಾಕ್ ಇದೆ ಇಲ್ಲಿ. ಟ್ರೈ ಬ್ಲಾಕಲ್ಲಿ ಏನು ಹಾಕ್ಬೇಕು ನೀವು, ದ ಕೋಡ್ ದಟ್ ಮೇ ಕಾಸ್ ದ ಎಕ್ಸೆಪ್ಷನ್ ಯು ಹ್ಯಾವ್ ಟು ಪುಟ್ ಇಟ್ ವೇರ್ ಟ್ರೈ ಕ್ಲಾಸ್. ಸೊ ಇಲ್ಲಿ ಡಿವಿಷನ್ ಅಂತ ವೇರಿಯಬಲ್ ಇದೆ. ದ ಡಿವಿಷನ್ ವ್ಯಾಲ್ಯೂ ಇಸ್ 1000/0. 1000/0 ಏನು ಬರುತ್ತೆ ಸ್ಟೂಡೆಂಟ್ಸ್, 0 ಡಿವಿಷನ್ ಎರರ್ ಬರುತ್ತಲ್ವಾ. ಸೊ ಇಲ್ಲಿ ಎಕ್ಸೆಪ್ಷನ್ ರೇಸ್ ಆಗಿದೆ ಅಲ್ವಾ. ಸೊ ಟ್ರೈ ಕ್ಲಾಸಲ್ಲಿ ಏನು ಹಾಕ್ತೀರಾ, ವಾಟ್ ಎವರ್ ಕೋಡ್ ದಟ್ ಕಾಸಸ್ ಎಕ್ಸೆಪ್ಷನ್ಸ್ ಟ್ರೈ ಕ್ಲಾಸಲ್ಲಿ ಹಾಕ್ತೀರಾ. ಸೊ ಇಲ್ಲಿ 0 ಡಿವಿಷನ್ ಎರರ್ ರೇಸ್ ಆಯ್ತಲ್ವ, ಇಲ್ಲಿ ಎಕ್ಸೆಪ್ಷನ್ ರೇಸ್ ಆಯಿತು. ಸೊ ಕೋಡ್ ಎಲ್ಲಿಗೆ ಹೋಗ್ಬೇಕು, ಎಕ್ಸೆಪ್ಷನ್ ರೇಸ್ ಆದಮೇಲೆ. ಸೊ ಇಲ್ಲಿ 0 ಡಿವಿಷನ್ ಎರರ್ ಅಕರ್ ಆಯಿತು, ನೆಕ್ಸ್ಟ್ ಲೈನ್ ಎಕ್ಸಿಕ್ಯೂಟ್ ಆಗುತ್ತಾ, ಆಗೋದಿಲ್ಲ ಅಲ್ವಾ. ಸೊ ನೋ ಫರ್ದರ್ ಸ್ಟೇಟ್ಮೆಂಟ್ ಇನ್ ಕರೆಂಟ್ ಬ್ಲಾಕ್ ಇಸ್ ಎಕ್ಸಿಕ್ಯೂಟೆಡ್. ಟ್ರೈ ಬ್ಲಾಕಲ್ಲಿ ಇನ್ನೇನೇ ಕೋಡ್ ಇದ್ರೂ ಎಕ್ಸಿಕ್ಯೂಟ್ ಆಗಲ್ಲ. ಮತ್ತು ಎಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಸರ್, ಎಲ್ಲಿ ಎಕ್ಸೆಪ್ಷನ್ ಹ್ಯಾಂಡಲ್ ಆಗ್ತಿದೆ, ಎಕ್ಸೆಪ್ಟ್ ಕ್ಲಾಸಲ್ಲಿ ಹ್ಯಾಂಡಲ್ ಆಗ್ತಿದೆ. ಕರೆಕ್ಟಾ? ಸೊ ಎಕ್ಸೆಪ್ಟ್ ಕ್ಲಾಸಲ್ಲಿ ಏನಿದೆ, ಡಿನಾಮಿನೇಟರ್ ಕೆನಾಟ್ ಬಿ 0. ಸೊ ಔಟ್ಪುಟ್ ಏನು ಬರಬೇಕಿಲ್ಲಿ, ಸೊ ಡಿವಿಷನ್ ಇಸ್ 1000/0 ಅಂದರೆ ಈ ಡಿವಿಷನ್ ಅನ್ನೋದು ಒಂದು ವೇರಿಯಬಲ್ div. 1000/0 ಎಕ್ಸೆಪ್ಷನ್ ರೇಸ್ ಆಯಿತು, ಯಾವುದು 0 ಡಿವಿಷನ್ ಎರರ್. ಎಕ್ಸೆಪ್ಷನ್ ರೇಸ್ ಆದಮೇಲೆ ಕೋಡ್ ಎಲ್ಲಿಗೆ ಹೋಗುತ್ತೆ, ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗುತ್ತೆ, ಆ್ಯಂಡ್ ಇಟ್ ಈಸ್ ಹ್ಯಾಂಡಲ್ಡ್ ಹಿಯರ್. ಆ ಎಕ್ಸೆಪ್ಷನ್ ಹ್ಯಾಂಡಲ್ ಆಗಿದೆ ಅಲ್ವಾ ಇಲ್ಲಿ. ಸೊ ಔಟ್ಪುಟ್ ಏನು ಬರಬೇಕು, ಡಿನಾಮಿನೇಟರ್ ಕೆನಾಟ್ ಬಿ 0. ಕರೆಕ್ಟ್ ಅಲ್ವಾ? ಸೊ ಎಕ್ಸೆಪ್ಷನ್ ಬಂತು, 0 ಡಿವಿಷನ್ ಎರರ್, ಅದನ್ನು ಹ್ಯಾಂಡಲ್ ನಾವು ಎಕ್ಸೆಪ್ಟ್ ಕ್ಲಾಸಲ್ಲಿ ಮಾಡಿದ್ದೀವಿ. ಔಟ್ಪುಟ್ ಇಸ್ ಡಿನಾಮಿನೇಟರ್ ಕೆನಾಟ್ ಬಿ 0. ರೈಟ್? ಸೊ ಇಲ್ಲೊಂದು ಎಕ್ಸಾಂಪಲ್ ನೋಡಿದ್ದೀವಿ ಪೈಥಾನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಹೆಂಗೆ ಮಾಡಬೇಕಂತ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಕ್ಯಾಚಿಂಗ್ ಎಕ್ಸೆಪ್ಷನ್ಸ್. ಇನ್ನು ಟ್ರೈ ಬ್ಲಾಕ್, ಎಕ್ಸೆಪ್ಟ್ ಬ್ಲಾಕ್, ಎಲ್ಸ್ ಬ್ಲಾಕ್ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ ಕೋಡಿಂಗ್ ಮುಖಾಂತರ. ಓಕೆ, ಸೊ 5 ಕಾನ್ಸೆಪ್ಟ್ಸ್ ಮಾಡಿದ್ದೀವಿ, ಇನ್ನು 2 ಕಾನ್ಸೆಪ್ಟ್ ಉಳಿದಿದೆ. ಕ್ಯಾಚಿಂಗ್ ಎಕ್ಸೆಪ್ಷನ್ಸ್. ಈ ಕ್ಯಾಚಿಂಗ್ ಎಕ್ಸೆಪ್ಷನ್ಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಟ್ರೈ ಎಕ್ಸೆಪ್ಟ್ ಆಲ್ರೆಡಿ ನೋಡಿದ್ದೀವಲ್ಲ. ಸೊ ಇನ್ನು ಟ್ರೈ ಎಕ್ಸೆಪ್ಟ್, ಟ್ರೈ ಮಲ್ಟಿಪಲ್ ಎಕ್ಸೆಪ್ಟ್ ಅದನ್ನು ನೋಡೋಣ. ಅದಾದಮೇಲೆ ಟ್ರೈ ಎಕ್ಸೆಪ್ಟ್ ಎಲ್ಸ್ ನೋಡೋಣ.
ಲಾಸ್ಟಲ್ಲಿ ಟ್ರೈ ಎಕ್ಸೆಪ್ಟ್ ಎಲ್ಸ್ ಫೈನಲಿ ಕ್ಲಾಸ್ ಕೂಡ ನೋಡೋಣ. ಓಕೆ, ಕ್ಯಾಚಿಂಗ್ ಎಕ್ಸೆಪ್ಷನ್ಸ್ ಅನ್ನೋದು ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಏನಿದು ಕ್ಯಾಚಿಂಗ್ ಎಕ್ಸೆಪ್ಷನ್ಸ್? ನಾವು ನೋಡಿದ್ವಿ ಅಲ್ವಾ, ಪ್ರೋಸೆಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲೇ ನೋಡಿದ್ವಿ. ಇಫ್ ದ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಇಸ್ ಎಕ್ಸಿಕ್ಯೂಟೆಡ್ ಬೈ ರನ್ ಟೈಮ್ ಸಿಸ್ಟಮ್, ಇದನ್ನು ಏನಂತ ಕರಿತೀವಿ? ಕ್ಯಾಚಿಂಗ್ ಎಕ್ಸೆಪ್ಷನ್ಸ್. ಕರೆಕ್ಟಾ? ಸೊ an exception is said to be caught when the code designed to handle the particular exception is executed. ಎಲ್ಲಿರುತ್ತೆ ಕೋಡ್ ಡಿಸೈನ್ ಟು ಹ್ಯಾಂಡಲ್ ದ ಪರ್ಟಿಕ್ಯುಲರ್ ಎಕ್ಸೆಪ್ಷನ್? ಯಾವ ಕ್ಲಾಸಲ್ಲಿ ಇರುತ್ತೆ? ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್ ಟ್ರೈಯಲ್ಲಿ ಇರ್ತಾ, ಎಕ್ಸೆಪ್ಟಲ್ಲಿ ಇರ್ತಾ? ಎಕ್ಸೆಪ್ಟಲ್ಲಿ ಅಲ್ವಾ? ಟ್ರೈಯಲ್ ಎಕ್ಸೆಪ್ಷನ್ ರೇಸ್ ಆಗುತ್ತೆ, ಅದನ್ನು ಹ್ಯಾಂಡಲ್ ಹೆಂಗೆ ಮಾಡ್ತೀವಿ? ಎಕ್ಸೆಪ್ಟ್ ಕ್ಲಾಸಲ್ಲಿ ಹ್ಯಾಂಡಲ್ ಮಾಡ್ತೀವಿ. ಸೊ ದ ಕೋಡ್ ಡಿಸೈನ್ ಟು ಹ್ಯಾಂಡಲ್ ದ ಎಕ್ಸೆಪ್ಷನ್ ಇಸ್ ಇನ್ ಎಕ್ಸೆಪ್ಟ್ ಕ್ಲಾಸ್. ಎಕ್ಸೆಪ್ಷನ್ಸ್ ಇಫ್ ಎನಿ ಆರ್ ಕಾಟ್ ಇನ್ ಟ್ರೈ ಬ್ಲಾಕ್ ಆ್ಯಂಡ್ ಹ್ಯಾಂಡಲ್ಡ್ ಇನ್ ಎಕ್ಸೆಪ್ಟ್ ಬ್ಲಾಕ್. ಎಕ್ಸೆಪ್ಷನ್ ಇದ್ದರೆ ಎಲ್ಲಿ ಕ್ಯಾಚ್ ಮಾಡ್ತೀರಾ? ಟ್ರೈ ಬ್ಲಾಕಲ್ಲಿ. ಎಲ್ಲಿ ಹ್ಯಾಂಡಲ್ ಮಾಡ್ತೀರಾ? ಎಕ್ಸೆಪ್ಟ್ ಬ್ಲಾಕಲ್ಲಿ. ಕರೆಕ್ಟ್, ರೈಟ್? ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಇಂಪಾರ್ಟೆಂಟು. ಥರ್ಡ್ ಪಾಯಿಂಟ್ ಈಸ್ ಇಂಪಾರ್ಟೆಂಟ್. ಏನಿದು ಥರ್ಡ್ ಪಾಯಿಂಟ್? ವೈಲ್ ಎಕ್ಸಿಕ್ಯೂಟಿಂಗ್ ದ ಪ್ರೋಗ್ರಾಮ್, ಇಫ್ ಎಕ್ಸೆಪ್ಷನ್ ಇಸ್ ಎನ್ಕೌಂಟರ್ಡ್, ಫರ್ದರ್ ಎಕ್ಸಿಕ್ಯೂಷನ್ ಆಫ್ ದ ಕೋಡ್ ಇನ್ಸೈಡ್ ಟ್ರೈ ಬ್ಲಾಕ್ ಇಸ್ ಸ್ಟಾಪ್ಡ್. ಕರೆಕ್ಟ್ ಅಲ್ವಾ? ಟ್ರೈ ಬ್ಲಾಕಲ್ಲಿ ಎಕ್ಸೆಪ್ಷನ್ ರೇಸ್ ಆದರೆ ಮಿಕ್ಕಿದ ಕೋಡ್ ಏನೇ ಇದ್ರೂ ಟ್ರೈ ಬ್ಲಾಕಲ್ಲಿ ಎಕ್ಸಿಕ್ಯೂಟ್ ಆಗೋದಿಲ್ಲ. ಮತ್ತು ಎಲ್ಲಿ ಹೋಗುತ್ತೆ? ಕಂಟ್ರೋಲ್. ಆ್ಯಂಡ್ ದ ಕಂಟ್ರೋಲ್ ಇಸ್ ಟ್ರಾನ್ಸ್ಫರ್ ಟು ದ ಎಕ್ಸೆಪ್ಟ್ ಬ್ಲಾಕ್. ಎಕ್ಸೆಪ್ಷನ್ ರೇಸ್ ಆಯಿತು ಅಂದರೆ ಟ್ರೈ ಬ್ಲಾಕಲ್ಲಿ ಯಾವುದೇ ಕೋಡ್ ಟ್ರೈ ಬ್ಲಾಕಲ್ಲಿ ಮತ್ತೆ ಎಕ್ಸಿಕ್ಯೂಟ್ ಆಗಲ್ಲ. ಕಂಟ್ರೋಲ್ ಡೈರೆಕ್ಟ್ಲಿ ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗಿ ಆ ಎಕ್ಸೆಪ್ಷನ್ ಹ್ಯಾಂಡಲ್ ಆಗಿದೆಯಾ ಚೆಕ್ ಮಾಡುತ್ತೆ. ಓಕೆ, ಫಾಲೋಯಿಂಗ್ ಕೋಡ್ ಶೋಸ್ ಎಕ್ಸಾಂಪಲ್ ಆಫ್ ಟ್ರೈ ಎಕ್ಸೆಪ್ಟ್ ಕ್ಲಾಸ್. ಒಂದು ಎಕ್ಸಾಂಪಲ್ ನೋಡೋಣ ಟ್ರೈ ಎಕ್ಸೆಪ್ಟ್ ಕ್ಲಾಸ್ಗೆ. ವಿ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್. ಸ್ಟೂಡೆಂಟ್ಸ್, ಇಲ್ಲೊಂದು ಎಕ್ಸಾಂಪಲ್ ನೋಡ್ಬೋದು ಟ್ರೈ ಎಕ್ಸೆಪ್ಟ್ ಕ್ಲಾಸ್ಗೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ? ಪ್ರಿಂಟಲ್ಲಿ ಏನಿದೆ? ಯೂಸ್ ಆಫ್ ಟ್ರೈ ಎಕ್ಸೆಪ್ಟ್ ಕ್ಲಾಸ್. ಸೊ ಔಟ್ಪುಟ್ ಸ್ಕ್ರೀನಲ್ಲಿ ಏನು ಬರಬೇಕು? ಫಸ್ಟ್ ಸ್ಟೇಟ್ಮೆಂಟ್ ಯುವರ್ ಪ್ರಿಂಟಿಂಗ್ ಯೂಸ್ ಆಫ್ ಟ್ರೈ ಎಕ್ಸೆಪ್ಟ್ ಕ್ಲಾಸ್ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಬರುತ್ತೆ ಔಟ್ಪುಟ್ ಸ್ಕ್ರೀನಲ್ಲಿ. ಕರೆಕ್ಟಾ? ನೆಕ್ಸ್ಟು ಟ್ರೈ ಕ್ಲಾಸ್ ಇದೆ. ಟ್ರೈ ಕ್ಲಾಸಲ್ಲಿ ಏನು ಹಾಕ್ಬೇಕು ನೀವು? ಕೋಡು ಯಾವುದೇ ಕೋಡ್ ಎಕ್ಸೆಪ್ಷನ್ ರೇಸ್ ಮಾಡುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಪುಟ್ ಇಟ್ ಇನ್ ದ ಟ್ರೈ ಕ್ಲಾಸ್. ಝೀರೋ ಡಿವಿಷನ್ ಎರರ್ ಆಗ್ಬೋದು, ನೇಮ್ ಎರರ್ ಆಗ್ಬೋದು. ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ನೋಡಿದ್ವಿ ಅಲ್ವಾ? ನೇಮ್ ಎರರ್, ಝೀರೋ ಡಿವಿಷನ್ ಎರರ್, ಟೈಪ್ ಎರರ್ ಅಥವಾ ಇಂಡೆಂಟೇಷನ್ ಎರರ್, ಎನಿ ಟೈಪ್ ಆಫ್ ಎಕ್ಸೆಪ್ಷನ್, ಇಂಡೆಕ್ಸ್ ಎರರ್, ಇಂಪೋರ್ಟ್ ಎರರ್, ಇದು ಯಾವುದೇ ಎಕ್ಸೆಪ್ಷನ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಎಲ್ಲ ಹಾಕ್ತೀರಾ? ಕೋಡ್ನ ಟ್ರೈ ಕ್ಲಾಸಲ್ಲಿ ಹಾಕ್ತೀರಾ. ಸೊ ಎ ವ್ಯಾಲ್ಯೂ ಏನಿದೆ ಟ್ರೈ ಕ್ಲಾಸಲ್ಲಿ? ಆ್ಯಂಡ್ ನೋಡ್ಬೋದು ಇಂಡೆಂಟೇಷನ್ ಇದೆ. ಸೊ ಇಂಡೆಂಟೇಷನ್ ಫಾಲೋ ಮಾಡಬೇಕು ಟ್ರೈಗೆ ಆಮೇಲೆ ಎಕ್ಸೆಪ್ಟ್ಗೆ. ಸೊ ಎ ವ್ಯಾಲ್ಯೂ ಏನಿದೆ? 100 ಇದೆ. ಬಿ ವ್ಯಾಲ್ಯೂ ಏನು ಮಾಡ್ತಾ ಇದ್ದೀವಿ? ವಿ ಆರ್ ಆಸ್ಕಿಂಗ್ ದ ಯೂಸರ್. ಇನ್ಪುಟ್ ಫಂಕ್ಷನ್ದ ಯೂಸರ್ಗೆ ಕೊಡು ಅಂತ ಕೇಳ್ತಾ ಇದ್ದೀವಿ. ಎಂಟರ್ ದ ವ್ಯಾಲ್ಯೂ ಆಫ್ ಬಿ. ಯೂಸರ್ ಕೊಡೋ ವ್ಯಾಲ್ಯೂ ಸ್ಟ್ರಿಂಗಲ್ಲಿ ಇರುತ್ತೆ, ಅದನ್ನು ಮತ್ತೆ ಇಂಟ್ಗೆ ಕನ್ವರ್ಟ್ ಮಾಡೋಕ್ಕೆ ಐ ಆಮ್ ಯೂಸಿಂಗ್ ಇಂಟ್. ಟೈಪ್ ಕ್ಯಾಸ್ಟ್ ಮಾಡ್ತಾಯಿನಿ, ಸ್ಟ್ರಿಂಗಲ್ಲಿರೋ ವ್ಯಾಲ್ಯೂನ ಇಂಟ್ಗೆ ಕನ್ವರ್ಟ್ ಮಾಡ್ತಾಯಿನಿ. ಕರೆಕ್ಟ್? ಆಮೇಲೆ ಏನು ಮಾಡ್ತಾಯಿನಿ? ಸಿ ಇಸ್ ಈಕ್ವಲ್ ಟು ಎ ಬೈ ಬಿ. ಸೊ ಬಿ ವ್ಯಾಲ್ಯೂ ಏನೋ ಕೊಡ್ತಾನೆ ಯೂಸರು, ಆಮೇಲೆ ಅದನ್ನು ಎ ಬೈ ಬಿ ಡಿವೈಡ್ ಮಾಡಿ ಸಿ ಅಲ್ಲಿ ಸ್ಟೋರ್ ಮಾಡ್ತಾಯಿನಿ. ಮತ್ತು ಐ ಆಮ್ ಪ್ರಿಂಟಿಂಗ್ ರಿಸಲ್ಟ್ ಇಸ್ ಈಕ್ವಲ್ ಟು ಸಿ. ಸಿ ಅಂದರೆ ಏನು? ಸೊ ಇಲ್ಲಿ ವ್ಯಾಲ್ಯೂ ಬಂತಲ್ಲ ಸಿ, ಅದನ್ನು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಒಂದು ಎಕ್ಸಾಂಪಲ್ ತೊಗೊಳೋದಾದರೆ, ಫಸ್ಟ್ ಏನು ಪ್ರಿಂಟ್ ಆಗುತ್ತೆ ಔಟ್ಪುಟ್ ಸ್ಕ್ರೀನಲ್ಲಿ? ಯೂಸ್ ಆಫ್ ಟ್ರೈ ಎಕ್ಸೆಪ್ಟ್ ಕ್ಲಾಸ್ ಫಸ್ಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ಆಮೇಲೆ ಎಂಟರ್ ದ ವ್ಯಾಲ್ಯೂ ಆಫ್ ಬಿ. ಸೊ ನಾನು ಬಿ ವ್ಯಾಲ್ಯೂ 0 ಕೊಟ್ಟೆ ಅಂದ್ಕೊಳ್ಳೋಣ. ಸೊ ಬಿ ವ್ಯಾಲ್ಯೂ 0 ಕೊಟ್ಟರೆ ಸಿ ಏನಾಗುತ್ತೆ? 100/0 ಆಗುತ್ತೆ. 100/0 ಎಕ್ಸೆಪ್ಷನ್ ಅಲ್ವಾ? ಎಕ್ಸೆಪ್ಷನ್ ಅಲ್ವಾ? ಝೀರೋ ಡಿವಿಷನ್ ಎರರ್ ರೇಸ್ ಆಗುತ್ತೆ. ರೇಸ್ ಆದರೆ ಟ್ರೈ ಬ್ಲಾಕಲ್ಲಿ ಯಾವುದೇ ಕೋಡ್ ಇದ್ರೂ ರನ್ ಆಗಲ್ಲ. ಕಂಟ್ರೋಲ್ ಎಲ್ಲಿಗೆ ಹೋಗುತ್ತೆ? ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗುತ್ತೆ. ಎಕ್ಸೆಪ್ಟ್ ಕ್ಲಾಸಲ್ಲಿ ಮಕ್ಕಳೇ ನೀವು ಅಬ್ಸರ್ವ್ ಮಾಡ್ಬೋದು, ಝೀರೋ ಡಿವಿಷನ್ ಎರರ್ ಅಂತ ನಾನೇ ಸ್ಪೆಸಿಫೈ ಮಾಡಿದ್ದೀನಿ. ಸಿಂಟ್ಯಾಕ್ಸ್ ನೋಡಿದಿರಲ್ಲ, ಎಕ್ಸೆಪ್ಟ್ ಆದಮೇಲೆ ಎಕ್ಸೆಪ್ಷನ್ ನೇಮ್ ಗೊತ್ತಿದ್ರೆ ಹಾಕ್ಬೋದು. ಸೊ ನಂಗೆ ಗೊತ್ತಿದೆ, ಅದಕ್ಕೆ ನಾನು ಝೀರೋ ಡಿವಿಷನ್ ಎರರ್ ಅಂತ ಸ್ಪೆಸಿಫೈ ಮಾಡಿದ್ದೀನಿ. ಸೊ ಇಲ್ಲಿ ಎಕ್ಸೆಪ್ಷನ್ ಹ್ಯಾಂಡಲ್ ಆಗಿದೆ. ಸೊ ನಾನು 0 ಕೊಟ್ಟರೆ ಬಿ ವ್ಯಾಲ್ಯೂ ಕಂಟ್ರೋಲ್ ಇಲ್ಲಿಗೆ ಬಂದು ಯು ವಿಲ್ ಗೆಟ್ ದಿ ಔಟ್ಪುಟ್ ಆಸ್ ವ್ಯಾಲ್ಯೂ ಆಫ್ ಬಿ ಕೆನಾಟ್ ಬಿ 0. ಇದೇನಿದು ಎಂಡ್ ಅಂತ ಇದೆ ಪ್ರಿಂಟ್ ಲಾಸ್ಟಲ್ಲಿ? ಟ್ರೈಯಲ್ಲೂ ಇಲ್ಲ, ಇದು ಎಕ್ಸೆಪ್ಟ್ ಬ್ಲಾಕಲ್ಲೂ ಇಲ್ಲ, ಆಚೆ ಇದೆ. ಕರೆಕ್ಟ್? ಇದು ಟ್ರೈ ಎಕ್ಸೆಪ್ಟ್ ಬ್ಲಾಕ್ ಒಳಗಿಲ್ಲ, ಆಚೆ ಇದೆ. ಸೊ ಈ ಸ್ಟೇಟ್ಮೆಂಟ್ ಕಂಪಲ್ಸರಿಯಾಗಿ ರನ್ ಆಗುತ್ತೆ. ಸೊ ನಾನು ಬಿ ವ್ಯಾಲ್ಯೂ 0 ಕೊಟ್ಟರೆ ಏನೇನು ಪ್ರಿಂಟ್ ಆಗುತ್ತೆ? ಫಸ್ಟು ಯೂಸ್ ಆಫ್ ಟ್ರೈ ಎಕ್ಸೆಪ್ಟ್ ಕ್ಲಾಸ್ ಬರುತ್ತೆ ಔಟ್ಪುಟ್ ಸ್ಕ್ರೀನಲ್ಲಿ ಫಸ್ಟ್ ಸ್ಟೇಟ್ಮೆಂಟು. ನೆಕ್ಸ್ಟು ಎಂಟರ್ ದ ವ್ಯಾಲ್ಯೂ ಆಫ್ ಬಿ ಅಂತ ಕೇಳುತ್ತೆ. ನಾನು 0 ಕೊಟ್ಟರೆ ಈ ರಿಸಲ್ಟ್ ಇಸ್ಗಳು ಸಿ ಪ್ರಿಂಟ್ ಆಗಲ್ಲ. ಯಾಕೆ? ಎಕ್ಸೆಪ್ಷನ್ ರೇಸ್ ಆಯ್ತು ಇಲ್ಲಿ. ಈ ಕಡೆ ಹೋಗಿ ಕಂಟ್ರೋಲ್ ವ್ಯಾಲ್ಯೂ ಆಫ್ ಬಿ ಕೆನಾಟ್ ಬಿ 0, ಆಮೇಲೆ ಎಂಡ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಒಂದು ಔಟ್ಪುಟ್ ಜಸ್ಟ್ ನೋಡೋಣ ಹೆಂಗೆ ಬರುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಪ್ರಿಂಟ್ ಆಗಿದೆ? ಯೂಸ್ ಆಫ್ ಟ್ರೈ ಎಕ್ಸೆಪ್ಟ್ ಕ್ಲಾಸ್. ಆಮೇಲೆ ಎಂಟರ್ ದ ವ್ಯಾಲ್ಯೂ ಆಫ್ ಬಿ ಅಂತ ಯೂಸರ್ನ ಕೇಳ್ತೀವಿ. ಸಪೋಸ್ ಯೂಸರ್ 0 ಕೊಟ್ಟ,
ಸೊ ಇಲ್ಲಿ ಎಕ್ಸೆಪ್ಷನ್ ರೇಸ್ ಆಯಿತು 100/0 0 ಡಿವಿಷನ್ ಎರರ್ ರೇಸ್ ಆಯಿತು. ರಿಮೈನಿಂಗ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ, ಕಂಟ್ರೋಲ್ ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗುತ್ತೆ. ಸೊ ಎಕ್ಸೆಪ್ಷನ್ ನೇಮ್ ಕೂಡ ಸ್ಪೆಸಿಫೈ ಮಾಡಿದ್ದೀನಿ 0 ಡಿವಿಷನ್ ಎರರ್. ಸೊ ಇಲ್ಲಿರೋ ಕೋಡ್ ಎಕ್ಸಿಕ್ಯೂಟ್ ಆಗಿ ಎಕ್ಸೆಪ್ಷನ್ ಹ್ಯಾಂಡಲ್ ಆಗುತ್ತೆ. ವ್ಯಾಲ್ಯೂ ಆಫ್ ಬಿ ಕೆನಾಟ್ ಬಿ 0 ಆ್ಯಂಡ್ ಲಾಸ್ಟ್ ಸ್ಟೇಟ್ಮೆಂಟ್ ಕೂಡ ಪ್ರಿಂಟ್ ಆಗುತ್ತೆ. ಏನಕ್ಕೆ? ಸೊ ಟ್ರೈ ಎಕ್ಸೆಪ್ಟ್ ಬ್ಲಾಕ್ ಆಚೆ ಇದೆ, ಅದು ಆಚೆ ಇರೋದ್ರಿಂದ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸಪೋಸ್ ಬ್ಲಾಕ್ ಒಳಗೆ ಇದ್ದರೆ ಅದು ಎಕ್ಸಿಕ್ಯೂಟ್ ಆಗ್ತಿರಲಿಲ್ಲ, ಟ್ರೈ ಬ್ಲಾಕಲ್ಲಿ ಇದ್ದಿದ್ರೆ ಎಕ್ಸಿಕ್ಯೂಟ್ ಆಗ್ತಿರಲಿಲ್ಲ. ಬಟ್ ಎಕ್ಸೆಪ್ಟ್ ಬ್ಲಾಕಲ್ಲಿ ಇದ್ದಿದ್ರು ಕೂಡ ಎಕ್ಸಿಕ್ಯೂಟ್ ಆಗ್ತಿತ್ತು, ಯಾಕಂದರೆ ಇಲ್ಲಿ ಎಕ್ಸೆಪ್ಷನ್ ರೇಸ್ ಆಗಿದೆ. ಕರೆಕ್ಟ್ ಅಲ್ವಾ? ಸೊ ಇನ್ನೊಂದು ಔಟ್ಪುಟ್ ನೋಡೋಣ. ಸೊ ಯೂಸ್ ಆಫ್ ಟ್ರೈ ಎಕ್ಸೆಪ್ಟ್ ಕ್ಲಾಸ್ ಇದು ಪ್ರಿಂಟ್ ಆಗೇ ಆಗುತ್ತೆ ಫಸ್ಟ್ ಸ್ಟೇಟ್ಮೆಂಟ್. ಸಪೋಸ್ ಬಿ ವ್ಯಾಲ್ಯೂ ನಾನು ಬೇರೆ ಕೊಟ್ಟೆ ಈ ಟೈಮ್. ಸಪೋಸ್ ಬಿ ವ್ಯಾಲ್ಯೂ 5 ಕೊಟ್ಟೆ. ಸೊ ಬಿ ವ್ಯಾಲ್ಯೂ ಈಗ ಡಿಫ್ರೆಂಟ್ ಕೊಟ್ಟೆ, 5 ಕೊಟ್ಟೆ. ಸೊ ಏನಾಗುತ್ತೆ? A/B 100/5 ಎಕ್ಸೆಪ್ಷನ್ ಬರುತ್ತಾ? ಬರಲ್ಲ ಅಲ್ವಾ? 100/5. ಸೊ ಡಿಫ್ರೆಂಟ್ ವ್ಯಾಲ್ಯೂ ಕೊಟ್ಟರೆ 100/5 ಏನಾಗುತ್ತೆ? ವ್ಯಾಲ್ಯೂ 20 ಆಗುತ್ತಲ್ವಾ? 20 0 ಡಿವಿಷನ್ ಎರರ್ ಅಲ್ಲ, ಇದು ಇನ್ಫಿನಿಟಿ ಅಲ್ಲ. ಸೊ ಎಕ್ಸೆಪ್ಷನ್ ರೇಸ್ ಆಗಲ್ಲ ಟ್ರೈ ಕ್ಲಾಸಲ್ಲಿ 5 ಕೊಟ್ಟರೆ. ಸೊ ಏನಾಗಬೇಕಿಲ್ಲಿ? ನೆಕ್ಸ್ಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಬೇಕು ಟ್ರೈ ಕ್ಲಾಸಲ್ಲಿ. ಎಕ್ಸೆಪ್ಷನ್ ರೇಸ್ ಆದರೆ ಮಾತ್ರ ನೋ ಫರ್ದರ್ ಸ್ಟೇಟ್ಮೆಂಟ್ ಇಸ್ ಪ್ರಿಂಟೆಡ್. ಬಟ್ ಇಲ್ಲಿ 5 ಕೊಟ್ಟರೆ ವ್ಯಾಲ್ಯೂ ಎಕ್ಸೆಪ್ಷನ್ ರೇಸ್ ಆಗಲ್ಲ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ, ರಿಸಲ್ಟ್ ಇಸ್ ಈಕ್ವಲ್ ಟು 20 ಅಂತ ಪ್ರಿಂಟ್ ಆಗುತ್ತೆ. ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗುತ್ತಾ ಕಂಟ್ರೋಲು? ಹೋಗಲ್ಲ. ಆಮೇಲೆ ಎಂಡ್ ಅನ್ನೋದು ಪ್ರಿಂಟ್ ಆಗುತ್ತೆ. ರಿಸಲ್ಟ್ ಇಸ್ ಈಕ್ವಲ್ ಟು 20 ಆಮೇಲೆ ಎಂಡ್ ಅಂತ ಇಟ್ ವಿಲ್ ಪ್ರಿಂಟ್. ಸೊ ಇಲ್ಲಿ ನೋಡ್ಬೋದು ರಿಸಲ್ಟ್ ಇಸ್ ಈಕ್ವಲ್ ಟು 20 ಆ್ಯಂಡ್ ಎಂಡ್. ಸೊ 20.0 ಇದೆ ಅಂತ ನೀವು ಅಂದ್ಕೊಂಡ್ರೆ, ಎಸ್ 20.0 ಬಂದಿದೆ ಔಟ್ಪುಟ್. ಸೊ 20.0 ಏನಕ್ಕೆ ಬಂತು ಅಂದರೆ ಡಿವಿಷನ್ ಜನರಲಿ ಫ್ಲೋಟಲ್ಲಿ ಡಿಸ್ಪ್ಲೇ ಮಾಡುತ್ತೆ ಔಟ್ಪುಟ್. ಸೊ ವಿ ಆರ್ ಗೆಟಿಂಗ್ ದ ಆನ್ಸರ್ 100/5 as 20.0. ಸೊ ಈ ಎಕ್ಸಾಂಪಲ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇಟ್ ಇಸ್ ಅ ಸಿಂಪಲ್ ಎಕ್ಸಾಂಪಲ್ ಆಫ್ ಟ್ರೈ ಎಕ್ಸೆಪ್ಟ್. ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ಎಕ್ಸಾಮಲ್ಲಿ ಗಿವ್ ಎನ್ ಎಕ್ಸಾಂಪಲ್ ಆಫ್ ಟ್ರೈ ಎಕ್ಸೆಪ್ಟ್ ಕ್ಲಾಸ್ ಪ್ರೋಗ್ರಾಮ್ಯಾಟಿಕ್ಲಿ. ಸೊ ಯು ಕ್ಯಾನ್ ಟೇಕ್ ಅ ಸಿಂಪಲ್ ಎಕ್ಸಾಂಪಲ್ ಲೈಕ್ ದಿಸ್ ಆ್ಯಂಡ್ ಔಟ್ಪುಟ್ ಆಲ್ಸೋ ನೀವು ಬರಿಬೋದು. ಓಕೆ, ಸೊ ಸ್ಟೂಡೆಂಟ್ಸ್ ಐ ಹೋಪ್ ನಿಮಗೆ ಟ್ರೈ ಎಕ್ಸೆಪ್ಟ್ ಕ್ಲಾಸ್ ಅರ್ಥ ಆಗಿದೆ ಅಂತ. ಈಗ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್ ಇದ್ದರೆ ಏನು ಮಾಡೋದು? ನಂಗೆ ಗೊತ್ತೇ ಇಲ್ಲ ಯಾವ ಎಕ್ಸೆಪ್ಷನ್ ರೇಸ್ ಆಗುತ್ತೆ ಅಂತ. ನಾನು 0 ಡಿವಿಷನ್ ಎರರೂ ಹಾಕ್ತೀನಿ, ನೇಮ್ ಎರರೂ ಹಾಕ್ತೀನಿ, ಟೈಪ್ ಎರರೂ ಹಾಕ್ತೀನಿ, ಎಲ್ಲದೂ ಕೋಡಲ್ಲಿ ಹಾಕ್ತೀನಿ. ನನಗೆ ಯಾವ ಹ್ಯಾಂಡ್ಲರ್ ಎಕ್ಸಿಕ್ಯೂಟ್ ಆಗುತ್ತೆ ಗೊತ್ತಿಲ್ಲ. ಸೊ ಅದನ್ನು ಕ್ಯಾಚಿಂಗ್ ಮಲ್ಟಿಪಲ್ ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ವಿ ವಿಲ್ ಸಿ ದಟ್ ನಾವು. ಕ್ಯಾಚಿಂಗ್ ಮಲ್ಟಿಪಲ್ ಎಕ್ಸೆಪ್ಷನ್ಸ್ ಏನು ಸರ್ ಇದು? A try block can have more than one except clause to specify handlers for different exceptions. Even ನಾನು ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಬಿ ವ್ಯಾಲ್ಯೂ ನಂಗೆ ಗೊತ್ತಿಲ್ಲ ಯೂಸರ್ ಏನು ಕೊಡ್ತಾನೆ ಅಂತ. ಸೊ ಅವ್ನು ಏನಾದರೂ ಕೊಡ್ಬೋದು, ಬಿ ವ್ಯಾಲ್ಯೂ XYZ ಕೊಡ್ಬೋದು. ಸೊ XYZ ಕೊಟ್ಟರೆ ರಾಂಗ್ ವ್ಯಾಲ್ಯೂ ಅಲ್ವಾ? ವ್ಯಾಲ್ಯೂ ಎರರ್ ಕೊಡ್ಬೋದಲ್ವಾ ಅಲ್ಲಿ ಎಕ್ಸೆಪ್ಷನ್ ಆಗಿ. ಸೊ ಅವ್ನು 0 ಕೊಟ್ಟರೆ 0 ಡಿವಿಷನ್ ಎರರ್ ಕೊಡ್ಬೋದಲ್ವಾ ಎಕ್ಸೆಪ್ಷನ್ ಆಗಿ. ಸೊ ಮೋರ್ ದೆನ್ ಒನ್ ಎಕ್ಸೆಪ್ಟ್ ಕ್ಲಾಸ್ ನೀವು ಕೊಟ್ಟರೆ ಟ್ರೈ ಕ್ಲಾಸಲ್ಲಿ ಕ್ಯಾಚಿಂಗ್ ಮಲ್ಟಿಪಲ್ ಎಕ್ಸೆಪ್ಷನ್ಸ್. ಸೊ ಮಲ್ಟಿಪಲ್ ಕ್ಲಾಸ್ ಎಕ್ಸಿಕ್ಯೂಟ್ ಆಗುತ್ತಾ ಸರ್ ಹ್ಯಾಂಡಲ್ ಮಾಡೋಕ್ಕೆ ಅಂದರೆ? ಇಲ್ಲ, ಯಾವುದಾದ್ರು ಒಂದು ಹ್ಯಾಂಡ್ಲರ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. 0 ಡಿವಿಷನ್ ಎರರ್ ಆಗ್ಬೋದು, ವ್ಯಾಲ್ಯೂ ಎರರ್ ಆಗ್ಬೋದು, ಅಥವಾ ಟೈಪ್ ಎರರ್ ಆಗ್ಬೋದು. ಯಾವುದೇ ಎಕ್ಸೆಪ್ಷನ್ ನೀವು ಹಾಕಿದರೆ ಯಾವುದಾದ್ರು ಒಂದು ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಎನಿ ಒನ್ ಹ್ಯಾಂಡ್ಲರ್ ಇಸ್ ಎಕ್ಸಿಕ್ಯೂಟೆಡ್. ಅಟ್ ಮೋಸ್ಟ್ ಎಷ್ಟು ಹ್ಯಾಂಡ್ಲರ್ ಎಕ್ಸಿಕ್ಯೂಟ್ ಆಗುತ್ತೆ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡೋಕ್ಕೆ? ಒಂದೇ ಎಕ್ಸೆಪ್ಟ್ ಕ್ಲಾಸ್ ಯಾವಾಗಲೂ ಎಕ್ಸಿಕ್ಯೂಟ್ ಆಗೋದು ಟ್ರೈಯಲ್ಲಿ ಎಕ್ಸೆಪ್ಷನ್ ರೇಸ್ ಆಗಿದ್ರೆ. ಸೊ ಅದರ ಸಿಂಟ್ಯಾಕ್ಸ್ ತಿಳ್ಕೊಳ್ಳೋಣ. ಸೊ ಸೇಮ್ ಸಿಂಟ್ಯಾಕ್ಸು, ಟ್ರೈ ಆದಮೇಲೆ ಇಂಡೆಂಟ್ ಆಗಿದೆ ಕೋಡು. ಏನು ಬರೀತೀರಾ? ಕೋಡ್ ದಟ್ ಮೇ ಕಾಸ್ ಎಕ್ಸೆಪ್ಷನ್. ಯಾವುದೇ ಕೋಡ್ ಎಕ್ಸೆಪ್ಷನ್ ಕೊಡುತ್ತೆ ಅಂತ ಗೊತ್ತಾದರೆ ನಿಮಗೆ ಪ್ಲೇಸ್ ಇಟ್ ಇನ್ ದ ಟ್ರೈ ಬ್ಲಾಕ್. ಎಕ್ಸೆಪ್ಟ್ ಅದಾದಮೇಲೆ ಸ್ಪೆಸಿಫಿಕ್ ಎಕ್ಸೆಪ್ಷನ್ 1. ಸೊ ಇಲ್ಲಿ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸ್ ಇರೋದ್ರಿಂದ ನೀವು ಎಕ್ಸೆಪ್ಷನ್ ನೇಮ್ ಸ್ಪೆಸಿಫೈ ಮಾಡಬೇಕಾಗತ್ತೆ. ಎಕ್ಸೆಪ್ಟ್ 0 ಡಿವಿಷನ್ ಎರರ್, ಎಕ್ಸೆಪ್ಟ್ ನೇಮ್ ಎರರ್, ಎಕ್ಸೆಪ್ಟ್ ಟೈಪ್ ಎರರ್, ಅಥವಾ ಎಕ್ಸೆಪ್ಟ್ ಇಂಡೆಕ್ಸ್ ಎರರ್, ಅಥವಾ ಎಕ್ಸೆಪ್ಟ್ ಇಂಪೋರ್ಟ್ ಎರರ್. ನೀವು ಸ್ಪೆಸಿಫೈ ಮಾಡಿದ್ರೇ ನಿಮ್ಮ ಇಂಟರ್ಪ್ರೆಟರ್ ಗೊತ್ತಾಗೋದು ಓಕೆ ನೇಮ್ ಎರರ್ ಅರೈಸ್ ಆಗಿದೆ, ನಾನು ನೇಮ್ ಎರರ್ ಮಾತ್ರ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಸೊ ಇಲ್ಲಿ ಎಕ್ಸೆಪ್ಷನ್ ನೇಮ್ಸ್ ಮುಖ್ಯ. ಆ ಬಿಲ್ಟೇನ್ ಎಕ್ಸೆಪ್ಷನ್ಸ್ ನಾವು ಮಾಡಿದ್ದನ್ನು ರಿವೈಸ್ ಮಾಡಿ. ಸೊ ಇಲ್ಲಿ ನೇಮ್ ಕೊಡಬೇಕು, ಅದರೊಳಗೆ ನೀವು ಸ್ಟೇಟ್ಮೆಂಟ್ಸ್ ಕೊಡ್ಬೋದು, ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಏನಾದರೂ ಕೊಡ್ಬೋದು. ಸೊ ಎಕ್ಸೆಪ್ಟ್ ಸ್ಪೆಸಿಫಿಕ್ ಎಕ್ಸೆಪ್ಷನ್ 2 ಇಲ್ಲೂ ಕೂಡ ನೇಮ್ ಕೊಡಬೇಕಾಗತ್ತೆ. ಬರೀ ಎರಡೇ ಎಕ್ಸೆಪ್ಟ್ ಕ್ಲಾಸಸ್ ಕೊಡೋದಾ ಸರ್? ಇಲ್ಲ, ನೀವು ಎಷ್ಟು ಬೇಕಾದರೂ ಎಕ್ಸೆಪ್ಟ್ ಕ್ಲಾಸಸ್ ಕೊಡಿ, ನಿಮ್ಗೆ ಡೌಟ್ ಇದ್ದರೆ ಯಾವ ಎಕ್ಸೆಪ್ಷನ್ ಅರೈಸ್ ಆಗುತ್ತೆ ಅಂತ. ಬಟ್ ಅದಾದಮೇಲೆ ಇಂಡೆಂಟ್ ಮಾಡೋದನ್ನು ಮರಿಬೇಡಿ. ಕೋಡ್ನ ಕೋಲನ್ ಕೊಟ್ಟ ಮೇಲೆ ಇಂಡೆಂಟ್ ಮಾಡಿ, ಸ್ಟೇಟ್ಮೆಂಟ್ಸ್ ಏನಾದರೂ ಕೊಡ್ಬೋದು. ಆಯಿತು ಸರ್, ಅರ್ಥ ಆಯಿತು. ಇದೇನು ಸರ್ ಕೊನೆಯಲ್ಲಿರೋ ಎಕ್ಸೆಪ್ಟ್ ಕ್ಲಾಸ್? ಸರ್ ನೀವು 4 ಎಕ್ಸೆಪ್ಟ್ ಕ್ಲಾಸಸ್ ಹಾಕಿದ್ದೀರಾ ಅಂದ್ಕೊಳ್ಳೋಣ. ಫಸ್ಟು ನೇಮ್ ಎರರ್ ಹಾಕಿದ್ದೀರಾ, ಟೈಪ್ ಎರರ್ ಹಾಕಿದ್ದೀರಾ, 0 ಡಿವಿಷನ್ ಎರರ್ ಹಾಕಿದ್ದೀರಾ, ಇಂಡೆಕ್ಸ್ ಎರರ್ ಹಾಕಿದ್ದೀರಾ. ಇದು ಯಾವುದು ಹ್ಯಾಂಡಲ್ ಆಗಿಲ್ಲ ಅಂದರೆ ಕೋಡ್ ಎಲ್ಲಿಗೆ ಹೋಗಬೇಕು? ಲಾಸ್ಟ್ ಎಕ್ಸೆಪ್ಟ್ ಕ್ಲಾಸ್ ಬರೀತಿರಲ್ಲ ಅಲ್ಲಿಗೆ ಹೋಗುತ್ತೆ.
ಸೊ ಯಾವುದೇ ಸಪೋಸ್ ನೀವು ಸೊ ಲೆಟ್ಸ್ ಸೇ ಇಂಪೋರ್ಟ್ ಎರರ್ ಇದೆ, ನೀವು ಅದನ್ನು ಹ್ಯಾಂಡಲ್ ಮಾಡಿಲ್ಲ, ನೀವು ಇಂಡೆಕ್ಸ್ ಎರರ್ ಹಾಕಿದ್ರಾ, ಝೀರೋ ಡಿವಿಷನ್ ಹಾಕಿದ್ದೀರಾ, ನೇಮ್ ಹಾಕಿದ್ದೀರಾ, ಟೈಪ್ ಎರರ್ ಹಾಕಿದ್ದೀರಾ, ಸೊ ಆ ಹ್ಯಾಂಡಲ್ ಇಲ್ವಲ್ಲ ಅಲ್ಲಿ, ಸೊ ಎಲ್ಲಿಗೆ ಹೋಗುತ್ತೆ, ಲಾಸ್ಟ್ ಕೋಡ್ಗೆ ಹೋಗಿ ಈ ಎಕ್ಸೆಪ್ಟ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಇದು ಯಾವುದೂ ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ ಲಾಸ್ಟ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ಸಿಂಟ್ಯಾಕ್ಸ್ ಅರ್ಥ ಆಯಿತು ಅನ್ಕೊತೀನಿ. ಸೊ ವಿ ವಿಲ್ ಸಿ ಅನ್ ಎಕ್ಸಾಂಪಲ್ ಆಫ್ ಕ್ಯಾಚಿಂಗ್ ಮಲ್ಟಿಪಲ್ ಎಕ್ಸೆಪ್ಷನ್ಸ್. ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ, ನೋಡ್ಬೋದು ಈ ಎಕ್ಸಾಂಪಲ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಎಕ್ಸೆಪ್ಷನ್ಸ್. ಸೊ ಇದು ಔಟ್ಪುಟ್ ಸ್ಕ್ರೀನಲ್ಲಿ ಪ್ರಿಂಟ್ ಆಗುತ್ತೆ ಹಾಗೆ, ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಎಕ್ಸೆಪ್ಷನ್ಸ್. ಟ್ರೈ ಕ್ಲಾಸಲ್ಲಿ ಏನಿದೆ, ಎ ವ್ಯಾಲ್ಯೂ 100 ಕೊಟ್ಟಿದ್ದೀನಿ, ಬಿ ವ್ಯಾಲ್ಯೂ ಏನು ಮಾಡ್ತಾಯಿನಿ, ಯೂಸರನ್ನು ಕೇಳ್ತಾ ಇದ್ದೀನಿ ಎಂಟರ್ ದ ವ್ಯಾಲ್ಯೂ ಆಫ್ ಬಿ, ಅದನ್ನು ಇಂಟೀಜರ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ, ನಾನು ಬಿ ವ್ಯಾಲ್ಯೂ 100 ಕೊಟ್ಟರೆ ಆ 100 ಸ್ಟ್ರಿಂಗಲ್ಲಿ ಇರುತ್ತೆ, ಅದನ್ನು ಡಿಲೀಟ್ ಮಾಡೋದಕ್ಕೆ ಆರ್ ಅದನ್ನು ಹೋಗ್ಸೋಕ್ಕೆ ಐ ಹ್ಯಾವ್ ಟು ಕನ್ವರ್ಟ್ ಇಟ್ ಬ್ಯಾಕ್ ಟು ಇಂಟೀಜರ್, ಇಲ್ಲಾಂದರೆ ಆಪ್ರೇಷನ್ಸ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಸಿ ವ್ಯಾಲ್ಯೂ ಏನು, ಎ ಬೈ ಬಿ. ಸೊ ನೀವು ಇಲ್ಲಿ ಬಿ ವ್ಯಾಲ್ಯೂ 0 ಕೊಟ್ಟರೆ ಏನಾಗುತ್ತೆ, ಯಾವ ಎಕ್ಸೆಪ್ಷನ್ ಅರೈಸ್ ಆಗುತ್ತೆ, 100/0 0 ಡಿವಿಷನ್ ಎರರ್. ಸೊ ಕೋಡ್ ಎಲ್ಲಿಗೆ ಹೋಗುತ್ತೋ ಆವಾಗ ಇಲ್ಲಿಗೆ ಹೋಗಿ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ನಾನು ಬಿ ವ್ಯಾಲ್ಯೂ ಏನೋ ಒಂದು ಸ್ಟ್ರಿಂಗ್ ಕೊಟ್ಬಿಟ್ಟೆ, XYZ ಅಂತ ಕೊಟ್ಬಿಟ್ಟೆ, ಆಗ 0 ಡಿವಿಷನ್ ಎರರ್ ಅಲ್ವಲ್ಲ ಅದು. ಸೊ ವ್ಯಾಲ್ಯೂ ತಪ್ಪು ಕೊಟ್ಟಿದ್ದೀರಾ, ಎಲ್ಲಿ ಹೋಗ್ಬೇಕು ಇವಾಗ, ಯಾವ ಎಕ್ಸೆಪ್ಷನ್ಗೆ ಹೋಗಬೇಕು, ವ್ಯಾಲ್ಯೂ ಎರರ್ಗೆ ಹೋಗಬೇಕು ಅಲ್ವಾ. ವ್ಯಾಲ್ಯೂ ಎರರ್ ಅಂದರೆ ಅದೇ ಅಲ್ವಾ, ಡೇಟಾ ಟೈಪ್ ಕರೆಕ್ಟ್ ಆಗಿದೆ, ಬಟ್ ವಾಟ್ ವ್ಯಾಲ್ಯೂ ಯು ಆರ್ ಸಪ್ಲೈಯಿಂಗ್ ಇಸ್ ರಾಂಗ್, ಇನ್ಅಪ್ರೋಪ್ರಿಯೇಟ್ ವ್ಯಾಲ್ಯೂ. ಸೊ ವ್ಯಾಲ್ಯೂ ಎರರ್ಗೆ ಹೋಗಿ ಎಕ್ಸಿಕ್ಯೂಟ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್ ಬರ್ದೀನಿ. ಸೊ ನೀವು ಯಾವ ಬಿ ವ್ಯಾಲ್ಯೂ ಕೊಡ್ತೀರಾ ಅದರ ಮೇಲೆ ಎಕ್ಸೆಪ್ಷನ್ ಕ್ಲಾಸಸ್ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಒಂದೇ ಎಕ್ಸೆಪ್ಟ್ ಕ್ಲಾಸ್ ಎಕ್ಸಿಕ್ಯೂಟ್ ಆಗೋದು, ಎಲ್ಲ ಎಕ್ಸಿಕ್ಯೂಟ್ ಆಗಲ್ಲ. ಸೊ ಇಲ್ಲಿ ಕೆಲವು ಔಟ್ಪುಟ್ಸ್ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಎಕ್ಸೆಪ್ಷನ್, ಇದು ಪ್ರಿಂಟ್ ಸ್ಟೇಟ್ಮೆಂಟ್, ಪ್ರಿಂಟ್ ಆಗೇ ಆಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಟ್ರೈ ಆದಮೇಲೆ ಇಂಡೆಂಟ್ ಆಗಿದೆಯಲ್ಲ, ಸೊ ಇಲ್ಲಿ ಬಿ ವ್ಯಾಲ್ಯೂ ಫಸ್ಟ್ ಯೂಸರನ್ನು ಕೇಳ್ತೀವಿ, ಎಂಟರ್ ದ ವ್ಯಾಲ್ಯೂ ಆಫ್ ಬಿ. ನಾನು ಬಿ ವ್ಯಾಲ್ಯೂ 0 ಕೊಟ್ಟೆ, 0 ಕೊಟ್ಟರೆ ಏನಾಗ್ತಿಲ್ಲಿ, ಸಿ ವ್ಯಾಲ್ಯೂ 100/0. ಈ ಲೈನಲ್ಲಿ ಎಕ್ಸೆಪ್ಷನ್ ರೇಸ್ ಆಗುತ್ತಲ್ವಾ, ಯಾವ ಎಕ್ಸೆಪ್ಷನ್, 0 ಡಿವಿಷನ್ ಎರರ್. ಸೊ ಕೋಡ್ ಎಲ್ಲೋಗುತ್ತೆ, ಸೊ ಈ ನೆಕ್ಸ್ಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತಾ, ಇಲ್ಲ ಅಲ್ವಾ. ಎಕ್ಸೆಪ್ಷನ್ ರೇಸ್ ಆದರೆ ಟ್ರೈ ಬ್ಲಾಕಿಂದ ಆಚೆ ಬಂದು ಕೋಡ್ ಡೈರೆಕ್ಟ್ 0 ಡಿವಿಷನ್ ಎರರ್ ಅನ್ನು ಹುಡುಕುತ್ತೆ. ಸೊ ಈ 0 ಡಿವಿಷನ್ ಎರರ್ ಇದೆ, ವ್ಯಾಲ್ಯೂ ಆಫ್ ಬಿ ಕೆನಾಟ್ ಬಿ 0 ಅಂತ ಪ್ರಿಂಟ್ ಆಗಿ ಲಾಸ್ಟಲ್ಲಿ ಎಂಡ್ ಸ್ಟೇಟ್ಮೆಂಟ್ ಕೂಡ ಪ್ರಿಂಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ವ್ಯಾಲ್ಯೂ ಆಫ್ ಬಿ ಕೆನಾಟ್ ಬಿ 0 ಆ್ಯಂಡ್ ಎಂಡ್. ಇಲ್ಲಿ ಬೇರೆ ಎಕ್ಸೆಪ್ಟ್ ಕ್ಲಾಸಸ್ ಇದೆ, ಬಟ್ ಎಕ್ಸಿಕ್ಯೂಟ್ ಆಗಲ್ಲ, ಯಾಕಂದರೆ 0 ಅನ್ನೋದು ವ್ಯಾಲ್ಯೂ ಎರರ್ ಅಲ್ಲ. ಇಫ್ ಯು ಆರ್ ಡಿವೈಡಿಂಗ್ 100/0 ಇಟ್ ಈಸ್ 0 ಡಿವಿಷನ್ ಎರರ್. ಆಯಿತು ಸರ್, ಒಂದು ಎಕ್ಸೆಪ್ಷನ್ ಎಲ್ಲರೂ ಗೊತ್ತಾಯಿತು. ವ್ಯಾಲ್ಯೂ ಎರರ್ ಯಾವಾಗ ಬರುತ್ತೆ ಸರ್ ಅಂತ ಕೇಳಿದ್ರೆ, ನೀವು ಯಾವುದಾದ್ರು ಇಂಟೀಜರ್ ಬಿಟ್ಟು ಬೇರೆ ವ್ಯಾಲ್ಯೂ ಕೊಟ್ಟಾಗ ಯು ವಿಲ್ ಗೆಟ್ ವ್ಯಾಲ್ಯೂ ಎರರ್ ಅಕಾರ್ಡಿಂಗ್ ಟು ಮೈ ಸ್ಟೇಟ್ಮೆಂಟ್ ಹಿಯರ್. ಸೊ ನೋಡೋಣ, ನೋಡ್ಬೋದು ಇಲ್ಲಿ ಎಂಟರ್ ದ ವ್ಯಾಲ್ಯೂ ಆಫ್ ಬಿ. ಸೊ ಎಂಟರ್ ದ ವ್ಯಾಲ್ಯೂ ಆಫ್ ಬಿ ಸೇಮ್ ಎ ಬಿ ಸಿ ನೀವು ಕೊಟ್ಟರೆ ಏನಾಗುತ್ತೆ ಇಲ್ಲಿ, ಎ ಬಿ ಸಿ ಇಫ್ ಯು ಗಿವ್ ಆಸ್ ದ ಬಿ ವ್ಯಾಲ್ಯೂ ಏನಾಗುತ್ತೆ, 100/ABC. ಅಗೇನ್ ಎ ಬಿ ಸಿ ಇಸ್ ಅ ರಾಂಗ್ ವ್ಯಾಲ್ಯೂ, ಇಂಟೀಜರ್ ಕನ್ವರ್ಟ್ ಮಾಡೋಕ್ಕಾಗಲ್ಲ ಅದು. ಸೊ ಯಾವ ಎರರ್ ಅದು, ಡೇಟಾ ಟೈಪ್ ಕರೆಕ್ಟಾಗಿದೆ ಆರ್ಗ್ಯುಮೆಂಟ್ದು, ಬಟ್ ವ್ಯಾಲ್ಯೂ ರಾಂಗ್ ಇದೆ. ಯಾವ ಎರರು, ವ್ಯಾಲ್ಯೂ ಎರರ್, ಕರೆಕ್ಟ್. ಸೊ ಕೋಡ್ ಆವಾಗ ವ್ಯಾಲ್ಯೂ ಎರರ್ಗೆ ಬಂದು ಇಟ್ ವಿಲ್ ಸೇ ಎಂಟರ್ ಓನ್ಲಿ ಇಂಟೀಜರ್ಸ್. ನಾನು ಎ ಬಿ ಸಿ ಕೊಟ್ಟರೆ ಏನಾಗುತ್ತೆ, ಎಂಟರ್ ಓನ್ಲಿ ಇಂಟೀಜರ್ಸ್ ಅಂತ ಡಿಸ್ಪ್ಲೇ ಆಗಿ ಇಟ್ ವಿಲ್ ಸೇ ಎಂಡ್, ಕರೆಕ್ಟ್ ಅಲ್ವಾ. ಆಯಿತು ಸರ್, 0 ಡಿವಿಷನ್ ಎರರ್ ಯಾವಾಗ ಬರುತ್ತೆ ಗೊತ್ತಾಯಿತು, ಆ್ಯಂಡ್ ವ್ಯಾಲ್ಯೂ ಎರರು ಯಾವಾಗ ಬರುತ್ತೆ ಗೊತ್ತಾಯಿತು. ಬಟ್ ಈ ಲಾಸ್ಟ್ ಎಕ್ಸೆಪ್ಟ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಸರ್. ಸೊ ಇವೆರಡು ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ ಸರ್ ಈ ಲಾಸ್ಟ್ ಎಕ್ಸೆಪ್ಟ್ ಕ್ಲಾಸ್ ರನ್ ಆಗುತ್ತೆ. ಸೊ ಯಾವಾಗ ಸರ್, ಅದೇನಾದರೂ ಎಕ್ಸಾಂಪಲ್ ಇದೆಯಾ ಅಂತ ಕೇಳಿದ್ರೆ ಅದೂ ಇದೆ. ಯೂಸಿಂಗ್ ಎಕ್ಸೆಪ್ಟ್ ವಿತೌಟ್ ಸ್ಪೆಸಿಫೈಯಿಂಗ್ ಎಕ್ಸೆಪ್ಷನ್ ನೇಮ್. ಎಕ್ಸೆಪ್ಷನ್ ನೇಮ್ ನೀವು ಸ್ಪೆಸಿಫೈ ಮಾಡಿಲ್ಲ ಅಂದರೆ ಲಾಸ್ಟ್ ಎಕ್ಸೆಪ್ಷನ್ನೇ ರನ್ ಆಗುತ್ತಲ್ವಾ. ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಯೂಸಿಂಗ್ ಎಕ್ಸೆಪ್ಟ್ ವಿತೌಟ್ ಸ್ಪೆಸಿಫೈಯಿಂಗ್ ಎನ್ ಎಕ್ಸೆಪ್ಷನ್, ಇದಕ್ಕೊಂದು ಎಕ್ಸಾಂಪಲ್. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಪ್ರಿಂಟ್ ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಎಕ್ಸೆಪ್ಷನ್, ಇದು ಪ್ರಿಂಟ್ ಆಗುತ್ತೆ, ಅದಾಗದೆ. ಸೊ ಟ್ರೈ ಕ್ಲಾಸ್ಗೆ ಹೋಗೋಣ. ಎ ವ್ಯಾಲ್ಯೂ ಏನಿದೆ 100, ಬಿ ವ್ಯಾಲ್ಯೂ ಅಗೇನ್ ಯೂಸರ್ನ ಕೇಳ್ತಾ ಇದ್ದೀವಿ, ಎಂಟರ್ ದ ವ್ಯಾಲ್ಯೂ ಆಫ್ ಬಿ. ಇಫ್ ಈ ಎಂಟರ್ 0 ಏನಾಗುತ್ತೆ, 0 ಡಿವಿಷನ್ ಎರರ್ ಅರೈಸ್ ಆಗುತ್ತೆ, ಕರೆಕ್ಟಾ. ಇಫ್ ಈ ಎಂಟರ್ 0 ಸಿ ವ್ಯಾಲ್ಯೂ ಏನಾಗುತ್ತೆ, 100/0. ಸೊ ಈ ಲೈನಲ್ಲಿ ಎಕ್ಸೆಪ್ಷನ್ ರೇಸ್ ಆಗಿ ಟ್ರೈ ಬ್ಲಾಕಲ್ಲಿ ಯಾವುದೇ ಕೋಡ್ ಇದ್ರೂ ರನ್ ಆಗಲ್ಲ. ಮತ್ತು ಇನ್ನೆಲ್ಲ ಹೋಗುತ್ತೆ ಸರ್, ಎಕ್ಸೆಪ್ಟ್ ಕ್ಲಾಸಲ್ಲಿ 0 ಡಿವಿಷನ್ ಎರರ್ಗೆ ಹ್ಯಾಂಡ್ಲರ್ ಹುಡ್ಕೋತೆ ಸರ್. ಇಲ್ಲಿ ಹ್ಯಾಂಡ್ಲರ್ ಇದೆಯಾ ಸರ್, ಇಲ್ಲ, ವ್ಯಾಲ್ಯೂ ಎರರ್ ಇದೆ ಇಲ್ಲಿ. 100/0 ವ್ಯಾಲ್ಯೂ ಎರರ್ ಅಲ್ಲ, ಇಟ್ ಈಸ್ 0 ಡಿವಿಷನ್ ಎರರ್. ಸೊ ಇಲ್ಲೂ ಸಿಕ್ಕಿಲ್ಲ ಅಂದರೆ ಮತ್ತಿನೆಲ್ಲಿ ಹೋಗುತ್ತೆ ಸರ್, ಲಾಸ್ಟ್ ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗುತ್ತೆ ಸರ್, ಯಾಕಂದರೆ ಅಲ್ಲಿ ಸ್ಪೆಸಿಫೈ ಮಾಡಿಲ್ಲ, ಕರೆಕ್ಟಾ.
ಸೊ ಲಾಸ್ಟ್ ಇವೆಲ್ಲೂ ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ ಲಾಸ್ಟ್ ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗುತ್ತಲ್ಲ, ಸೊ ಇಲ್ಲಿ ಹೋಗಿ ಇಟ್ ವಿಲ್ ಪ್ರಿಂಟ್ ಎಕ್ಸೆಪ್ಷನ್ ಅಕರ್ಸ್. ಅದಾದಮೇಲೆ ಎಂಡ್ ಅಂತ ಪ್ರಿಂಟ್ ಆಗುತ್ತೆ. ಏನಕ್ಕೆ ಎಂಡ್ ಅಂತ ಪ್ರಿಂಟ್ ಆಗುತ್ತೆ? ಯಾಕಂದರೆ ಟ್ರೈ ಎಕ್ಸೆಪ್ಟ್ ಕ್ಲಾಸ್ ಆಚೆನೇ ಇದೆ, ಅದು ಟ್ರೈ ಎಕ್ಸೆಪ್ಟ್ ಕ್ಲಾಸ್ ಒಳಗಿಲ್ಲ ಅದು. ಸೊ ಆ ಸ್ಟೇಟ್ಮೆಂಟ್ ಕಂಪಲ್ಸರಿಯಾಗಿ ಪ್ರಿಂಟ್ ಆಗುತ್ತೆ. ಸೊ ಔಟ್ಪುಟ್ ಏನು ಬರುತ್ತೆ? ನಾನು 0 ಕೊಟ್ಟರೆ ಸೊ ಯು ವಿಲ್ ಗೆಟ್ ಎಕ್ಸೆಪ್ಷನ್ ಅಕರ್ಸ್ ಆ್ಯಂಡ್ ಎಂಡ್ ಅಂತ ಬರುತ್ತೆ. ಸೊ ನೋಡೋಣ ಔಟ್ಪುಟ್ಟು. ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಎಕ್ಸೆಪ್ಷನ್ಸ್, ಈ ಫಸ್ಟ್ ಸ್ಟೇಟ್ಮೆಂಟ್ ಹಾಗೆ ಪ್ರಿಂಟ್ ಆಗುತ್ತೆ. ಬಿ ವ್ಯಾಲ್ಯೂ 0 ಕೊಟ್ಟರೆ ಸೊ ಇಲ್ಲಿ ಎಕ್ಸೆಪ್ಷನ್ ಅಕರ್ ಆಗುತ್ತೆ. ನೆಕ್ಸ್ಟ್ ಇದು ವ್ಯಾಲ್ಯೂ ಎರರ್ ಅಲ್ಲ, 0 ಡಿವಿಷನ್ ಎರರ್, ಇನ್ಯಾವುದೋ ಎಕ್ಸೆಪ್ಟ್ ಕ್ಲಾಸಸ್ ಇಲ್ಲ. ಸೊ ಲಾಸ್ಟ್ ಎಕ್ಸೆಪ್ಟ್ ಕ್ಲಾಸ್ ಎಕ್ಸಿಕ್ಯೂಟ್ ಆಗಿ ಎಕ್ಸೆಪ್ಷನ್ ಅಕರ್ಸ್ ಅಂತ ಸ್ಟೇಟ್ಮೆಂಟ್ ಬಂದು ಎಂಡ್ ಅನ್ನೋ ಸ್ಟೇಟ್ಮೆಂಟ್ ಕೂಡ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಇದು ಯೂಸ್ ಆಫ್ ಎಕ್ಸೆಪ್ಟ್ ವಿತೌಟ್ ಸ್ಪೆಸಿಫೈಯಿಂಗ್ ಎಕ್ಸೆಪ್ಷನ್. ಲಾಸ್ಟ್ ಎಕ್ಸೆಪ್ಟ್ ಕ್ಲಾಸ್ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್. ಆಯಿತು, ಇಲ್ಲಿ ಬೇರೆ ವ್ಯಾಲ್ಯೂ ಕೊಟ್ಟರೆ ಬಿದು ಏನಾಗುತ್ತೆ ಸರ್? ಸೊ ಬಿ ವ್ಯಾಲ್ಯೂ 5 ಕೊಟ್ಟರೆ ಏನಾಗುತ್ತೆ? ಸಿ ವ್ಯಾಲ್ಯೂ ಏನಾಗುತ್ತೆ ಅವಾಗ? 100/5 20 ಆಗುತ್ತೆ. 20 ಎಕ್ಸೆಪ್ಷನ್ ಯಾವುದು ರೇಸ್ ಆಗುತ್ತಾ? ಇಲ್ಲ, ನೋ ಎಕ್ಸೆಪ್ಷನ್. ಸೊ ಟ್ರೈ ಕ್ಲಾಸ್ ಎಕ್ಸಿಕ್ಯೂಟ್ ಆಗುತ್ತೆ ಪೂರ್ತಿ. ಪ್ರಿಂಟ್ ಸಿ, ಸೊ ಔಟ್ಪುಟ್ ಏನು ಬರುತ್ತೆ? 20 ಬರುತ್ತೆ. ಇದು ಯಾವುದೇ ಎಕ್ಸೆಪ್ಟ್ ಕ್ಲಾಸ್ಗೆ ಕಂಟ್ರೋಲ್ ಹೋಗಲ್ಲ. ಲಾಸ್ಟಲ್ಲಿ ಎಂಡ್ ಅಂತ ಪ್ರಿಂಟ್ ಆಗುತ್ತೆ. ಸೊ ದಿಸ್ ಈಸ್ ದ ಔಟ್ಪುಟ್ ಇಫ್ ಬಿ ವ್ಯಾಲ್ಯೂ ಇಸ್ ನಾಟ್ 0. ಸೊ ಬಿ ವ್ಯಾಲ್ಯೂ 0 ಕೊಟ್ಟಿಲ್ಲ ಅಂದರೆ ಎಕ್ಸೆಪ್ಟ್ ಕ್ಲಾಸ್ಗೆ ಎಲ್ಗೂ ಹೋಗಲ್ಲ, ಯಾಕಂದರೆ ಎಕ್ಸೆಪ್ಷನ್ ಅರೈಸ್ ಆಗಿಲ್ಲ ಟ್ರೈ ಕ್ಲಾಸಲ್ಲಿ. ಸೊ ಡೈರೆಕ್ಟ್ಲಿ ಎಂಡ್ಗೆ ಹೋಗಿ ಪ್ರಿಂಟ್ ಆಗುತ್ತೆ. ಔಟ್ಪುಟ್ ಪ್ರಿಂಟ್ ಆಗಿ ಟ್ರೈ ಕ್ಲಾಸಲ್ಲಿ ಎಂಡ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್ ಆಫ್ ಯೂಸಿಂಗ್ ಎಕ್ಸೆಪ್ಟ್ ವಿತೌಟ್ ಸ್ಪೆಸಿಫೈಯಿಂಗ್ ದ ಎಕ್ಸೆಪ್ಷನ್ ಹ್ಯಾಂಡ್ಲರ್ ನೇಮ್. ಓಕೆ, ಸೊ ಕ್ಯಾಚಿಂಗ್ ಮಲ್ಟಿಪಲ್ ಎಕ್ಸೆಪ್ಷನ್ಸ್ ಗೊತ್ತಾಯಿತು ಅನ್ಕೊಂತೀನಿ. ಆಮೇಲೆ ಯೂಸಿಂಗ್ ಎಕ್ಸೆಪ್ಟ್ ವಿತೌಟ್ ಸ್ಪೆಸಿಫೈಯಿಂಗ್ ದ ಎಕ್ಸೆಪ್ಷನ್ ನೇಮ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಸರ್? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯೂಸಿಂಗ್ ಟ್ರೈ ಎಕ್ಸೆಪ್ಟ್ ಎಲ್ಸ್. ಇವಾಗ ಎಲ್ಸ್ ಆ್ಯಡ್ ಆಗಿದೆ. ಎಲ್ಸ್ ಅಂದರೆ ಏನು ಸರ್? ಎಕ್ಸೆಪ್ಷನ್ ರೇಸ್ ಆಗಿಲ್ಲ ಅಂದರೆ ಸರ್ ಟ್ರೈ ಕ್ಲಾಸಲ್ಲಿ ಕಂಟ್ರೋಲ್ ಎಲ್ಲಿ ಹೋಗುತ್ತೆ? ಎಲ್ಸ್ಗೆ ಹೋಗುತ್ತಲ್ವಾ, ಎಕ್ಸೆಪ್ಟ್ಗೆ ಹೋಗೋದಿಲ್ಲ ಅಲ್ವಾ? ಅದರದ್ದೊಂದು ಎಕ್ಸಾಂಪಲ್ ನೋಡೋಣ. ಸೊ ಇನ್ ಪೈಥಾನ್ ವಿ ಕ್ಯಾನ್ ಆಲ್ಸೋ ಯೂಸ್ ದ ಎಲ್ಸ್ ಕ್ಲಾಸ್ ಆನ್ ದ ಟ್ರೈ ಎಕ್ಸೆಪ್ಟ್ ಕ್ಲಾಸ್ ವಿಚ್ ಮಸ್ಟ್ ಬಿ ಪ್ರೆಸೆಂಟ್ ಆಫ್ಟರ್ ಆಲ್ ದ ಎಕ್ಸೆಪ್ಟ್ ಕ್ಲಾಸಸ್. ಈ ಎಲ್ಸ್ ಕ್ಲಾಸ್ ಎಲ್ಲಿರಬೇಕು? ಟ್ರೈ ಎಕ್ಸೆಪ್ಟ್ ಎಲ್ಲ ಆದಮೇಲೆ ಎಲ್ಸ್ ಬರಬೇಕು. ನೀವು ಎಷ್ಟಾದರೂ ಎಕ್ಸೆಪ್ಟ್ ಕ್ಲಾಸ್ ಕೊಡಿ, ಮಲ್ಟಿಪಲ್ ಎಕ್ಸೆಪ್ಷನ್ಸ್ ಆದರೂ ಕೊಡಿ, ಅಂದರೆ ಎಕ್ಸೆಪ್ಟ್ ಕ್ಲಾಸ್ ಮಲ್ಟಿಪಲ್ ಕೊಡಿ, ಎಕ್ಸೆಪ್ಟ್ 0 ಡಿವಿಷನ್ ಎರರ್, ಎಕ್ಸೆಪ್ಟ್ ಇಂಡೆಕ್ಸ್ ಎರರ್, ಎಕ್ಸೆಪ್ಟ್ ಇಂಪೋರ್ಟ್ ಎರರ್ ಎಲ್ಲ ಕೊಡಿ. ಲಾಸ್ಟಲ್ಲಿ ಆ ಎಲ್ಲ ಎಕ್ಸೆಪ್ಟ್ ಕ್ಲಾಸಸ್ ಮುಗಿದ ಮೇಲೆ ಗಿವ್ ದ ಎಲ್ಸ್ ಕ್ಲಾಸ್. ಕಂಟ್ರೋಲ್ ಯಾವಾಗ ಎಲ್ಸ್ ಕ್ಲಾಸ್ಗೆ ಹೋಗುತ್ತೆ? ಟ್ರೈ ಕ್ಲಾಸಲ್ಲಿ ಎಕ್ಸೆಪ್ಷನ್ ಬಂದಿಲ್ಲ ಅಂದರೆ ಎಲ್ಗೆ ಹೋಗುತ್ತೆ ಕಂಟ್ರೋಲು? ಎಲ್ಸ್ ಇದ್ದರೆ ಎಲ್ಸ್ಗೆ ಹೋಗುತ್ತೆ. ಎಲ್ಸ್ ಆಪ್ಷನಲ್ ಅಲ್ವಾ? ಸೊ ಎಲ್ಸ್ ಹಾಕಿದ್ರೆ ಯಾವಾಗ ಎಲ್ಸ್ಗೆ ಹೋಗುತ್ತೆ? ಎಕ್ಸೆಪ್ಷನ್ ಬರಲಿಲ್ಲ ಅಂದರೆ ಟ್ರೈ ಕ್ಲಾಸಲ್ಲಿ. ಎಕ್ಸೆಪ್ಷನ್ ಬಂದರೆ ಎಲ್ಗೆ ಹೋಗುತ್ತೆ? ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗಿ ಹ್ಯಾಂಡಲ್ ಮಾಡುತ್ತೆ. ಸೊ an except block will be executed only if some exception is raised in the try block. Try block ಅಲ್ಲಿ ಎಕ್ಸೆಪ್ಷನ್ ಇದ್ದರೆ ಮಾತ್ರ ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗುತ್ತೆ ಕಂಟ್ರೋಲ್, ಇಲ್ಲಾಂದರೆ ಎಲ್ಸ್ ಇದ್ದರೆ ಎಲ್ಸ್ ಕ್ಲಾಸ್ಗೆ ಹೋಗಿ ಎಕ್ಸಿಕ್ಯೂಟ್ ಆಗುತ್ತೆ. The code enters the else clause only if the try except does not cause an exception. So the code enters the else clause only if try clause doesn't raise an exception. ಹೌದಲ್ವಾ? ಯಾವಾಗ ಎಲ್ಸ್ ಕ್ಲಾಸ್ ಎಕ್ಸಿಕ್ಯೂಟ್ ಆಗುತ್ತೆ? ಎಕ್ಸೆಪ್ಷನ್ ಇಲ್ಲ ಅಂದರೆ ಟ್ರೈ ಕ್ಲಾಸಲ್ಲಿ ಕಂಟ್ರೋಲ್ ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗಲ್ಲ, ಡೈರೆಕ್ಟ್ಲಿ ಎಲ್ಸ್ ಕ್ಲಾಸ್ಗೆ ಹೋಗಿ ಎಲ್ಸ್ ಕ್ಲಾಸಲ್ಲಿರೋ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಸೊ ನೀವು ಸೇಮ್ ಎಕ್ಸಾಂಪಲ್ ಕೊಡ್ಬೋದು. ಎಲ್ಸ್ ಕ್ಲಾಸಲ್ಲಿ ಸಿ ವ್ಯಾಲ್ಯೂ ಪ್ರಿಂಟ್ ಮಾಡ್ಬೋದು ಅಷ್ಟೇ. ಓಕೆ, ದಟ್ ಸೇಮ್ ಎಕ್ಸಾಂಪಲ್ ನಾನು ಎಲ್ಲದಕ್ಕೂ ಸೇಮ್ ಎಕ್ಸಾಂಪಲೇ ತೊಗೊಂಡಿನಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿಯರ್ ಫಾರ್ ಯು. ಟ್ರೈ ಎಕ್ಸೆಪ್ಟ್ಗೂ ಸೇಮ್ ಎಕ್ಸಾಂಪಲ್ಸ್ ತೊಗೊಂಡಿನಿ. ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್ಗೆ ಇನ್ನೂ ಒಂದೆರಡು ಎಕ್ಸೆಪ್ಷನ್ ಆ್ಯಡ್ ಮಾಡೀನಿ. ವ್ಯಾಲ್ಯೂ ಎರರ್, 0 ಡಿವಿಷನ್ ಎರರ್, ನೀವು ಇನ್ನೂ ಒಂದೆರಡು ಎಕ್ಸೆಪ್ಟ್ ಕ್ಲಾಸಸ್ ಹಾಕ್ಬೋದು ಆ್ಯಂಡ್ ಔಟ್ಪುಟ್ ತೋರಿಸ್ಬೋದು. ಸೊ ಯೂಸಿಂಗ್ ಎಕ್ಸೆಪ್ಟ್ ವಿತೌಟ್ ಸ್ಪೆಸಿಫೈಯಿಂಗ್ ಎಕ್ಸೆಪ್ಷನ್, ಆ ಲಾಸ್ಟ್ ಎಕ್ಸೆಪ್ಷನ್ ಕ್ಲಾಸ್ ಹಾಕೋ ಥರ ಯು ಕ್ಯಾನ್ ಗಿವ್ ಎನ್ ಎಕ್ಸಾಂಪಲ್. ಎಕ್ಸಿಕ್ಯೂಟ್ ಆಗೋ ಥರ ಯು ಕ್ಯಾನ್ ಗಿವ್ ಎನ್ ಎಕ್ಸಾಂಪಲ್. ಸೊ ಇದು ಟ್ರೈ ಎಕ್ಸೆಪ್ಟ್ ಎಲ್ಸಲ್ಲಿ ಲಾಸ್ಟಲ್ಲಿ ಎಲ್ಸ್ ಬ್ಲಾಕ್ ಬರೀರಿ. ಸೇಮ್ ಎಕ್ಸಾಂಪಲೇ ತೊಗೊಬೋದು. ಓಕೆ, ಸೊ ಫಸ್ಟ್ ಏನು ಪ್ರಿಂಟ್ ಆಗುತ್ತೆ? ಯೂಸಿಂಗ್ ಎಲ್ಸ್ ಕ್ಲಾಸ್ ಫಸ್ಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ಟ್ರೈಯಲ್ಲಿ ಏನಾಗುತ್ತೆ? ಎಕ್ಸೆಪ್ಷನ್ ಇರೋ ಕೋಡ್, ಎಕ್ಸೆಪ್ಷನ್ ಅರೈಸ್ ಆಗೋ ಕೋಡ್ನ ನೀವು ಟ್ರೈಯಲ್ಲಿ ಬರೀತೀರಾ. ಎ ವ್ಯಾಲ್ಯೂ ಏನಿದೆ? 100. ನೆಕ್ಸ್ಟ್ ಬಿ ವ್ಯಾಲ್ಯೂ ಯೂಸರನ್ನು ಕೇಳ್ತಾ ಇವಿ, ಎಂಟರ್ ದ ವ್ಯಾಲ್ಯೂ ಆಫ್ ಬಿ. ಸಪೋಸ್ ಬಿ ವ್ಯಾಲ್ಯೂ ಯೂಸರ್ 0 ಕೊಟ್ಟ, ಏನಾಗುತ್ತೆ? ಸಿ ಅಲ್ಲಿ 100/0, 0 ಡಿವಿಷನ್ ಎರರ್ ಅರೈಸ್ ಆಗಿ ಕೋಡ್ ಇಲ್ಲಿಗೆ ಹೋಗುತ್ತೆ ಕಂಟ್ರೋಲ್ ಅಲ್ವಾ? ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗುತ್ತಲ್ವಾ? ಎಕ್ಸೆಪ್ಷನ್ ಬಂದರೆ ಆ್ಯಂಡ್ ಡಿನಾಮಿನೇಟರ್ ಕೆನಾಟ್ ಬಿ 0 ಅಂತ 0 ಡಿವಿಷನ್ ಎರರ್ ಹ್ಯಾಂಡಲ್ ಆಗುತ್ತೆ. ಸಪೋಸ್ ಬಿ ವ್ಯಾಲ್ಯೂ ಬೇರೆ ಏನೋ ಕೊಟ್ಟ ಯೂಸರು, ಸಪೋಸ್ ಬಿ ವ್ಯಾಲ್ಯೂ 5 ಕೊಟ್ಟ, ಸಿ ವ್ಯಾಲ್ಯೂ ಏನಾಗುತ್ತೆ ಅವಾಗ? 100/5 20 ಆಗುತ್ತೆ. ಎಕ್ಸೆಪ್ಷನ್ ಬಂದಿಲ್ಲ, ಸೊ ಫುಲ್ ಕೋಡ್ ಎಕ್ಸಿಕ್ಯೂಟ್ ಆಯಿತು. ಅದಾದಮೇಲೆ ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗುತ್ತಾ? ಎಕ್ಸೆಪ್ಷನ್ ರೇಸ್ ಆಗಿಲ್ಲ ಅಂದರೆ ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗಲ್ಲ,
ಡೈರೆಕ್ಟಾಗಿ ಎಲ್ಸ್ ಕ್ಲಾಸಿಗೆ ಬರುತ್ತೆ ಆ್ಯಂಡ್ ಎಲ್ಸಲ್ಲಿರೋ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ದ ರಿಸಲ್ಟ್ ಆಫ್ ಡಿವಿಷನ್ ಇಸ್ 20 ಅಂತ ಡಿಸ್ಪ್ಲೇ ಆಗಿ ಲಾಸ್ಟಲ್ಲಿ ಈ ಪ್ರಿಂಟ್ ಸ್ಟೇಟ್ಮೆಂಟ್ ಕೂಡ ಪ್ರಿಂಟ್ ಆಗುತ್ತೆ. ಎಕ್ಸೆಪ್ಷನ್ ರೇಸ್ ಆದರೆ 0 ಡಿವಿಷನ್ ಎರರ್, ಡಿನಾಮಿನೇಟರ್ ಕೆನಾಟ್ ಬಿ 0, ಆಮೇಲೆ ಎಂಡ್ ಅಂತ ಪ್ರಿಂಟ್ ಆಗುತ್ತೆ. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಸೊ ಒಂದು ಎಕ್ಸಾಂಪಲ್ ನೋಡೋಣ ಔಟ್ಪುಟ್ದು. ಸೊ ಫಸ್ಟ್ ಏನು ಪ್ರಿಂಟ್ ಆಗುತ್ತೆ? ಯೂಸಿಂಗ್ ಎಲ್ಸ್ ಕ್ಲಾಸ್. ನೆಕ್ಸ್ಟ್ ಟು ಎಂಟರ್ ದ ವ್ಯಾಲ್ಯೂ ಆಫ್ ಬಿ, ಯೂಸರ್ 0 ಕೊಟ್ಟಿಲ್ಲ, 20 ಕೊಟ್ಟ. ಫಾರ್ ಎಕ್ಸಾಂಪಲ್ ಬಿ ವ್ಯಾಲ್ಯೂ ಯೂಸರ್ 20 ಕೊಟ್ಟ. ಸೊ 100/20 ಏನಾಗುತ್ತೆ? 5 ಆಗುತ್ತೆ. ಸೊ ಅದು 0 ಡಿವಿಷನ್ ಎರರ್ ಅಲ್ಲ, ನಮ್ಗೆ ಗೊತ್ತು. ಸಿ ವ್ಯಾಲ್ಯೂ 5 ಆದರೆ ಎಕ್ಸೆಪ್ಷನ್ ರೇಸ್ ಆಗಿಲ್ಲ ಟ್ರೈ ಕ್ಲಾಸಲ್ಲಿ. ರೇಸ್ ಆಗಿಲ್ಲ ಅಂದರೆ ಎಲ್ಲಿಗೆ ಹೋಗಬೇಕು? ಎಲ್ಸ್ ಕ್ಲಾಸ್ಗೆ ಹೋಗ್ಬೇಕಲ್ವಾ, ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗಲ್ಲ ಅಲ್ವಾ. ಸೊ ಎಲ್ಸ್ ಕ್ಲಾಸ್ಗೆ ಬಂದು ದ ರಿಸಲ್ಟ್ ಆಫ್ ಡಿವಿಷನ್ ಇಸ್ 5 ಅಂತ ಅದಾದಮೇಲೆ ಎಂಡ್ ಅಂತ ಪ್ರಿಂಟ್ ಆಗುತ್ತೆ. ದ ರಿಸಲ್ಟ್ ಆಫ್ ಡಿವಿಷನ್ ಇಸ್ 5 ಆ್ಯಂಡ್ ಎಂಡ್. ಸೊ ಎಲ್ಸ್ ಕ್ಲಾಸ್ ಹೆಂಗೆ ಅಪ್ಲೈ ಮಾಡೋದು ಗೊತ್ತಾಯಿತು ಅನ್ಕೊತೀನಿ. ಎಕ್ಸೆಪ್ಷನ್ ರೇಸ್ ಆಗಿಲ್ಲ ಅಂದರೆ ನೀವು ಎಲ್ಸ್ ಕ್ಲಾಸಲ್ಲಿ ಔಟ್ಪುಟ್ನ ಪ್ರಿಂಟ್ ಮಾಡ್ಬೋದು. ದ ವ್ಯಾಲ್ಯೂ ಆಫ್ ಸಿ ಇಸ್ ಸಿ ಅಂತ ಪ್ರಿಂಟ್ ಮಾಡ್ಬೋದು, ಅಥವಾ ದ ವ್ಯಾಲ್ಯೂ ಆಫ್ ರಿಸಲ್ಟ್ ಇಸ್ ಸಿ ಅಂತ ಕೊಡ್ಬೋದು. ಓಕೆ ಸ್ಟೂಡೆಂಟ್ಸ್, ಎಲ್ಸ್ ಕ್ಲಾಸ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಗೊತ್ತಾಯಿತು ಅನ್ಕೊತೀನಿ. ಟ್ರೈ ಕ್ಲಾಸಲ್ಲಿ ಎಕ್ಸೆಪ್ಷನ್ ಬಂದಿಲ್ಲ ಅಂದರೆ ಎಲ್ಸ್ ಕ್ಲಾಸ್ ಎಕ್ಸಿಕ್ಯೂಟ್ ಆಗುತ್ತೆ. ಟ್ರೈ ಕ್ಲಾಸಲ್ಲಿ ಎಕ್ಸೆಪ್ಷನ್ ಬಂತು ಅಂದರೆ ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗುತ್ತೆ. ಯಾವ ಎಕ್ಸೆಪ್ಷನ್ ನೀವು ಯಾವ ಎಕ್ಸೆಪ್ಷನ್ ರೇಸ್ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಎಕ್ಸೆಪ್ಟ್ ಕ್ಲಾಸ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಯೂಸ್ ಆಫ್ ಟ್ರೈ, ಎಕ್ಸೆಪ್ಟ್, ಎಲ್ಸ್. ಓಕೆ, 6 ಕಾನ್ಸೆಪ್ಟ್ಸ್ ಮುಗ್ದಿದೆ ಸ್ಟೂಡೆಂಟ್ಸ್. ಲಾಸ್ಟ್ ಕಾನ್ಸೆಪ್ಟ್ ಇದೆ ಫೈನಲಿ ಕ್ಲಾಸ್. ಏನದು ಫೈನಲಿ? ಯಾವುದೇ ಸ್ಟೇಟ್ಮೆಂಟ್ ಕಂಪಲ್ಸರಿಯಾಗಿ ಎಕ್ಸಿಕ್ಯೂಟ್ ಆಗಲೇಬೇಕು ಅಂತ ಇದೆಯೋ ಅದನ್ನು ಫೈನಲಿ ಕ್ಲಾಸ್ಗೆ ಹಾಕ್ತೀರಾ. ಮತ್ತು ಎಲ್ಸ್ ಅಂದರೆ ಏನು ಸರ್? ಅದು ಕಂಪಲ್ಸರಿಯಾಗಿ ಎಕ್ಸಿಕ್ಯೂಟ್ ಆಗುತ್ತಲ್ವ ಸರ್ ಅಂದರೆ ಇಲ್ಲ. ಎಲ್ಸ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ? ಎಕ್ಸೆಪ್ಷನ್ ರೇಸ್ ಆಗಿಲ್ಲ ಅಂದರೆ ಮಾತ್ರ ಎಲ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ಅಲ್ವಾ. ನಾವು ನೋಡಿದ್ದು ಇವಾಗ ಎಕ್ಸೆಪ್ಷನ್ ಬಂದರೆ ಎಲ್ಸ್ ಕ್ಲಾಸಿಗೆ ಕಂಟ್ರೋಲ್ ಹೋಗೋದಿಲ್ಲ, ಎಕ್ಸೆಪ್ಟ್ಗೆ ಹೋಗುತ್ತೆ. ಎಲ್ಸ್ಗೆ ಯಾವಾಗ ಕಂಟ್ರೋಲ್ ಹೋಗುತ್ತೆ? ಟ್ರೈಯಲ್ ಎಕ್ಸೆಪ್ಷನ್ ಬಂದಿಲ್ಲ ಅಂದರೆ ಎಲ್ಸ್ಗೆ ಹೋಗುತ್ತೆ. ಬಟ್ ಫೈನಲಿ ಏನು? ಫೈನಲಿನೂ ಅದೇ ಅಲ್ವಾ ಸರ್ ಅಂದರೆ ಇಲ್ಲ. ಫೈನಲಿ ಎಕ್ಸೆಪ್ಷನ್ ಬಂದರೂ ಬಂದಿಲ್ಲ ಅಂದರೂ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಇದು ಡಿಫ್ರೆನ್ಸ್ ಬಿಟ್ವೀನ್ ಎಲ್ಸ್ ಆ್ಯಂಡ್ ಫೈನಲಿ. ಡಿಫ್ರೆನ್ಸ್ ಕೇಳಿದ್ರೆ ಎಕ್ಸಾಮಲ್ಲಿ, ಎಲ್ಸ್ ಕ್ಲಾಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಓನ್ಲಿ ಇಫ್ ದೆರ್ ಇಸ್ ನೋ ಎಕ್ಸೆಪ್ಷನ್ ಇನ್ ದ ಟ್ರೈ ಬ್ಲಾಕ್. ಟ್ರೈ ಬ್ಲಾಕಲ್ಲಿ ಎಕ್ಸೆಪ್ಷನ್ ಇಲ್ಲ ಅಂದರೆ ಎಲ್ಸ್ ಕ್ಲಾಸ್ ಎಕ್ಸಿಕ್ಯೂಟ್ ಆಗುತ್ತೆ. ಫೈನಲಿ ಈಸ್ ಎಕ್ಸಿಕ್ಯೂಟೆಡ್ ಈವನ್ ಇಫ್ ದೆರ್ ಇಸ್ ಅನ್ ಎಕ್ಸೆಪ್ಷನ್ ಆರ್ ದೆರ್ ಇಸ್ ನಾಟ್ ಎಕ್ಸೆಪ್ಷನ್. ಎಕ್ಸೆಪ್ಷನ್ ಇದ್ದರೂ ಇಲ್ಲದಿದ್ರೂ ಫೈನಲಿ ಯಾವಾಗಲೂ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಎಲ್ಸ್ ಎಕ್ಸೆಪ್ಷನ್ ಇಲ್ಲ ಅಂದರೆ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸೆಪ್ಷನ್ ಇದ್ದರೆ ಎಲ್ಸ್ ಎಕ್ಸಿಕ್ಯೂಟ್ ಆಗಲ್ಲ. ಓಕೆ, ಸೊ ಲಾಸ್ಟ್ ಕಾನ್ಸೆಪ್ಟ್ ನೋಡೋಣ ಫೈನಲಿ ಕ್ಲಾಸ್ ಬಗ್ಗೆ. ಸೊ ಏನಿದು ಫೈನಲಿ ಬ್ಲಾಕ್ ಇಸ್ ಆಲ್ವೇಸ್ ಎಕ್ಸಿಕ್ಯೂಟೆಡ್. ಯು ಹ್ಯಾವ್ ಟು ಹೈಲೈಟ್ ದಿಸ್, ಆಲ್ವೇಸ್ ಎಕ್ಸಿಕ್ಯೂಟೆಡ್ ರಿಗಾರ್ಡ್ಲೆಸ್ ಆಫ್ ವೆದರ್ ಎಕ್ಸೆಪ್ಷನ್ ಹ್ಯಾಸ್ ಅಕರ್ಡ್ ಆರ್ ನಾಟ್. ಎಕ್ಸೆಪ್ಷನ್ ಇದ್ದರೂ ಇಲ್ಲದಿದ್ರೂ ಫೈನಲಿ ಕ್ಲಾಸ್ ಎವ್ರಿ ಟೈಮ್ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಸು ಎಕ್ಸೆಪ್ಷನ್ ಇಲ್ಲ ಅಂದರೆ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸೆಪ್ಷನ್ ಇದ್ದರೆ ಎಲ್ಸ್ ಎಕ್ಸಿಕ್ಯೂಟ್ ಆಗಲ್ಲ ಅಲ್ವಾ. ಬಟ್ ಫೈನಲಿ ಯಾವಾಗಲೂ ಎಕ್ಸಿಕ್ಯೂಟ್ ಆಗುತ್ತೆ. ಫೈನಲಿ ಬ್ಲಾಕ್ ಶುಡ್ ಬಿ ಪ್ಲೇಸ್ಡ್ ಅಟ್ ದಿ ಎಂಡ್ ಆಫ್ ಟ್ರೈ ಕ್ಲಾಸ್ ಆಫ್ಟರ್ ಆಲ್ ದ ಎಕ್ಸೆಪ್ಟ್ ಬ್ಲಾಕ್ ಆ್ಯಂಡ್ ಎಲ್ಸ್ ಬ್ಲಾಕ್. ಸೊ ಈ ಫೈನಲಿ ಎಲ್ಲ ಹಾಕಬೇಕು? ನಾವು ಸಿಂಟ್ಯಾಕ್ಸ್ ನೋಡಿದ್ವಿ ಅಲ್ವಾ. ಫಸ್ಟು ಟ್ರೈ, ಆಮೇಲೆ ಎಕ್ಸೆಪ್ಟ್ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್ ಇರ್ಬೋದು ಹ್ಯಾಂಡಲ್ ಮಾಡೋಕ್ಕೆ. ಎಕ್ಸೆಪ್ಷನ್ಸ್ನ 2-3 ಎಕ್ಸೆಪ್ಟ್ ಕ್ಲಾಸಸ್ ಇರ್ಬೋದು. ಅದಾದಮೇಲೆ ಎಲ್ಸ್ ಆದಮೇಲೆ ಫೈನಲಿ ಬ್ಲಾಕ್ ಬರಬೇಕು. ಸೊ ಫೈನಲಿ ಬ್ಲಾಕ್ ಶುಡ್ ಬಿ ಪ್ಲೇಸ್ಡ್ ಅಟ್ ದಿ ಎಂಡ್ ಆಫ್ ಟ್ರೈ ಕ್ಲಾಸ್ ಆಫ್ಟರ್ ಆಲ್ ದ ಎಕ್ಸೆಪ್ಟ್ ಬ್ಲಾಕ್ಸ್ ಆ್ಯಂಡ್ ಎಲ್ಸ್ ಬ್ಲಾಕ್. ಎಲ್ಲ ಎಕ್ಸೆಪ್ಟ್ ಬ್ಲಾಕ್ ಎಲ್ಸ್ ಬ್ಲಾಕ್ ಆದಮೇಲೆ ಫೈನಲಿ ಬರಬೇಕು. ಕರೆಕ್ಟ್ ಅಲ್ವಾ? ಸೊ ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಸೊ ಒಂದು ಎಕ್ಸಾಂಪಲ್ ಇದೆ ಇಲ್ಲಿ, ಸೇಮ್ ಎಕ್ಸಾಂಪಲ್ಲೇ. ಸೊ ನಾನು ಫೈನಲಿ ಲಾಸ್ಟಲ್ಲಿ ಹಾಕಿದ್ದೀನಿ ಅಷ್ಟೇ, ಇನ್ನೇನು ಚೇಂಜ್ ಮಾಡಿಲ್ಲ. ಸೊ ನೀವು ಒಂದೇ ಎಕ್ಸಾಂಪಲ್ ಕಲಿತು ಎಲ್ಲದಕ್ಕೂ ಎಕ್ಸಾಂಪಲ್ ಸೇಮ್ ಕೊಡ್ಬೋದು. ಜಸ್ಟ್ ಒಂದೊಂದು ಕ್ಲಾಸ್ ಹಾಕ್ತಿದ್ದೀರ ಲಾಸ್ಟಲ್ಲಿ ಅಷ್ಟೇ. ಕರೆಕ್ಟ್ ಅಲ್ವಾ? ಈಸಿ ಇದೆ ಅಲ್ವಾ ಪ್ರೋಗ್ರಾಮು? ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಪ್ರಿಂಟ್ ಆಗುತ್ತೆ? ಯೂಸ್ ಆಫ್ ಫೈನಲಿ ಬ್ಲಾಕ್. ಔಟ್ಪುಟಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನು ಪ್ರಿಂಟ್ ಆಗುತ್ತೆ? ಯೂಸ್ ಆಫ್ ಫೈನಲಿ ಬ್ಲಾಕ್. ಆಮೇಲೆ ಕಂಟ್ರೋಲ್ ಟ್ರೈಗೆ ಬರುತ್ತೆ. ಎಕ್ಸೆಪ್ಷನ್ ಇದೆಯಾ ಇಲ್ವಾ ಹುಡ್ಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎ ವ್ಯಾಲ್ಯೂ 100, ಬಿ ವ್ಯಾಲ್ಯೂ ಯೂಸರನ್ನು ಕೇಳ್ತಾ ಇವೆ, ಎಂಟರ್ ದ ವ್ಯಾಲ್ಯೂ ಆಫ್ ಬಿ. ಸೊ ಆನ್ ಬಿ ವ್ಯಾಲ್ಯೂ 0 ಕೊಟ್ಟರೆ ಏನಾಗುತ್ತೆ? ಸಿ ವ್ಯಾಲ್ಯೂಲಿ ಎಕ್ಸೆಪ್ಷನ್ ರೇಸ್ ಆಗುತ್ತಲ್ವಾ, 100/0 0 ಡಿವಿಷನ್ ಎರರ್ ರೇಸ್ ಆಗುತ್ತೆ. ಸೊ ಇನ್ಯಾವ ಕೋಡು ಎಕ್ಸಿಕ್ಯೂಟ್ ಆಗಲ್ಲ ಟ್ರೈ ಬ್ಲಾಕಲ್ಲಿ. ಕೋಡ್ ಎಲ್ಲಿಗೆ ಬರುತ್ತೆ? ಕಂಟ್ರೋಲ್ ಎಲ್ಲಿ ಬರುತ್ತೆ? ಎಕ್ಸೆಪ್ಟ್ ಬ್ಲಾಕ್ಗೆ ಬಂದು ಇಟ್ ವಿಲ್ ಸೇ ಡಿನಾಮಿನೇಟರ್ ಕೆನಾಟ್ ಬಿ 0. ಆಯಿತು ಸರ್. ಆಮೇಲೆ ಫೈನಲಿ ಆಲ್ವೇಸ್ ಎಕ್ಸಿಕ್ಯೂಟ್ ಆಗುತ್ತೆ. ಡಿನಾಮಿನೇಟರ್ ಕೆನಾಟ್ ಬಿ 0 ಅಂತ ಆದಮೇಲೆ ಕೂಡ ದಿಸ್ ಇಸ್ ಫೈನಲಿ ಬ್ಲಾಕ್ ಅಂತ ಪ್ರಿಂಟ್ ಆಗಿ
ಆಮೇಲೆ ಎಂಡ್ ಅಂತ ಕೂಡ ಪ್ರಿಂಟ್ ಆಗುತ್ತೆ. ಸೊ ಫೈನಲಿ ಅಂದರೆ ಏನು, ಎಕ್ಸೆಪ್ಷನ್ ಬಂದರೂ ಬರ್ದಿದ್ರು ಫೈನಲಿ ಯಾವಾಗಲೂ ಬ್ಲಾಕ್ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲೊಂದು ಔಟ್ಪುಟ್ ನೋಡೋಣ. ಯೂಸ್ ಆಫ್ ಫೈನಲಿ ಬ್ಲಾಕ್, ಫಸ್ಟ್ ಸ್ಟೇಟ್ಮೆಂಟ್ ಏನು, ಯೂಸ್ ಆಫ್ ಫೈನಲಿ ಬ್ಲಾಕ್. ನೆಕ್ಸ್ಟು ಯೂಸರ್ನ ಎಂಟರ್ ದ ವ್ಯಾಲ್ಯೂ ಆಫ್ ಬಿ ಅಂತ ಕೇಳ್ತಾ ಇದ್ದೀವಿ. ಬಿ ವ್ಯಾಲ್ಯೂ ಯೂಸರ್ 0 ಕೊಟ್ಟರೆ ಇಲ್ಲಿ ಎಕ್ಸೆಪ್ಷನ್ ರೇಸ್ ಆಗುತ್ತಲ್ವಾ, 100/0. ಯಾವ ಎಕ್ಸೆಪ್ಷನು? 0 ಡಿವಿಷನ್ ಎರರ್. ಸೊ ಕಂಟ್ರೋಲ್ ಎಲ್ಲಿಗೆ ಹೋಗಬೇಕು? ಟ್ರೈ ಕ್ಲಾಸಿಂದ ಆಚೆ ಬಂದು ಇವಾಗ ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗಬೇಕು. ಎಕ್ಸೆಪ್ಟಲ್ಲಿ ಸ್ಪೆಸಿಫಿಕಲಿ 0 ಡಿವಿಷನ್ ಎರರ್ ಇದೆಯಾ ಅಂತ ಹುಡ್ಕುತ್ತೆ ಎಕ್ಸೆಪ್ಟ್ ಕ್ಲಾಸಲ್ಲಿ, ಇಲ್ಲಿದೆ. ಸೊ ಏನು ಪ್ರಿಂಟ್ ಆಗುತ್ತೆ? ಡಿನಾಮಿನೇಟರ್ ಕೆನಾಟ್ ಬಿ 0. ಎಕ್ಸೆಪ್ಷನ್ ಹ್ಯಾಂಡಲ್ ಆಗಿದೆ ಇವಾಗ. ಆ ಹ್ಯಾಂಡಲ್ ಆದಮೇಲೆ ಫೈನಲಿ ಕಂಪಲ್ಸರಿ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಡಿನಾಮಿನೇಟರ್ ಕೆನಾಟ್ ಬಿ 0. ಆಮೇಲೆ ದಿಸ್ ಇಸ್ ಫೈನಲಿ ಬ್ಲಾಕ್. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಲಾಸ್ಟಲ್ಲಿ ಎಂಡ್ ಅಂತ ಕೂಡ ಪ್ರಿಂಟ್ ಆಗುತ್ತೆ. ಬಿಕಾಸ್ ಎಂಡ್ ಅನ್ನೋದು ಈ ಪ್ರಿಂಟ್ ಸ್ಟೇಟ್ಮೆಂಟ್ ಔಟ್ಸೈಡ್ ಆಫ್ ದ ಬ್ಲಾಕ್ಸ್, ಎಲ್ಲ ಬ್ಲಾಕ್ ಆಚೆ ಇದೆ. ಸೊ ಅದು ಪ್ರಿಂಟ್ ಆಗೇ ಆಗುತ್ತೆ. ಓಕೆ, ಸೊ ಇದು ಒನ್ ಔಟ್ಪುಟ್. ಇನ್ನೊಂದು ಔಟ್ಪುಟ್ ನೋಡೋಣ ಫೈನಲ್. ಇದು ಸಪೋಸ್ ಬಿ ವ್ಯಾಲ್ಯೂ ನಾನು ಬೇರೆ ಏನಾದರೂ ಕೊಟ್ಟರೆ, ಸೊ ಯೂಸ್ ಆಫ್ ಫೈನಲಿ ಬ್ಲಾಕ್ ಫಸ್ಟ್ ಸ್ಟೇಟ್ಮೆಂಟ್ ಹಾಗೆ ಪ್ರಿಂಟ್ ಆಗುತ್ತೆ. ಬಿ ವ್ಯಾಲ್ಯೂ ನಾನು ಸಪೋಸ್ 20 ಕೊಟ್ಟೆ ಇಲ್ಲಿ. ಸೊ ಯು ಕ್ಯಾನ್ ಸಿ ವ್ಯಾಲ್ಯೂ ಆಫ್ ಬಿ ನಾನು 20 ಕೊಟ್ಟರೆ ಏನಾಗುತ್ತೆ, ಸಿ ವ್ಯಾಲ್ಯೂ ಎಕ್ಸೆಪ್ಷನ್ ರೇಸ್ ಆಗಲ್ಲ. ಇವಾಗ 100/20 ಏನಾಗುತ್ತೆ, ಸಿ ವ್ಯಾಲ್ಯೂ 5 ಆಗುತ್ತೆ. ಸೊ ಎಕ್ಸೆಪ್ಷನ್ ರೇಸ್ ಆಗಿಲ್ಲ ಅಂದರೆ ಟ್ರೈಯಲ್ಲಿರೋ ಕೋಡ್ ಎಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ರಿಸಲ್ಟ್ ಈಸ್ ಈಕ್ವಲ್ ಟು 5 ಅಂತ ಪ್ರಿಂಟ್ ಆಗುತ್ತೆ. ಏನು? ರಿಸಲ್ಟ್ ಈಸ್ ಈಕ್ವಲ್ ಟು 5. ಅದಾದಮೇಲೆ ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗುತ್ತಾ? ಹೋಗಲ್ಲ. ಎಕ್ಸೆಪ್ಷನ್ ಬಂದಿಲ್ಲ ಇಲ್ಲಿ, ಎಕ್ಸೆಪ್ಟ್ ಕ್ಲಾಸ್ಗೆ ಹೋಗಲ್ಲ. ಡೈರೆಕ್ಟಾಗಿ ಫೈನಲಿ ಕ್ಲಾಸ್ಗೆ ಹೋಗಿ ದಿಸ್ ಇಸ್ ಫೈನಲಿ ಬ್ಲಾಕ್ ಅಂತ ಪ್ರಿಂಟ್ ಆಗುತ್ತೆ. ಆಮೇಲೆ ಲಾಸ್ಟಲ್ಲಿ ಎಂಡ್ ಅನ್ನೋದು ಕೂಡ ಪ್ರಿಂಟ್ ಆಗುತ್ತೆ. ಸೊ ಐ ಹೋಪ್ ನಿಮಗೆ ಎಲ್ಲ ಕಾನ್ಸೆಪ್ಟ್ಸು ಗೊತ್ತಾಗಿದೆ. ಟ್ರೈ ಎಕ್ಸೆಪ್ಟಿಂದ ಹಿಡಿದು ನೆಕ್ಸ್ಟ್ ಕ್ಯಾಚಿಂಗ್ ಮಲ್ಟಿಪಲ್ ಎಕ್ಸೆಪ್ಟ್ ಕ್ಲಾಸಸ್, ಅಂದರೆ ಎಕ್ಸೆಪ್ಟ್ ಅಲ್ಲಿ ಮಲ್ಟಿಪಲ್ ಕ್ಲಾಸಸ್ ಇದ್ರೂ ನಿಮ್ಗೆ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಾಯಿತು ಅನ್ಕೊತೀನಿ. ಆಮೇಲೆ ದ ಯೂಸ್ ಆಫ್ ಟ್ರೈ ಎಕ್ಸೆಪ್ಟ್ ಎಲ್ಸ್, ಲಾಸ್ಟಲ್ಲಿ ಎಲ್ಸ್ ಹೆಂಗೆ ಬರೆಯೋದು, ಎಲ್ಸ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ, ಎಕ್ಸೆಪ್ಷನ್ ರೇಸ್ ಆಗಿಲ್ಲ ಅಂದರೆ ಮಾತ್ರ ಎಲ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಟ್ರೈಯಲ್ಲಿ ಎಕ್ಸೆಪ್ಷನ್ಸ್ ಇತ್ತು ಅಂದರೆ ಎಲ್ಸ್ಗೆ ಹೋಗೋಲ್ಲ, ಡೈರೆಕ್ಟ್ಲಿ ಎಕ್ಸೆಪ್ಟ್ ಬ್ಲಾಕ್ಗೆ ಹೋಗುತ್ತೆ. ಬಟ್ ಫೈನಲಿ ಏನು, ಎಕ್ಸೆಪ್ಷನ್ ಇದ್ದರೂ ಇಲ್ಲದಿದ್ರೂ ಫೈನಲಿ ಯಾವಾಗಲೂ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಫೈನಲಿ ಯಾವಾಗ ಬರೀಬೇಕು? ಆಫ್ಟರ್ ಆಲ್ ದ ಟ್ರೈ ಎಕ್ಸೆಪ್ಟ್ ಎಲ್ಸ್ ಕ್ಲಾಸಸ್ ಯು ಹ್ಯಾವ್ ಟು ಪುಟ್ ಫೈನಲಿ ಬ್ಲಾಕ್. ಸೊ ಸ್ಟೂಡೆಂಟ್ಸ್, ಐ ಹೋಪ್ ದ ಸೆಷನ್ ಹ್ಯಾಸ್ ಬೀನ್ ಹೆಲ್ಪ್ಫುಲ್. ಸೊ ಎಲ್ಲ ಕಾನ್ಸೆಪ್ಟ್ಸ್ ಕೂಡ ಡಿಸ್ಕಸ್ ಮಾಡಿವಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ. ನಂಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್, ಐ ವಿಲ್ ಟ್ರೈ ಟು ರೆಸ್ಪಾಂಡ್. ಆಮೇಲೆ ಏನೋ ಸಿಲ್ಲಿ ಡೌಟ್ ಅನ್ಸಿದ್ರು ಪ್ಲೀಸ್ ಪುಟ್ ದ ಕಮೆಂಟ್, ಐ ವಿಲ್ ರೆಸ್ಪಾಂಡ್ ಟು ದ ಕಮೆಂಟ್. ಈಗ ನಾವು ಕೆಲವು ಎಕ್ಸಸೈಸ್ ಕ್ವೆಶನ್ಸ್ ನೋಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಸೈಸ್ ಕ್ವೆಶನ್ಸ್ ಇದೆ. ವಿ ವಿಲ್ ಡಿಸ್ಕಸ್ ಸಮ್ ಎಕ್ಸಸೈಸ್ ಕ್ವೆಶನ್ ರಿಗಾರ್ಡಿಂಗ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಓಕೆ, ಸೊ ಫಸ್ಟ್ ಕ್ವೆಶನ್ ಡಿಸ್ಕಸ್ ಮಾಡೋಣ. ಎವ್ರಿ ಸಿಂಟ್ಯಾಕ್ಸ್ ಎರರ್ ಇಸ್ ಅನ್ ಎಕ್ಸೆಪ್ಷನ್ ಬಟ್ ಎವ್ರಿ ಎಕ್ಸೆಪ್ಷನ್ ಕೆನಾಟ್ ಬಿ ಸಿಂಟ್ಯಾಕ್ಸ್ ಎರರ್. ಜಸ್ಟಿಫೈ ಯೋರ್ ಸ್ಟೇಟ್ಮೆಂಟ್. ಸೊ ಸಿಂಟ್ಯಾಕ್ಸ್ ಎರರ್ ಅಂದರೆ ಏನು? ಸೊ ಯಾವಾಗ ಅಕರ್ ಆಗೋದು ಸಿಂಟ್ಯಾಕ್ಸ್ ಎರರ್? ನಂಗೆ ನೋಡದೆ ಹೇಳ್ಬೇಕು. ಇವಾಗ ನಾನೇನು ಆನ್ಸರ್ ಬರೆಯಲ್ಲ, ಹಂಗೆ ಹೇಳ್ಬೇಕು ನೀವು. ಇವಾಗ ಎವ್ರಿ ಸಿಂಟ್ಯಾಕ್ಸ್ ಎರರ್ ಒಂದು ಎಕ್ಸೆಪ್ಷನ್, ಹೌದಾ? ಹೌದಲ್ವಾ? ಸಿಂಟ್ಯಾಕ್ಸ್ ಎರರ್ ಯಾವಾಗ ಅಕರ್ ಆಗುತ್ತೆ? ರೂಲ್ಸ್ ಫಾಲೋ ಮಾಡದಿದ್ದಾಗ, ಪ್ರೋಗ್ರಾಮರ್ ಕೋಟ್ಸ್ ಮಿಸ್ ಮಾಡಿದಾಗ, ಪ್ಯಾರೆಂಥೆಸಿಸ್ ಮಿಸ್ ಮಾಡಿದಾಗ ಏನಾಗುತ್ತೆ? ಸಿಂಟ್ಯಾಕ್ಸ್ ಎರರ್ ಆಗುತ್ತೆ. ಅದೊಂದು ಎಕ್ಸೆಪ್ಷನೇ ಅಲ್ವಾ? ನಾವು ಬಿಲ್ಟಿನ್ ಎಕ್ಸೆಪ್ಷನಲ್ಲಿ ಸಿಂಟ್ಯಾಕ್ಸ್ ಎರರ್ ಓದಿವಲ್ವಾ? ಬಟ್ ಎಕ್ಸೆಪ್ಷನ್ ಯಾವಾಗಲೂ ಸಿಂಟ್ಯಾಕ್ಸ್ ಎರರ್ ಆಗಲ್ಲ, ಹೌದಲ್ವಾ? ಎಕ್ಸೆಪ್ಷನಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಯಾವಾಗಲೂ ಸಿಂಟ್ಯಾಕ್ಸ್ ಎರರೇ ಆಗಬೇಕಾ? ಲಾಜಿಕಲ್ ಎರರ್ ಆಗ್ಬೋದು, ರನ್ ಟೈಮ್ ಎರರ್ ಆಗ್ಬೋದು, 0 ಡಿವಿಷನ್ ಎರರ್ ಆಗ್ಬೋದು, ಯಾವುದೇ ಎರರ್ ಆಗ್ಬೋದಲ್ವಾ ಎಕ್ಸೆಪ್ಷನ್ ಅಂದರೆ. ಎಕ್ಸೆಪ್ಷನ್ ಯಾವಾಗ ಆಗುತ್ತೆ? ಕಂಪೈಲ್ ಟೈಮಲ್ಲಿ ಅಲ್ಲ, ರನ್ ಟೈಮಲ್ಲಿ ಆಗೋದು ಎಕ್ಸೆಪ್ಷನ್ಸ್. ಅಂದರೆ ಎಕ್ಸಿಕ್ಯೂಷನ್ ಆಗುವಾಗ ಆಗೋ ಎರರ್ ಎಕ್ಸೆಪ್ಷನ್. ಸಿಂಟ್ಯಾಕ್ಸ್ ಎರರ್ ಯಾವಾಗ ಆಗುತ್ತೆ? ಕಂಪೈಲೇಷನ್ ಆಗುವಾಗ. ಕೋಡ್ ಸ್ಪ್ಲಿಟ್ ಮಾಡತ್ತಲ್ಲ, ಸ್ಪ್ಲಿಟ್ ಮಾಡೋಕ್ಕೆ ಮುಂಚೆ ಆಗೋ ಎರರ್ ಎಲ್ಲ ಕಂಪೈಲ್ ಟೈಮ್ ಎರರ್ಸ್ ಅಥವಾ ಸಿಂಟ್ಯಾಕ್ಸ್ ಎರರ್ಸ್. ಸೊ ಇದಕ್ಕೆ ಆನ್ಸರ್ should be direct. Syntax error ಅಂದ್ರೆ ಏನು? It is a specific type of exception that is detected when we have not followed the rules of the programming language while writing the program. ನಾವು ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಬರೋ ಎರರ್ ಎಲ್ಲ ಸಿಂಟ್ಯಾಕ್ಸ್ ಎರರ್. ಸಿಂಟ್ಯಾಕ್ಸ್ ಎರರ್ ಇಸ್ ಅನ್ ಎಕ್ಸೆಪ್ಷನ್ ಬಟ್ ನಾಟ್ ಆಲ್ ಎಕ್ಸೆಪ್ಷನ್ ಇಸ್ ಸಿಂಟ್ಯಾಕ್ಸ್ ಎರರ್. ಎಸ್, ಎಕ್ಸೆಪ್ಷನ್ ಲಾಜಿಕಲ್ ಎರರ್ ಆಗ್ಬೋದು, ರನ್ ಟೈಮ್ ಆಗ್ಬೋದು, ಸಿಂಟ್ಯಾಕ್ಸ್ ಕೂಡ ಆಗ್ಬೋದು, ಅಥವಾ ಡಿಫ್ರೆಂಟ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಕೂಡ ಆಗ್ಬೋದು. On the other hand, an exception is a Python object that represents any type of error or exceptional condition encountered during the program execution. So ಯಾವುದೇ ಎಕ್ಸೆಪ್ಷನ್ ಕೂಡ ಆಗ್ಬೋದು ಅಥವಾ ಯಾವುದೇ ರನ್ ಟೈಮ್ ಎರರ್ ಕೂಡ ಆಗ್ಬೋದು. ಎಕ್ಸೆಪ್ಷನ್ ಅಂದರೆ ಸಿಂಟ್ಯಾಕ್ಸ್ ಎರರೇ ಆಗಬೇಕಂತಿಲ್ಲ. ದಿಸ್ ಇನ್ಕ್ಲೂಡ್ಸ್ ನಾಟ್ ಓನ್ಲಿ ಸಿಂಟ್ಯಾಕ್ಸ್ ಎರರ್ಸ್ ಬಟ್ ಆಲ್ಸೋ ರನ್ ಟೈಮ್ ಆ್ಯಂಡ್ ಲಾಜಿಕಲ್ ಎರರ್ಸ್. ಲಾಜಿಕಲ್ ಎರರ್ ಅಂದರೆ ಏನು? ಸ್ಟಾರ್ಟಿಂಗಲ್ಲಿ ಹೇಳಿದೆ, ಕ್ಯಾಲ್ಕುಲೇಷನ್ಸಲ್ಲಿ ಮಿಸ್ಟೇಕ್ ಮಾಡಿದರೆ
ಟೂ ನಂಬರ್ಸ್ ಆ್ಯಡ್ ಮಾಡ್ಬೇಕು ನೀವು. ಎ ಇಸ್ಗಳು 100, ಬಿ ಇಸ್ಗಳು 200. ಬಟ್ ಪ್ರಿಂಟಲ್ಲಿ ಎ ಮೈನಸ್ ಬಿ ಕೊಟ್ಬಿಟ್ಟಿದ್ದೀರಾ. ಅದು ಲಾಜಿಕಲ್ ಎರರ್. ಔಟ್ಪುಟ್ ಬರುತ್ತೆ -100 ಅಂತ, ಔಟ್ಪುಟ್ ತಪ್ಪು ಅಲ್ವಾ. 100 + 200 ನೀವು ಮಾಡಬೇಕು, ಬಟ್ ಆನ್ಸರ್ ಬರ್ತಿರೋದು -100. 300 ಬರಬೇಕು ಔಟ್ಪುಟ್ಟು, ಬಟ್ -100 ಬರ್ತಿದೆ. ಔಟ್ಪುಟ್ ತಪ್ಪು ನಿಮಗೆ ಗೊತ್ತು, ಬಟ್ ಇಂಟರ್ಪ್ರೆಟರ್ ಗೊತ್ತಿಲ್ಲ. ಅದು ಯಾವ ಎರರು? ಲಾಜಿಕಲ್ ಎರರ್. ಸೊ ಎಕ್ಸೆಪ್ಷನ್ ಯಾವ ಎರರ್ ಬೇಕಾದರೂ ಆಗ್ಬೋದು, ಸಿಂಟ್ಯಾಕ್ಸ್ ಎರರೇ ಆಗಬೇಕಂತ ಇಲ್ಲ. ಸೊ ಐ ಥಿಂಕ್ ಫಸ್ಟ್ ಕ್ವೆಶನ್ ಇಸ್ ವೆರಿ ಕ್ಲಿಯರ್ ಆ್ಯಂಡ್ ಡೈರೆಕ್ಟ್. Second question, what is the use of raise statement? Write a code to accept two numbers and display the quotient. ಆಮೇಲೆ appropriate exception should be raised if user enters second number as 0. ಸೊ ಏನು ರೇಸ್ ಸ್ಟೇಟ್ಮೆಂಟ್ ಅಂದರೆ ನೋಡಿದ್ವಲ್ಲ, ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್. ರೇಸ್ ಸ್ಟೇಟ್ಮೆಂಟ್ ಅಂದರೆ ಏನು? ಇಟ್ ಈಸ್ ಯೂಸ್ ಟು ಥ್ರೋ ಎನ್ ಎಕ್ಸೆಪ್ಷನ್ ಡ್ಯೂರಿಂಗ್ ರನ್ ಟೈಮ್. ಇಟ್ ಈಸ್ ಅ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್. ಸೊ ಅದಾದಮೇಲೆ ರೈಟ್ ಅ ಕೋಡ್ ಟು ಎಕ್ಸೆಪ್ಟ್ ಟೂ ನಂಬರ್ಸ್. ಹೆಂಗೆ ಬರೀತೀರಾ ಕೋಡ್ ಟು ಎಕ್ಸೆಪ್ಟ್ ಟೂ ನಂಬರ್ಸ್ ಅಂದರೆ ಯೂಸರನ್ನು ಕೇಳಬೇಕಲ್ವಾ, ಎರಡು ನಂಬರ್ನು. ಯೂಸರನ್ನು ಕೇಳೋದಕ್ಕೆ ಯಾವ ಫಂಕ್ಷನ್ ಯೂಸ್ ಮಾಡ್ತೀವಿ? ಇನ್ಪುಟ್ ಫಂಕ್ಷನ್. ಸೊ ನಾನು ಇಲ್ಲಿ ಕೋಡ್ ಬರೀತೀನಿ, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಎ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಎಂಟರ್ ದ ವ್ಯಾಲ್ಯೂ ಆಫ್ ಎ, ಅಥವಾ ಎಂಟರ್ ಎ ಅಂತ ಯೂಸರ್ಗೆ ಮೆಸೇಜ್ ಕಳಿಸ್ಬೋದು. ಅವಾಗ ಯೂಸರ್ ವ್ಯಾಲ್ಯೂ ಕೊಡ್ತಾನೆ, ವ್ಯಾಲ್ಯೂ ಇಂಟ್ ಆಗಿ ಕನ್ವರ್ಟ್ ಆಗಿ ಎ ಅಲ್ಲಿ ಸ್ಟೋರ್ ಆಗುತ್ತೆ. ಸಿಮಿಲರ್ಲಿ ಬಿ ಅಲ್ಲಿ ಕೂಡ ಇಂಟ್ ಇನ್ಪುಟ್ ಎಂಟರ್ ವ್ಯಾಲ್ಯೂ ಆಫ್ ಬಿ ಅಂತ ಕೇಳ್ಬೋದು. ಎಂಟರ್ ವ್ಯಾಲ್ಯೂ ಆಫ್ ಬಿ, ಕರೆಕ್ಟ್ ಅಲ್ವಾ? ಎ ಬಿ ವ್ಯಾಲ್ಯೂಸ್ ವಿ ಆರ್ accepting two numbers from the user and display the quotient. Exception should be raised if user enters second number as 0. ಏನು ಎಕ್ಸೆಪ್ಷನ್ ರೇಸ್ ಆಗುತ್ತೆ? ಸೆಕೆಂಡ್ ನಂಬರ್ 0 ಆದರೆ 0 ಡಿವಿಷನ್ ಎರರ್ ಅಲ್ವಾ. ಸೊ ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ. ಇಫ್ ಬಿ ಇಸ್ ಈಕ್ವಲ್ ಟು 0, ಇದು ಟ್ರೂ ಆದರೆ ಇಂಡೆಂಟೇಷನ್ ಅಲ್ಲಿ ಯು ಹ್ಯಾವ್ ಟು ಸೇ ರೇಸ್. ರೇಸ್ದು ಸಿಂಟ್ಯಾಕ್ಸ್ ಏನು? ರೇಸ್ ಆದಮೇಲೆ ಗಿವ್ ಎಕ್ಸೆಪ್ಷನ್ ನೇಮ್ ಅಲ್ವಾ. ಇಫ್ ಯು ಡೋಂಟ್ ನೋ ಎಕ್ಸೆಪ್ಷನ್ ನೇಮ್, ಜಸ್ಟ್ ಎಕ್ಸೆಪ್ಷನ್ ಅಂತ ಕೊಡಿ. ಯು ಕ್ಯಾನ್ ಸೇ ರೇಸ್ 0 division error. Raise 0 division error. ಅದಾದಮೇಲೆ ಏನು ಕೊಡಬೇಕು? ಎಕ್ಸೆಪ್ಷನ್ ನೇಮ್ ಅಂದಮೇಲೆ ಆರ್ಗ್ಯುಮೆಂಟ್ ಕೊಡ್ಬೋದಲ್ವಾ ಸ್ಟ್ರಿಂಗಲ್ಲಿ. ಯು ಕ್ಯಾನ್ ಸೇ ಬಿ ಇಸ್ ನಾಟ್ 0. ನೀವೇನಾದರೂ ಸ್ಟೇಟ್ಮೆಂಟ್ ಕೊಡ್ಬೋದು ಎಕ್ಸೆಪ್ಷನ್ ರೇಸ್ ಮಾಡಬೇಕಂದ್ರೆ. ಸೊ ಇಫ್ ಬಿ ಇಸ್ 0 ಏನು ಬರೀತೀರಾ? ರೇಸ್ 0 division error. ಆರ್ಗ್ಯುಮೆಂಟಲ್ಲಿ ಬಿ ಇಸ್ ನಾಟ್ 0. ಓಕೆ. ಸೊ ಬಿ 0 ಅಲ್ಲ ಅಂದರೆ ಎಲ್ಸ್ ಕ್ಲಾಸ್ ಯೂಸ್ ಮಾಡಿ. ಎಲ್ಸ್ ಏನು ಮಾಡಬೇಕಿಲ್ಲಿ? ಡಿಸ್ಪ್ಲೇ ದ ಕೋಶಂಟ್. ಎಲ್ಸ್ ಡಿಸ್ಪ್ಲೇ ಮಾಡಿ ಕೋಶಂಟ್ನ. ಸಿ ಇಸ್ ಈಕ್ವಲ್ ಟು ಎ ಬೈ ಬಿ ಅಂತ ತೊಳಿ ಕೋಶಂಟ್ನ ಡಿಸ್ಪ್ಲೇ ಮಾಡಿ. ಯು ಕ್ಯಾನ್ ಪ್ರಿಂಟ್ ದ ವ್ಯಾಲ್ಯೂ ಆಫ್ ಸಿ. ಸೊ ಇದು ಕೋಡ್ ಟು accept two numbers and display the quotient. If b value is 0, raise the exception. Exception raise ಮಾಡಿದ್ದೀನಿ. So we will see the output here. ಸೊ ರೇಸ್ ಅಂದ್ರೆ ಏನು? ಇಟ್ ಈಸ್ ಯೂಸ್ ಟು ಥ್ರೋ ಎನ್ ಎಕ್ಸೆಪ್ಷನ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್. ಸೊ ಇಲ್ಲಿ ನೋಡ್ಬೋದು, ಎ ವ್ಯಾಲ್ಯೂ ಎಂಟರ್ ದ ನ್ಯೂಮಿನೇಟರ್ ಅಂತ ಯೂಸರ್ನ ಕೇಳೀವಿ, ಬಿ ವ್ಯಾಲ್ಯೂ ಎಂಟರ್ ದ ಡಿನಾಮಿನೇಟರ್ ಅಂತ ಕೇಳೀವಿ. ಎರಡನ್ನು ಫ್ಲೋಟ್ಗೆ ಕನ್ವರ್ಟ್ ಮಾಡ್ತಾ ಇವಿ. ಸೊ ಇಂಟಿಗೆ ಕನ್ವರ್ಟ್ ಮಾಡ್ಬೋದು, ಇಲ್ಲ ಫ್ಲೋಟಿಗೆ ಕನ್ವರ್ಟ್ ಮಾಡ್ಬೋದು. ಫ್ಲೋಟಲ್ಲಿ ಅಂದರೆ ಡೆಸಿಮಲಲ್ಲಿ ಇರುತ್ತೆ ವ್ಯಾಲ್ಯೂಸ್. ಇಫ್ ಬಿ ವ್ಯಾಲ್ಯೂ ಇಸ್ 0, ಬಿ 0 ಇದ್ರೆ ಏನಾಗುತ್ತೆ? ಸೊ ಯು ಹ್ಯಾವ್ ಟು ರೇಸ್ ದ ಎಕ್ಸೆಪ್ಷನ್. ರೇಸ್ ಅಂತ ಕೊಡ್ತೀರಾ. ಎಕ್ಸೆಪ್ಷನ್ ನೇಮ್ ಗೊತ್ತಿದೆ ಅಲ್ವಾ ನಿಮಗೆ? ಇಫ್ ಯು ಡಿವೈಡ್ ಎನಿಥಿಂಗ್ ಬೈ 0, ಯಾವ ಎಕ್ಸೆಪ್ಷನ್ ಆಗುತ್ತೆ? 0 division ಎರರ್ ಆಗುತ್ತೆ. ಆ್ಯಂಡ್ ಯು ಗಿವ್ ದ ಆರ್ಗ್ಯುಮೆಂಟ್ ಬಿ ಕೆನಾಟ್ ಬಿ 0. ಸೊ ಬಿ 0 ಇಲ್ಲ ಅಂದರೆ ಡಿಸ್ಪ್ಲೇ ದ ಕೋಶಂಟ್. ಸಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎ ಬೈ ಬಿ ಅಂತ ಹೇಳಿ ಡಿಸ್ಪ್ಲೇ ದ ವ್ಯಾಲ್ಯೂ ಆಫ್ ಸಿ ಆಸ್ ಕೋಶಂಟ್. ಸೊ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ? ಇಫ್ ಬಿ 0 ಇದ್ದಾಗ ಮಾತ್ರ ಎಕ್ಸೆಪ್ಷನ್ ರೇಸ್ ಆಗುತ್ತೆ. ಬಿ 0 ಇಲ್ಲ ಅಂದರೆ ಇಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ, ಡೈರೆಕ್ಟ್ಲಿ ಕಂಟ್ರೋಲ್ ಎಲ್ಸ್ಗೆ ಬಂದು ಕೋಶಂಟ್ ಡಿಸ್ಪ್ಲೇ ಆಗುತ್ತೆ. ಕರೆಕ್ಟ್ ಸ್ಟೂಡೆಂಟ್ಸ್? ರೇಸ್ ಸ್ಟೇಟ್ಮೆಂಟ್ ಅರ್ಥ ಆಗಿದೆ ಅಂದ್ಕೊಂಡಿನಿ, ಆ್ಯಂಡ್ ಈ ಎಕ್ಸಾಂಪಲ್ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿನಿ. ಸೊ ಲಾಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಈ ಕೋಡ್ ಇದೆ, ಕನ್ಸಿಡರ್ ದ ಕೋಡ್ ಗಿವನ್ ಬಿಲೋ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈ ಕೋಡನ್ನು ನೋಡಿ ಆ್ಯಂಡ್ ಈ ಬ್ಲ್ಯಾಂಕಲ್ಲಿ ಏನು ಫಿಲ್ ಮಾಡಬೇಕು ಅಂತ ನಂಗೆ ಹೇಳಿ. ಸೊ ಏನಿದೆ ಇಲ್ಲಿ? ಸ್ಟಾರ್ಟಿಂಗ್ ಪ್ರಿಂಟ್ ಲರ್ನಿಂಗ್ ಎಕ್ಸೆಪ್ಷನ್ಸ್. ಓಕೆ, ಅದು ಪ್ರಿಂಟ್ ಆಗುತ್ತೆ ಲರ್ನಿಂಗ್ ಎಕ್ಸೆಪ್ಷನ್ಸ್ ಅಂತ. ಟ್ರೈ ಬ್ಲಾಕಲ್ಲಿ ಏನಿದೆ? ಎಕ್ಸೆಪ್ಷನ್ ರೇಸ್ ಆಗೋ ಕೋಡ್ನ ನಾನು ಟ್ರೈಯಲ್ಲಿ ಬರೆದಿದ್ದೀನಿ. ಎಂಟರ್ ದ ಫಸ್ಟ್ ನಂಬರ್ ಅಂತ ಕೊಟ್ಟಿದ್ದೀನಿ. ಸೊ ಯೂಸರ್ ಎಂಟರ್ ಮಾಡ್ತಾನೆ ಫಸ್ಟ್ ನಂಬರ್, ಅದು ಇಂಟ್ಗೆ ಕನ್ವರ್ಟ್ ಆಗಿ ನಮ್ 1 ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಎಂಟರ್ ದ ಸೆಕೆಂಡ್ ನಂಬರ್ ಅಂತ ಕೇಳಿದ್ದೀವಿ ಯೂಸರ್ನ. ಸೊ ಅದು ಕೂಡ ಇಂಟ್ಗೆ ಕನ್ವರ್ಟ್ ಆಗಿ ನಮ್ 2 ಸ್ಟೋರ್ ಆಗುತ್ತೆ. ಕೋಶಂಟ್
ಅಂತ ವೇರಿಯಬಲ್ ಇದೆ, ದಟ್ ಈಸ್ num1 ಡಿವೈಡೆಡ್ ಬೈ num2. ಓಕೆ, ಆಯಿತು. ಪ್ರಿಂಟ್ ಬೋತ್ ನಂಬರ್ಸ್ ಎಂಟರ್ಡ್ ವರ್ ಕರೆಕ್ಟ್. ಇದಿಷ್ಟು ಟ್ರೈ ಬ್ಲಾಕಲ್ಲಿದೆ. ಓಕೆ, ಸೊ ಎಕ್ಸೆಪ್ಟ್ ಬ್ಲಾಕಲ್ಲಿ ಏನು ಹಾಕಬೇಕಿಲ್ಲಿ, ಎಕ್ಸೆಪ್ಷನ್ ನೇಮ್ ಅಂತ ಫಿಲ್ ದ ಬ್ಲ್ಯಾಂಕ್ಸ್ ಅಂತ ಕೇಳ್ತಾ ಇದ್ದಾರೆ. ಟು ಎಂಟರ್ ಓನ್ಲಿ ಇಂಟೀಜರ್ಸ್, ಬರೀ ಇಂಟೀಜರ್ ಮಾತ್ರ ಎಂಟರ್ ಮಾಡಬೇಕಂದ್ರೆ ಆ ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ ಯಾವ ಎಕ್ಸೆಪ್ಷನ್ ನೇಮ್ ಕೊಡಬೇಕು, ವ್ಯಾಲ್ಯೂ ಎರರ್ ಕೊಡಬೇಕಲ್ವಾ. ಸೊ ವ್ಯಾಲ್ಯೂ ಎರರ್ ಅಂದ್ರೆ ಏನು, ಕರೆಕ್ಟ್ ವ್ಯಾಲ್ಯೂಸ್ ಎಂಟರ್ ಮಾಡೋದು. ಸೊ ಓನ್ಲಿ ಇಂಟೀಜರ್ ಎಂಟರ್ ಮಾಡಬೇಕಂದ್ರೆ ಏನು ಕೊಡಬೇಕಲ್ಲಿ, ಎಕ್ಸೆಪ್ಷನ್ ನೇಮ್. ಯು ಹ್ಯಾವ್ ಟು ಗಿವ್ ಎಕ್ಸೆಪ್ಟ್ ವ್ಯಾಲ್ಯೂ ಎರರ್. ಸೊ ಇದು ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು. ನೆಕ್ಸ್ಟು ಡಿನಾಮಿನೇಟರ್ ಶುಡ್ ನಾಟ್ ಬಿ ಝೀರೋ. ಯಾವ ಎಕ್ಸೆಪ್ಷನ್ ನೇಮು, ಡಿನಾಮಿನೇಟರ್ ಝೀರೋ ಆಗಬಾರ್ದು, ಝೀರೋ ಡಿವಿಷನ್ ಎರರ್ ಅಲ್ವಾ. ಸೊ ದಿಸ್ ಇಸ್ ಝೀರೋ ಡಿವಿಷನ್ ಎರರ್. ಓಕೆ, ಎಲ್ಸ್ ಅಲ್ಲಿ ಹಾಗೆ ಪ್ರಿಂಟ್ ಆಗ್ತಿದೆ, ಗ್ರೇಟ್ ಯು ಆರ್ ಅ ಗುಡ್ ಪ್ರೋಗ್ರಾಮರ್. ಓಕೆ, ಎಲ್ಸ್ ಕ್ಲಾಸ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ, ಟ್ರೈ ಕ್ಲಾಸಲ್ಲಿ ಎಕ್ಸೆಪ್ಷನ್ ಇಲ್ಲ ಅಂದರೆ ಎಲ್ಸ್ ಕ್ಲಾಸ್ ಎಕ್ಸಿಕ್ಯೂಟ್ ಆಗುತ್ತೆ. ಟ್ರೈ ಕ್ಲಾಸಲ್ಲಿ ಎಕ್ಸೆಪ್ಷನ್ ರೇಸ್ ಆದರೆ ಎಲ್ಸ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಆಯಿತು. ಲಾಸ್ಟ್ ಬ್ಲಾಕ್ ಏನು ಅಂತ ಕೇಳ್ತಾ ಇದ್ದಾರೆ, ಜಾಬ್ ಓವರ್, ಗೋ ಗೆಟ್ ಸಮ್ ರೆಸ್ಟ್ ಅಂತ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಯಾವ ಬ್ಲಾಕ್ ಲಾಸ್ಟಲ್ಲಿ ಬರೋದು, ಟ್ರೈ ಆಯಿತು, ಎಕ್ಸೆಪ್ಟ್ ಆಯಿತು, ಎಲ್ಸ್ ಆಯಿತು, ಲಾಸ್ಟ್ ಬ್ಲಾಕ್ ಯಾವುದು, ಫೈನಲಿ ಅಲ್ವಾ. ಸೊ ಈ ಫಿಲ್ ಇನ್ ದ ಬ್ಲ್ಯಾಂಕ್ ಏನು ಬರುತ್ತೆ ಲಾಸ್ಟಲ್ಲಿ, ಯು ವಿಲ್ ಗೆಟ್ ಫೈನಲಿ ಆಸ್ ದ ಆನ್ಸರ್ ಆಫ್ ದಿಸ್ ಬ್ಲಾಕ್. ಸೊ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಗೊತ್ತಾಯಿತು ಅನ್ಕೊತೀನಿ. ಎಂಟರ್ ಓನ್ಲಿ ಇಂಟೀಜರ್ಸ್, ಯಾವುದದು ಎಕ್ಸೆಪ್ಷನ್ ನೇಮ್, ವ್ಯಾಲ್ಯೂ ಎರರ್. ಎಂಟರ್ ಡಿನಾಮಿನೇಟರ್ ಶುಡ್ ನಾಟ್ ಬಿ ಝೀರೋ, ಯಾವುದು ಎಕ್ಸೆಪ್ಷನ್, ಝೀರೋ ಡಿವಿಷನ್ ಎರರ್. ಲಾಸ್ಟ್ ಬ್ಲಾಕ್ ಯಾವುದು, ಯಾವಾಗಲೂ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಫೈನಲಿ. ಟ್ರೈ ಇದೆ, ಎಕ್ಸೆಪ್ಟ್ ಇದೆ, ಎಲ್ಸ್ ಇದೆ, ಲಾಸ್ಟ್ ಬ್ಲಾಕ್ ಯಾವುದು, ಫೈನಲಿ ಅಲ್ವಾ. ಸೊ ಈ ಮೂರು ಫಿಲ್ ಇನ್ ದ ಬ್ಲ್ಯಾಂಕು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ವೆರಿ ಸಿಂಪಲ್, ರೈಟ್. ಸೊ ವಿ ಹ್ಯಾವ್ ಡನ್ ದ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಚಾಪ್ಟರ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಗೋ ಆ್ಯಂಡ್ ಟೇಕ್ ಸಮ್ ರೆಸ್ಟ್. ಸೊ ಏನಾದರೂ ನಂಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಸ್ಟೂಡೆಂಟ್ಸ್, ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಐ ಹೋಪ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಚಾಪ್ಟರ್ ನಿಮ್ಗೆ ಈಸಿ ಆಗಿದೆ. ದಯವಿಟ್ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಚಾಪ್ಟರ್ ಸ್ಕಿಪ್ ಮಾಡಬೇಡಿ. ಇಫ್ ಯು ಸ್ಕಿಪ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಫೈಲ್ ಹ್ಯಾಂಡ್ಲಿಂಗ್ ಅರ್ಥ ಆಗಲ್ಲ. ಸೊ ಪ್ಲೀಸ್ study the exception handling chapter, and if you have anything or any doubts, please put it in the comment box. I will answer it for you. Okay, thank you all.